Hello and Namaskara ಎಲ್ಲರಿಗೂ. Welcome to 8th Made Easy with Sitara Akka. ನಿಮಗೆ ಅಕಸ್ಮಾತ್ ಮ್ಯಾಥ್ ತುಂಬ ಕಷ್ಟ ಅನ್ನಿಸಿದ್ರೆ you have come to the right channel. I will make you fall in love with mathematics. So let's get started. ಮೊದಲನೇ ಚಾಪ್ಟರ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್. ಏನಿ ಚಾಪ್ಟರು ಅಂತ ಸ್ವಲ್ಪ ನೋಡೋಣ. ಈ ಥರ ನೀವು ಎಷ್ಟೋ ಡಿಫ್ರೆಂಟ್ ಫೋಟೋಸ್ ನೋಡಿರ್ಬೋದು ಮುಂಚೆ. ಏನಿದು? ಇಟ್ಸ್ ಒನ್ ಕೈಂಡ್ ಆಫ್ ಅ ರಿಡಲ್. ನಿಮ್ಮ ವಾಟ್ಸ್ಆ್ಯಪ್ ಫಾರ್ವರ್ಡ್ಸು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ಬೋದು. ಆ್ಯಂಡ್ ನೀವು ಒಂದೊಂದ್ಸಲಿ ಸಾಲ್ವ್ ಮಾಡೋಕ್ಕೂ ಟ್ರೈ ಮಾಡಿರ್ಬೋದು. ಏನು ಮಾಡ್ತೀರಾ, ಅಲ್ಲಿ ಏನೋ ಆ್ಯಪಲ್ಲು, ಗ್ರೇಪ್ಸು, ಬನಾನಾ ಕೊಟ್ಟಿದ್ದಾರೆ, ಏನೋ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬೇಕಾದ್ರೆ ನೀವು ಇವಾಗ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಇನ್ನೊಂದು ಕೈಂಡ್ ಆಫ್ ಕ್ವೆಶನ್ ಹೇಳ್ತೀನಿ ಆ್ಯಂಡ್ ಈ ಸಲ ನಾನು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಸೊ ಪಿಕ್ ಅ ನಂಬರ್, ಪಿಕ್ ಅ 2 ಡಿಜಿಟ್ ನಂಬರ್ ಬಿಟ್ವೀನ್ 20 ಆ್ಯಂಡ್ 100. ಓಕೆ, ಇವಾಗ ಈ 2 ಡಿಜಿಟ್ ನಂಬರ್ದು 2 ಡಿಜಿಟ್ಸ್ ಏನಿದೆಯೋ ಅದೆರಡನ್ನು ಆ್ಯಡ್ ಮಾಡಿ. ಓಕೆ, ಡಿಜಿಟ್ಸನ್ನು ಆ್ಯಡ್ ಮಾಡಿದ್ಮೇಲೆ ಮೊದಲಿನ ನಂಬರ್ ಏನಿತ್ತೋ ಅದರಿಂದ ಸಬ್ಟ್ರ್ಯಾಕ್ಟ್ ಮಾಡಿ. ಓಕೆ, ಇವಾಗ ನಿಮಗೆ ಏನು ಆನ್ಸರ್ ಸಿಕ್ಕಿದೆಯೋ ಆ ಆನ್ಸರದು 2 ಡಿಜಿಟ್ಸನ್ನ ಮತ್ತೆ ಆ್ಯಡ್ ಮಾಡಿ. ಈ 2 ಡಿಜಿಟ್ಸ್ ಆ್ಯಡ್ ಮಾಡಿದ್ಮೇಲೆ ನಿಮಗೆ ರಿಮೈನಿಂಗ್ ಸಮ್ ಏನು ಸಿಕ್ಕಿದೆ, ಇಟ್ ಈಸ್ 9. ಹೇಗೆ ಗೆಸ್ ಮಾಡಿದ್ರಿ? ಯಾಕಂದ್ರೆ ನಿಮಗೆ ಹೇಗೆ ಗೊತ್ತು 9? ಯಾವಾಗಲೂ ಹೇಗೆ 9 ಆಗೋಕ್ಕೆ ಸಾಧ್ಯ ಇದೆ? ನಾನು ಯಾವ 2 ಡಿಜಿಟ್ ನಂಬರ್ ತೊಗೊಂಡ್ರೂ 9 ಆಗುತ್ತಾ? ಈ ಥರ ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ನಾವು ಪ್ಲೇಯಿಂಗ್ ವಿತ್ ನಂಬರ್ಸ್ ಚಾಪ್ಟರ್ನ ಕಲಿತೀವಿ. ಹಿಂದಿನ ಕ್ವೆಶನು, ಈ ಕ್ವೆಶನು, ಇದರಲ್ಲೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಫಾರ್ಮ್ ಸಮ್ ಕೈಂಡ್ ಆಫ್ ಅ ಲಾಜಿಕ್. ಆ ಲಾಜಿಕ್ಕಿಂದ ನಾವು ಎಷ್ಟು ಆ್ಯಪಲ್ಸ್, ಮ್ಯಾಂಗೋಸ್, ಬನಾನಾಸ್ ಅದೆಲ್ಲ ಆ್ಯಡ್ ಮಾಡಿದಾಗ ಏನು ಸಮ್ ಸಿಗುತ್ತೆ ಆ ಥರ ಕಂಡುಹಿಡಿತೀವಿ. ಅಥವಾ ಈ ಥರ ಕೈಂಡ್ ಆಫ್ ಕ್ವೆಶನ್ಸ್ ವೇರ್ ದೇರ್ ಇಸ್ ಅ ರಿಡಲ್, ನಾವು ಒಂದು ಏನೋ ಲಾಜಿಕ್ ಯೂಸ್ ಮಾಡಿಬಿಟ್ಟು ಸಮಥಿಂಗ್ ಅಬೌಟ್ ನಂಬರ್ಸ್ ನಾವು ಇನ್ನೂ ಅರ್ಥ ಮಾಡ್ಕೊಳ್ತೀವಿ. ಆ್ಯಂಡ್ ಯಾಕೆ ಈ ಚಾಪ್ಟರ್ ಇಂಪಾರ್ಟೆಂಟು ಅಂದರೆ, ನೀವು ಮುಂದೆ ಹೋದಾಗ 8th 9th 10th ಎಲ್ಲಾದ್ರೂ ಏನಾದರೂ ಸರಿ, ಆ ಲಾಟ್ ಆಫ್ ದ ಕ್ವೆಶನ್ಸ್ ದಟ್ ಯು ಸಾಲ್ವ್ ಅಥವಾ ಲಾಟ್ ಆಫ್ ದ ಚಾಪ್ಟರ್ಸ್ ದಟ್ ಯು ಡೂ, ನೀವು ಸಾಲ್ವ್ ಮಾಡ್ತಿರುವಾಗ ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಚಾಪ್ಟರ್ನ ಕಲ್ತ್ಕೊಳ್ತೀವಿ. ಡಿವಿಸಿಬಿಲಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಈ ಚಾಪ್ಟರ್ ಕಲಿಯೋದಕ್ಕಿಂತ ಮುಂಚೆ ಕೆಲವು ಪ್ರೀ ರೆಕ್ವಿಸಿಟ್ಸ್ ಬೇಕು. ಪ್ರೀ ರೆಕ್ವಿಸಿಟ್ ಅಂದರೆ ಏನು? ವಾಟ್ ಆರ್ ದ ಟಾಪಿಕ್ಸ್ ವಿಚ್ ಆರ್ ರಿಕ್ವೈರ್ಡ್ ಬಿಫೋರ್ ಯು ಲರ್ನ್ ದಿಸ್ ಚಾಪ್ಟರ್. ಸೊ ಒನ್ ಆಫ್ ದ ಥಿಂಗ್ಸ್ ಏನು? ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್. ನೀವು ಅದಾಗಲೇ ಕಲ್ತೀರಾ, ಬಟ್ ಕ್ವಿಕ್ಲಿ ರಿವೈಸ್ ಮಾಡಬೇಕು ಅಂದರೆ ಏನು? ಇವಾಗ ಸಪೋಸ್ ನಾನು ಯಾವುದಾದ್ರೂ ನಂಬರ್ 6 ಅಂತ ತೊಗೊಳ್ತೀನಿ. 6ದ ಫ್ಯಾಕ್ಟರ್ಸ್ ಏನು, ಅದರ ಅರ್ಥ ಏನು ಅಂದರೆ ವಿಚ್ ಆಲ್ ನಂಬರ್ಸ್ ಆರ್, ಯಾವ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 6 ಸಿಗುತ್ತೆ. ಸೊ ನಮಗೆ 1 ಗೊತ್ತು, 1 ಇಸ್ ಅ ಫ್ಯಾಕ್ಟರ್ ಆಫ್ 6, ಯಾಕಂದರೆ 1 into 6. ಹಾಗಂದರೆ ಏನು? 6 ಇಸ್ ಆಲ್ಸೋ ಅ ಫ್ಯಾಕ್ಟರ್ ಆಫ್ 6. ಅದು ಬಿಟ್ಟು ಯಾವುದು? 2 into 3 is equal to 6. ಸೊ 2 ಮತ್ತು 3 ಕೂಡ ಫ್ಯಾಕ್ಟರ್ಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ? ಮಲ್ಟಿಪಲ್ಸ್ ಆಫ್ ಅ ನಂಬರ್ ಏನು? ಆ ನಂಬರ್ದು ಮಲ್ಟಿಪ್ಲಿಕೇಶನ್ ಟೇಬಲ್ಸಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೋ ಅದೆಲ್ಲ ಮಲ್ಟಿಪಲ್ಸ್. ಸೊ 6 into 1 6 ಅಂತ ಗೊತ್ತು. ಸೊ 6 ಇಸ್ ಅ ಮಲ್ಟಿಪಲ್ ಆಫ್ 6. 6 into 2 12, 18, 24 ಆ್ಯಂಡ್ ಸೊ ಆನ್. ಇನ್ಫೈನೈಟ್ ಮಲ್ಟಿಪಲ್ಸ್ ಇರುತ್ತೆ. ಓಕೆ, ಫ್ಯಾಕ್ಟರ್ಸಲ್ಲಿ ಇನ್ನೊಂದು ಪಾಯಿಂಟ್ ಏನು? 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಆರ್ ಆಲ್ವೇಸ್ ಫ್ಯಾಕ್ಟರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ನಂಬರ್. ಓಕೆ, ನೆಕ್ಸ್ಟ್ ಬೇಸಿಕ್ ಅರಿಥ್ಮೆಟಿಕ್ ಆಪರೇಷನ್ಸ್. ಅರಿಥ್ಮೆಟಿಕ್ ಆಪರೇಷನ್ಸ್ ಅಂದರೆ ಏನು? ಪ್ಲಸ್, ಮೈನಸ್, ಡಿವೈಡ್, ಮಲ್ಟಿಪ್ಲೈ, ಇದೆಲ್ಲ ಆಪರೇಷನ್ಸ್. ಈ ಆಪರೇಷನ್ಸನ್ನು ನಾವು ಯೂಸ್ ಮಾಡಿಬಿಟ್ಟು ಯೂಶಲಿ ನಾವು ಕೆಲವು ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ಈ ಡಿಫ್ರೆಂಟ್ ಟಾಪಿಕ್ಸ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಅಂದರೆ ನೀವು ನಮ್ಮ ಬೇಸಿಕ್ ಮ್ಯಾಥ್ ವಿಡಿಯೋಸನ್ನು ನೋಡ್ಬೋದು. ನಮ್ಮ ಚಾನಲಲ್ಲಿದೆ. ಸೊ ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ಡ್ ಆಲ್ರೆಡಿ, ಹೋಗ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ನ್ಯೂ ವಿಡಿಯೋಸ್ ಫಾರ್ 8th ಸ್ಟ್ಯಾಂಡರ್ಡ್ ಕಾನ್ಸ್ಟೆಂಟ್ಲಿ ನಾವು ರಿಲೀಸ್ ಮಾಡ್ತಿರ್ತೀವಿ. ಆ್ಯಂಡ್ ಅದು ಬಿಟ್ಟು ಎಷ್ಟೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಇದೆಲ್ಲ ಕೂಡ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಮಾಡಿ, ನಾವು ಆ್ಯಬ್ಸಲ್ಯೂಟ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇವಾಗ ನಾವು ನಂಬರ್ಸ್ ಇನ್ ದೇರ್ ಜನರಲ್ ಫಾರ್ಮ್ ಏನು ಅಂತ ಕಲಿಯೋಣ. ಜನರಲ್ ಫಾರ್ಮ್ ಯಾವಾಗಲೂ ನಾವು ಏನಾದರೂ ಯೋಚನೆ ಮಾಡಿದಾಗ ನಾವು ಫಸ್ಟ್ ಅದರ ಸ್ಟ್ಯಾಂಡರ್ಡ್ ಏನು, ಅದ್ರ ಬೇಸಿಕ್ ಅಥವಾ ಅದ್ರ ಜನರಲ್ ಏನು ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಇದು ನೀವಾಗಲೇ ಕಲ್ತೀರಾ, ಬಟ್ ಜಸ್ಟ್ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಯಾವುದಾದ್ರೂ ಒಂದು ನಂಬರ್ ತೊಗೊಳ್ಳೋಣ. ಇವಾಗ 24 ಅಂತ ತೊಗೊಂಡ್ರೆ ಇದರಲ್ಲಿ ಯೂನಿಟ್ಸ್ ಪ್ಲೇಸ್ ಇದೆ, ಯು ಅಂತ ಯೂಶಲಿ ಹಾಕ್ತೀವಿ, ಮತ್ತು ಟೆನ್ಸ್ ಪ್ಲೇಸ್ ಇದೆ, ಟಿ ಅಂತ ಹಾಕ್ತೀವಿ. 3 ಡಿಜಿಟ್ ನಂಬರ್ ಇದ್ದರೆ ಏನಾಗುತ್ತೆ? 100s ಪ್ಲೇಸ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ 1000s ಪ್ಲೇಸ್ ಆ್ಯಂಡ್ ಸೋ ಆನ್. ಬಟ್ ಈ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 1 ಪ್ಲೇಸ್ ಇರೋ ಅರ್ಥ ಏನು? ಇವಾಗ 4 ನಾನು ಯೂನಿಟ್ಸ್ ಪ್ಲೇಸ್ ನಾವು 1s ಪ್ಲೇಸ್ ಅಂತಲೂ ಹೇಳ್ಬೋದು. ಸೊ ನಾನಿಲ್ಲಿ 4 ಅಂತ ಬರ್ಕೊಳ್ತೀನಿ. ಬಟ್ ಇಲ್ಲಿ 1s ಪ್ಲೇಸಲ್ಲಿ ಇರೋದ್ರಿಂದ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಆ್ಯಕ್ಚುಲಿ ಇದನ್ನು 1 into 4 ಅಂತ ತೊಗೊಳ್ತೀವಿ.
ಓಕೆ 2 ಇವಾಗ ಟೆನ್ಸ್ ಪ್ಲೇಸಲ್ಲಿದೆ, ಸೊ ನಾನು ಟೆನ್ಸಲ್ಲಿ ಇಲ್ಲಿ 2 ಅಂತ ಹಾಕ್ತೀನಿ. ಆ್ಯಂಡ್ ಬಿಕಾಸ್ ಇಟ್ ಟೆನ್ಸ್ ಪ್ಲೇಸಲ್ಲಿದೆ, ನಾನು 10 ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ 10 ಇಂಟು 2. ಹಂಡ್ರೆಡ್ಸ್ ಪ್ಲೇಸಲ್ಲಿ ಏನೂ ಇಲ್ಲ, ಸೊ ಹಾಗೆ ಬಿಡೋಣ. ಇದರ ಅರ್ಥ ಏನು? 24 ಇಸ್ ನಥಿಂಗ್ ಬಟ್ 24ನ ನಾನು ಹೇಗೆ ಬರ್ಕೊಳ್ತೀನಿ ಅಂದರೆ 10 ಇಂಟು 2 ಪ್ಲಸ್ 1 ಇಂಟು 4. ಆ್ಯಡ್ ಮಾಡಿ ನೋಡಿ, ನೀವೇ ಹೇಳಿ ಏನಾಗುತ್ತೆ. 10 ಇಂಟು 2 ಅಂದರೆ 20, 1 ಇಂಟು 4 ಅಂದರೆ 4, 20 ಪ್ಲಸ್ 4 24. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 24 ಬರೀರಿ ಅಂತ ಹೇಳಿದ್ರೆ ಯಾರಾದರೂ, ಯು ವಿಲ್ ರೈಟ್ 24 ಇಸ್ ಈಕ್ವಲ್ ಟು 10 ಇಂಟು 2 ಪ್ಲಸ್ 1 ಇಂಟು 4. ಇದನ್ನು ತೊಗೊಳ್ಳೋಣ ಈಗ. 137. ಸೊ ದಿಸ್ ಇಸ್ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್. ಓಕೆ, ನೀವೇ ಟ್ರೈ ಮಾಡಿ ಬರೆಯೋದಕ್ಕೆ. ಸೊ 7 ನಾನು ಯೂನಿಟ್ಸ್ ಪ್ಲೇಸಲ್ಲಿ ಆಗುತ್ತೆ, ಸೊ ಯೂನಿಟ್ಸ್ ಪ್ಲೇಸ್ ಇರೋದನ್ನ 1 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಟೆನ್ಸ್ ಪ್ಲೇಸಲ್ಲಿ ಏನಿದೆ 3, ಸೊ ಇಟ್ಸ್ ಮಲ್ಟಿಪ್ಲೈಡ್ ಬೈ 10. ಹಂಡ್ರೆಡ್ಸ್ ಪ್ಲೇಸಲ್ಲಿ ಏನಿದೆ 1 ಇದೆ, ಸೊ ಇಲ್ಲಿ 1 ಬರ್ಕೊಂಡ್ಬಿಟ್ಟು ಇಲ್ಲಿ 100 ಬರಿತೀನಿ. ಸೊ 137 ಇಸ್ ಈಕ್ವಲ್ ಟು 100 ಇಂಟು 1 ಪ್ಲಸ್ 10 ಇಂಟು 3 ಪ್ಲಸ್ 1 ಇಂಟು 7. ಸೊ 100 ಪ್ಲಸ್ 30 ಪ್ಲಸ್ 7 137. ಸೊ ಇದನ್ನೇನು ಬರಿತೀನಿ? 137 ಇಸ್ ಈಕ್ವಲ್ ಟು 100 ಇಂಟು 3 ಪ್ಲಸ್ 100 ಇಂಟು ಇದು 1 ಆಗುತ್ತೆ, ಸಾರಿ, ಪ್ಲಸ್ 10 ಇಂಟು 3 ಪ್ಲಸ್ 1 ಇಂಟು 7. ಓಕೆ, ನೀವು ನೀಟಾಗಿ ಬರ್ಕೊಳ್ಳಿ, ನಂಗೆ ಜಾಗ ಇರಲಿಲ್ಲ, ಸೊ ಹಿಂಗೆ ಬರ್ತೆ. ಓಕೆ, ಇವಾಗ ನಾನು ಜನರಲ್ ಆಗಿ ಯಾವ್ದಾದ್ರು ನಂಬರ್ ತೊಗೊಳ್ತೀನಿ. ಯಾವ ನಂಬರ್ ತೊಗೊಳ್ತೀನಿ ಇಲ್ಲಿ? ABCD. ಸೊ ABCD ತೊಗೊಂಡ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಜನರಲ್ ಫಾರ್ಮಲ್ಲಿ? ಸೊ ನಾನು ಆಗಲೇ ಹೇಳಿರೋದು D ವಿಲ್ ಬಿ ಇನ್ ಯೂನಿಟ್ಸ್ ಪ್ಲೇಸ್, ಆ್ಯಂಡ್ ಯೂನಿಟ್ಸ್ ಪ್ಲೇಸ್ ಯಾವಾಗಲೂ 1 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 ಇಂಟು D. C ಎಲ್ಲಿ ಬರುತ್ತೆ? ಟೆನ್ಸ್ ಪ್ಲೇಸ್, ಆ್ಯಂಡ್ ದಿಸ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 10. ಓಕೆ, B ಎಲ್ಲಿ ಬರುತ್ತೆ? ಹಂಡ್ರೆಡ್ಸ್ ಪ್ಲೇಸ್, ಸೊ 100 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಆ್ಯಂಡ್ ಥೌಸಂಡ್ಸ್ ಪ್ಲೇಸಲ್ಲಿ ಏನು ಬರುತ್ತೆ? A ಬರುತ್ತೆ, ಸೊ 1000 ಇಂಟು A. ಓಕೆ, ಸೊ ABCDನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಫಾರ್ಮ್ಲಿ? ABCD is equal to 1000 into A is nothing but 1000A. So 1000A plus 100 into B is 100B plus 10 into C, very good, 10C plus 1D. Okay. ಸೊ ಇನ್ ಜನರಲ್ ಅಕಸ್ಮಾತ್ ನಾನು ಇವಾಗ 5 ಡಿಜಿಟ್ ನಂಬರ್ ಕೊಟ್ಟರೆ ಅವಾಗ ಏನಾಗುತ್ತೆ? ಥೌಸಂಡ್ಸ್ ಪ್ಲೇಸಿಂದ ಲೆಫ್ಟ್ ಸೈಡ್ ಹಾಕ್ತಾ ಹೋಗ್ತೀವಿ. ಸೊ ಲ್ಯಾಕ್ಸ್ ಬರುತ್ತೆ, ಕ್ರೋರ್ಸ್ ಬರುತ್ತೆ, ಆ್ಯಂಡ್ ಸೋ ಆನ್ ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ನಿಮ್ಮ ಗ್ರೇಡ್ಗೆ ಮೋಸ್ಟ್ಲಿ ಥೌಸಂಡ್ಸ್ ಪ್ಲೇಸ್ ತನಕ ತೊಗೊಂಡ್ರೆ ಇಲ್ ಬಿ ಗುಡ್ ಎನಫ್. ಇದಕ್ಕಿಂತ ಜಾಸ್ತಿ ಕೊಟ್ಟರೆ ನೋ ಪ್ರಾಬ್ಲಮ್. ಇವಾಗ ಸಪೋಸ್ ಇಲ್ಲಿ ನಂಗೆ ZABCD ಅಂತ ಇದ್ದರೆ ಅವಾಗ Z ಜಾಗದಲ್ಲಿ ಏನಾಗುತ್ತೆ? 10,000 Z ಆಗುತ್ತೆ, ಪ್ಲಸ್ 1000A ಪ್ಲಸ್ 100B ಆ್ಯಂಡ್ ಸೋ ಆನ್. ಸೊ ನೀವು 545ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ನೀವೇ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಇವಾಗ ಕೆಲವು ಈಸಿ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಜನರಲ್ ಫಾರ್ಮ್. ಸೊ ನಿಮ್ಮ ಎಕ್ಸಾಮಲ್ಲೂ ಅಥವಾ ಕ್ವೆಶನ್ಸು ಈ ಥರ ಬರ್ಬೋದು. ಸೊ ಇದನ್ನು ಹೇಗೆ ಜನರಲ್ ಫಾರ್ಮಲ್ಲಿ ಬರಿತೀವಿ? 1000ನ್ನು ನನಗೇನು ಗೊತ್ತು? ಇದು ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್ ಆ್ಯಂಡ್ ಥೌಸಂಡ್ಸ್ ಪ್ಲೇಸ್. ಸೊ ಹೇಗೆ ಬರಿತೀನಿ ಇದನ್ನು? ನಾನು 1000 ಇಂಟು 1. ಸೊ ನೀವು ಬೇಕಾದರೆ ಗ್ರಿಡ್ಡಲ್ಲಿ ಬರ್ಕೊಂಡ್ಬಿಟ್ಟು ಫಸ್ಟು ನಾನು ಹೇಗೆ ಟೇಬಲ್ ಹಾಕ್ಬಿಟ್ಟು ಬರ್ನೋ ಅದೇ ಥರ ನೀವು ಬರ್ಬಿಟ್ಟು ಬರಿಬೋದು, ಅಥವಾ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಪ್ಲಸ್ 0 ಇಂಟು 100 ಎಷ್ಟಾಗುತ್ತೆ? 0. ಸೊ ಬರೆಯೋದು ಬೇಕಾಗಿಲ್ಲ. ಸೊ ಇದು 0ನೇ ಆಗುತ್ತೆ. ಇದು ಏನಾಗುತ್ತೆ? 0 ಇಂಟು 10 ವಿಚ್ ಇಸ್ ನಥಿಂಗ್ ಬಟ್ 0. ಸೊ ಇದು ಆ್ಯಕ್ಚುಲಿ ಏನಾಗುತ್ತೆ? 100 ಇಂಟು 0 ಪ್ಲಸ್ 10 ಇಂಟು 0 ಪ್ಲಸ್ 1 ಇಂಟು 0. ಓಕೆ, ಬಟ್ ಇದೆಲ್ಲ ಈ ಟರ್ಮು ಇದೆಲ್ಲ 0ನೇ ಆಗುತ್ತೆ. ಸೊ ಹೇಗೆ ಬರಿಬೋದು ಇದನ್ನು? ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ನಥಿಂಗ್ ಅಥವಾ ಜನರಲ್ ಫಾರ್ಮ್ ಇಸ್ ನಥಿಂಗ್ ಬಟ್ 1000 ಇಂಟು 1. ಇದು ಇಂಟು, ಓಕೆ, 1000 ಇಂಟು 1 ಆಯಿತು. 606 ಏನಾಗುತ್ತೆ? ಸೊ ನಾನು ಡೈರೆಕ್ಟಾಗಿ ಬರಿತೀನಿ, ನೀವು ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಸೊ ದಿಸ್ ವಿಲ್ ಬಿಕಮ್ 100 ಇಂಟು 6 ಪ್ಲಸ್ ಇದು 0 ಆಗುತ್ತೆ ಆ್ಯಂಡ್ 1 ಇಂಟು 6. ಓಕೆ,
ಇವಾಗ ಇದ್ರ ರಿವರ್ಸ್ ನೋಡೋಣ. ಇಲ್ಲಿ ಏನು ಹೇಳ್ತಿರೋದು, ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದೇರ್ ಯೂಶುವಲ್ ಫಾರ್ಮ್. ಅಂದರೆ ಆಗಲೇ ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟಿದ್ದಾರೆ, ನಾವು ಯೂಶುವಲ್ ಫಾರ್ಮ್ ಬರೀಬೇಕು. ಸೊ ವೆರಿ ಸಿಂಪಲ್, ಜಸ್ಟ್ ನೀವು ಏನು ಮಾಡಿದ್ರು ಅದು ರಿವರ್ಸ್ ಪ್ರಾಸೆಸ್ ಫಾಲೋ ಮಾಡಿ ಇಲ್ಲಿ. ಸೊ ಇಲ್ಲಿ 4 × 100 ಅಂತ ಹೇಳಿದ್ದಾರೆ. 4 × 100 ಅಂದರೆ ಏನಾಗುತ್ತೆ, 400 ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಿರೋದು, 6 × 10 ವಿಚ್ ಇಸ್ ನಥಿಂಗ್ ಬಟ್ 60 ಪ್ಲಸ್ 1 × 1 ವಿಚ್ ಇಸ್ ನಥಿಂಗ್ ಬಟ್ 1. 400 ಪ್ಲಸ್ 60 ಪ್ಲಸ್ 1 ಇದು ಎಷ್ಟಾಗುತ್ತೆ, 461. ವೆರಿ ಸಿಂಪಲ್ ಅಲ್ಲ. ಇದೇನಾಗುತ್ತೆ, 10 × 1. 10 × 1 ಅಂದರೆ ನನಗೆ ಗೊತ್ತು ಆಗಲೇ 10 ಅಂತ, ಪ್ಲಸ್ 1 × 1. 1 × 1 ಎಷ್ಟು, 1. ಸೊ 10 ಪ್ಲಸ್ 1 ಇಸ್ ನಥಿಂಗ್ ಬಟ್ 11. ಇಲ್ಲೇನಾಗುತ್ತೆ, 100 × 2 ಎಷ್ಟು, 200 ಪ್ಲಸ್ 9 × 1 ಅಂತ ಹೇಳಿದರೆ. ಸೊ 9 × 1 ಎಷ್ಟು, 9. ಸೊ ಇಲ್ಲಿ ಏನಾಯಿತು, ಇಲ್ಲಿ ಟೆನ್ಸ್ ಟರ್ಮ್ ಯಾವುದೂ ಇಲ್ಲ, 10 × ಸಮಥಿಂಗ್ ಏನೂ ಇಲ್ಲ. ಸೊ ಇದೇನಾಗುತ್ತೆ, 200 ಪ್ಲಸ್ 9 ಇಸ್ ನಥಿಂಗ್ ಬಟ್ 209. ವೆರಿಫೈ ಮಾಡ್ಕೊಳ್ಬೋದು, ಟೆನ್ಸ್ ಜಾಗದಲ್ಲಿ 0 ಇದೆ. ಸೊ ಇಟ್ಸ್ ಕರೆಕ್ಟ್. ಸೊ 209 ನಮ್ಮ ಆನ್ಸರ್. ಸೊ ಇವಾಗ ನಾವು ಒಂದು ಕೆಲವು ಗೇಮ್ಸ್ ಆಡೋಣ. ಓಕೆ, ಐ ಯು ರೆಡಿ? ಸೊ ಫಸ್ಟ್ ಇವಾಗ ಏನು ಮಾಡಬೇಕು, ಟೇಕ್ ಔಟ್ ಅ ಬುಕ್, ಟೇಕ್ ಔಟ್ ಅ ಪೆನ್, ಬರೀತಾ ಇರಬೇಕು. ಓಕೆ, ಥಿಂಕ್ ಆಫ್ ಅ 2 ಡಿಜಿಟ್ ನಂಬರ್. ಯಾವುದಾದ್ರೂ 2 ಡಿಜಿಟ್ ನಂಬರ್ನ ಯೋಚನೆ ಮಾಡಿ ಆ್ಯಂಡ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಈ 2 ಡಿಜಿಟ್ ನಂಬರ್ದು ಏನು ಡಿಜಿಟ್ಸ್ ಇದೆಯೋ, 2 ಡಿಜಿಟ್ ಇದೆ ಅಲ್ಲ, ಅದನ್ನು ರಿವರ್ಸ್ ಮಾಡಿ. ರಿವರ್ಸ್ ಮಾಡಿ ಅಂದರೆ, ನಾನು ಸಪೋಸ್ 35 ಅಂತ ತೊಗೊಂಡಿದ್ರೆ ನಂಬರ್ನ, ಇವಾಗ ನೀವೇನು ಮಾಡ್ತೀರಾ, 53 ಅಂತ ಮಾಡ್ತೀರಾ, ರಿವರ್ಸ್ ಮಾಡ್ತಾ ಇರೋ ನಂಬರ್ನ. ಓಕೆ, ಇವಾಗ ಏನು ಮಾಡಬೇಕು ಅಂದರೆ, ನೀವೇನು ರಿವರ್ಸ್ ಮಾಡಿರೋ ಆ ನಂಬರ್ನ ಮತ್ತು ಒರಿಜಿನಲ್ ಆಗಿ ಏನು ನಂಬರ್ ತೊಗೊಂಡಿದ್ರೋ ಅದೆರಡನ್ನ ಆ್ಯಡ್ ಮಾಡಿ. ಅಂದರೆ ಆ್ಯಡ್ ದಿಸ್ ನಂಬರ್ ಟು ದ ನಂಬರ್ ದಟ್ ಯು ಹ್ಯಾಡ್ ಥಾಟ್ ಆಫ್ ಇನ್ ಸ್ಟೆಪ್ 1. ಸೊ ನಾನು ಅಕಸ್ಮಾತ್ 35 ತೊಗೊಂಡಿದ್ರೆ ರಿವರ್ಸ್ ಮಾಡಿದ್ಮೇಲೆ 53 ಆಯಿತು. ಸೊ 53 ಪ್ಲಸ್ 35 ಮಾಡಿ. ಓಕೆ, ಆ್ಯಡ್ ಮಾಡಿ, ಕರೆಕ್ಟಾಗಿ ಆ್ಯಡ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ, ಇವಾಗ ನೀವು ಆ್ಯಡ್ ಮಾಡಿದ್ಮೇಲೆ 35 ಪ್ಲಸ್ 53 ಏನು ಸಮ್ ಇದೆಯೋ, ಅಥವಾ ನೀವು ಯಾವ ಡಿಜಿಟ್ಸ್ ತೊಗೊಂಡಿರೋ ಆ ಸಮ್ಮನ್ನು ತೊಗೊಳ್ಳಿ. ಆ ಆನ್ಸರನ್ನು ನೀವು ಇವಾಗ 11 ಜೊತೆ ಡಿವೈಡ್ ಮಾಡಿ. ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ನೀವು ಸರಿಗೆ ಡಿವಿಷನ್ ಮಾಡ್ತೀರಾ ಇಲ್ವಾ ಅಂತ. ನಂಬರನ್ನು 11 ಜೊತೆ ಡಿವೈಡ್ ಮಾಡಿ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ನಾನು ಏನು ಗ್ಯಾರಂಟಿಯಾಗಿ ಹೇಳ್ತೀನಿ ಅಂದರೆ, ನೀವು ಡಿವೈಡ್ ಮಾಡಿದ್ಮೇಲೆ 100% ಆಗಿ ಏನು ರಿಮೈಂಡರ್ ಇರಲಿಲ್ಲ. ದ್ಯಾಟ್ ಮೀನ್ಸ್ ನಿಮ್ಮ ರಿಮೈಂಡರ್ 0 ಇತ್ತು ಅಂತ. ಬಟ್ ಹೇಗೆ ನಿಮಗೆ ಶೋರ್ ಆಗಿ ಹೇಳ್ತೀರಾ ಅಕ್ಕ, ಯಾವ ನಂಬರ್ ಟ್ರೈ ಮಾಡಿದ್ರು ಇದೇ ಆಗತ್ತಾ? ಎಸ್, ಯಾವ ನಂಬರ್ ಟ್ರೈ ಮಾಡಿದ್ರು ಇದೇ ಆಗತ್ತೆ. ಬಟ್ ಹೇಗಿದಾಗತ್ತೆ ಅಂತ ನಾವು ಇವಾಗ ಕಂಡುಹಿಡಿಬೇಕು. ಇದೇ ನಮ್ಮ ಚಾಪ್ಟರ್ಲಿ ಮುಖ್ಯ. ಇವಾಗ ಹೇಗಾಗತ್ತೆ ಅಂತ ನೋಡೋಣ. ಇವಾಗಿನ್ನು ನಾವೇನು ಕಲ್ತ್ವಿ, ಜನರಲ್ ಫಾರ್ಮ್ ಆಫ್ ಅ ನಂಬರ್ ತಾನೆ. ಸೊ ಇವಾಗ 2 ಡಿಜಿಟ್ ನಂಬರ್ದು ಜನರಲ್ ಫಾರ್ಮ್ ಏನು? ಸೊ ಲೆಟ್ಸ್ ಕನ್ಸಿಡರ್ ಅ ನಂಬರ್ AB ಅಂತ. ಓಕೆ, 2 ಡಿಜಿಟ್ ನಂಬರ್ AB ಅಂತ ತೊಗೊಂಡಿನಿ. ಇದರ ಜನರಲ್ ಫಾರ್ಮ್ ಏನು ನಾನು ಹೇಳೀನಿ, 10 × A ಪ್ಲಸ್ 1 × B. 1 × B ಇಸ್ ನಥಿಂಗ್ ಬಟ್ B. ಓಕೆ, ನೆಕ್ಸ್ಟ್ ನಾನು ಏನು ಹೇಳಿದೆ, ರಿವರ್ಸ್ ದ ಡಿಜಿಟ್ಸ್ ಆಫ್ ದ ನಂಬರ್ ಅಂತ. ಸೊ ರಿವರ್ಸ್ ಮಾಡಿದಾಗ ನಂಬರ್ ಏನಾಗುತ್ತೆ, BA. 35 ಇದ್ದಿದ್ದು 53 ಆಯಿತು. BA ಆದಾಗ ಏನಾಗುತ್ತೆ, ಜನರಲ್ ಫಾರ್ಮ್ 10 × B ಪ್ಲಸ್ 1 × A. ಓಕೆ, 1 × A ಇದೆಲ್ಲ ಒಂದೇ. ಸೊ ನಾನು 1 ಅಂತಲೂ ಬರ್ಕೊಳ್ತೀನಿ. ನೆಕ್ಸ್ಟ್ ನಾನು ಏನು ಸ್ಟೆಪ್ ಇನ್ಸ್ಟ್ರಕ್ಷನ್ ಕೊಟ್ಟೆ ನಿಮಗೆ, ಈ 2 ನಂಬರ್ಸ್ನ ಆ್ಯಡ್ ಮಾಡಿ ಅಂತ. ಸೊ ಈ 2 ನಂಬರ್ಸನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡೋದು ಹೇಗೆ, ಇವಾಗ ಡೈರೆಕ್ಟಾಗಿ ಈ ಥರ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಹೀಗೆ ಮಾಡೋಣ, 10 × A ಪ್ಲಸ್ 1 × B ಪ್ಲಸ್ 10 × B ಪ್ಲಸ್ 1 × A. ಓಕೆ, ಹೇಗೆ ಮಾಡ್ತೀವಿ, ಇಲ್ಲಿ 10A ಇದೆ, ಇಲ್ಲಿ 1A ಇದೆ. ಸೊ ಇದು ಎಷ್ಟಾಗುತ್ತೆ, 10A ಪ್ಲಸ್ 1A ಇಸ್ 11A. ಲೈಕ್ ಟರ್ಮ್ಸ್. 10B ಪ್ಲಸ್ 1B ಇಸ್ 11B. ಓಕೆ, 11A ಪ್ಲಸ್ 11B ಇದೆ. ಏನು ಮಾಡ್ಬೋದು, ಇಲ್ಲೂ 11 ಇದೆ, ಇಲ್ಲೂ 11 ಇದೆ. ಸೊ ನಾನು 11ನ ಕಾಮನ್ ಆಗಿ ಆಚೆ ತೆಗಿಬೋದು ತಾನೆ. ಸೊ ಇಟ್ ಬಿಕಮ್ 11 × A ಪ್ಲಸ್ B. ಇದು ಓಪನ್ ಮಾಡಿದ್ರೆ ಏನಾಗುತ್ತೆ, 11A ಪ್ಲಸ್ 11B. ಅದಾದಮೇಲೆ ನಾನು ಏನು ಹೇಳಿದೆ, 11 ಜೊತೆ ಇದನ್ನು ಡಿವೈಡ್ ಮಾಡಿ ಅಂತ. 11 ಜೊತೆ ಇದನ್ನು ನಾನು ಡಿವೈಡ್ ಮಾಡಿದಾಗ 11 × 1 11 × 1 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದು ಏನು, A ಪ್ಲಸ್ B. ಸೊ 11 ಜೊತೆ ಡಿವೈಡ್ ಮಾಡಿದಾಗ 11 ಕ್ಯಾನ್ಸಲ್ ಆಗಿರೋದ್ರಿಂದ ನಮಗೆ ಕೋಷಂಟ್ ಏನು ಸಿಗುತ್ತೆ, A ಪ್ಲಸ್ B ಅಂತ ಕೋಷಂಟ್ ಸಿಗುತ್ತೆ. ರಿಮೈಂಡರ್ ಏನಾಗುತ್ತೆ, 0 ಆಗುತ್ತೆ. ನಾನು ಇವಾಗ 1 ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಸೊ ನಾನು ಏನು ಹೇಳಿದೆ ಆವಾಗ, 35 ರಿವರ್ಸ್ ದ ಡಿಜಿಟ್ಸು ಏನಾಗುತ್ತೆ, 53 ಆಗುತ್ತೆ.
ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ 88. 88ನ 11 ಜೊತೆ ಡಿವೈಡ್ ಮಾಡಿದ್ರೆ ಇಂಟು 8 ಇಸ್ 88. ರಿಮೈಂಡರ್ ಏನು 0, ಇದು ನಾವು ಆಗಲೇ ಹೇಳಿದ್ವಿ. ಆ್ಯಂಡ್ ಕೋಶಂಟ್ ಏನು 8. ಆ್ಯಂಡ್ ಇಲ್ಲೇನು ಹೇಳ್ತಿರೋದು, ಕೋಶಂಟ್ ಯಾವಾಗಲೂ a ಪ್ಲಸ್ ಬಿ ಇರುತ್ತೆ. a ಪ್ಲಸ್ ಬಿ ಅಂದರೆ ಏನು 3 + 5. 3 + 5 ಎಷ್ಟಾಯಿತು 8 ಆಯಿತು. ಸೂಪರ್ ಕೂಲ್ ತಾನೇ ಹೇಗೆ ನಂಬರ್ಸ್ ವರ್ಕ್ ಆಗುತ್ತೆ. ನನಗಂತೂ ಇದು ಫಸ್ಟ್ ಟೈಮ್ ನೋಡಿದಾಗ ವಾವ್ ಅನ್ಸು. ಯಾಕಂದರೆ ಇದು ಬರೀ 35, 53ಗಲ್ಲ, ಎನಿ ನಂಬರ್ ನೀವು ಯಾವ ಸ್ಟೂಡೆಂಟ್ಸ್ ನೋಡ್ತಾ ಇರೋ, ನೀವು ಯಾವ 2 ಡಿಜಿಟ್ ನಂಬರ್ ತೊಗೊಂಡು ಕೂಡ ಇದೇ ಆಗುತ್ತೆ. ರಿಮೈಂಡರ್ ವಿಲ್ ಬಿಕಮ್ 0 ವೆನ್ ಯು ಡಿವೈಡ್ ಬೈ 11 ಆ್ಯಂಡ್ ಕೋಶಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಸಮ್ ಆಫ್ ದ ಒರಿಜಿನಲ್ ಡಿಜಿಟ್ಸ್, ಅಂದರೆ a ಪ್ಲಸ್ ಬಿ. ಗಾಟ್ ಇಟ್? ಬೇಕಾದ್ರೆ ಬೇರೆ ನಂಬರ್ಸ್ಗೂ ನೀವು ಟ್ರೈ ಮಾಡ್ಬೋದು. ಓಕೆ, ಇವಾಗ ನಾವು ನೆಕ್ಸ್ಟ್ ಗೇಮ್ ನೋಡೋಣ. ರೆಡಿ ಫಾರ್ ದ ಸೆಕೆಂಡ್ ಗೇಮ್? ಓಕೆ, ಸೇಮ್ ಕೈಂಡ್ ಆಫ್ ಸ್ಟೆಪ್ಸು, ಈ ಸಲ ಡಿಫ್ರೆನ್ಸ್ ನೋಡೋಣ. ಫಸ್ಟ್ ನಾವೇನು ಮಾಡ್ತೀವಿ, ಥಿಂಕ್ ಆಫ್ ಅ 2 ಡಿಜಿಟ್ ನಂಬರ್. ಬೇರೆ ನಂಬರ್ ಯಾವ್ದಾದ್ರು ತೊಗೊಳ್ಳಿ, ಅಥವಾ ಸೇಮ್ ನಂಬರು ತೊಗೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನು ಮಾಡ್ತೀರಾ, ಡಿಜಿಟ್ಸ್ನ ರಿವರ್ಸ್ ಮಾಡಿ. ಡಿಜಿಟ್ಸನ್ನು ರಿವರ್ಸ್ ಮಾಡಿದ್ಮೇಲೆ ನಿಮಗೆ ಇವಾಗ ಒರಿಜಿನಲ್ ನಂಬರ್ ಇದೆ ಮತ್ತು ರಿವರ್ಸ್ ಡಿಜಿಟ್ಸ್ ಮಾಡಿರೋ ನಂಬರು ಇದೆ. ಅದರಲ್ಲಿ ಯಾವ ನಂಬರ್ ಚಿಕ್ಕದಿದೆಯೋ ದೊಡ್ಡ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ಮತ್ತೆ 35 ತೊಗೊಂಡೆ, 53 ಆಯಿತು. 53 ಮೈನಸ್ 35 ಮಾಡಿ. ಈ ಸಲ ಏನು ಮಾಡ್ತೀರಾ, ಡಿವೈಡ್ ದಿ ಆನ್ಸರ್ ಬೈ 9. ಓಕೆ, 9 ಜೊತೆ ಡಿವೈಡ್ ಮಾಡಿದ್ಮೇಲೆ ಏನು ಲಾಸ್ಟ್ ಟೈಮ್ ಥರಾನೇ ಮತ್ತೆ ನಿಮ್ಮ ರಿಮೈಂಡರ್ ಫಾರ್ ಶೋರ್ 0 ಆಗಿರುತ್ತೆ. ಇವಾಗ ಮ್ಯಾಜಿಕ್ ಅಲ್ಲ, ನಾನು ಹೇಗೆ ಮಾಡ್ತಾ ಇರೋಕ್ಕಂತ ನೀವು ಕೇಳಂಗಿಲ್ಲ, ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಹೇಗಿದಾಗ್ತಿದೆ ಅಂತ. ಸೊ ನೀವು ಟ್ರೈ ಮಾಡಿ, ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ರಿವರ್ಸ್ ದ ಡಿಜಿಟ್ಸ್, ಸಬ್ಟ್ರಾಕ್ಟ್ ದ 2 ನಂಬರ್ಸ್, ಅದಾದಮೇಲೆ ಡಿವೈಡ್ ದ ನಂಬರ್ ಬೈ 9. ನಿಮ್ಮ ಕೋಶಂಟ್ ಏನಾಗುತ್ತೆ ಅದು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಕೋಶಂಟ್ ಇದರ್ a ಮೈನಸ್ ಬಿ ಇರುತ್ತೆ ಅಥವಾ b ಮೈನಸ್ a ಇರುತ್ತೆ. ವಿಚ್ ಎವರ್ ಡಿಜಿಟ್ ಇಸ್ ಬಿಗರ್ ಅದು ಫಸ್ಟ್ ತೊಗೊಳ್ಳಿ, ಅದರಿಂದ ಚಿಕ್ಕ ಡಿಜಿಟನ್ನು ಸಬ್ಟ್ರಾಕ್ಟ್ ಮಾಡಿ. ಓಕೆ, ಲೆಟ್ಸ್ ಸಿ ಹೌ ದಿಸ್ ಹ್ಯಾಪನ್ಸ್. ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ನಂಬರ್ a b ಅಂತ ತೊಗೊಂಡ್ರೆ ನನಗೆ ಗೊತ್ತು ಇದು 10a ಪ್ಲಸ್ 1b. ರಿವರ್ಸ್ ದ ಡಿಜಿಟ್ಸ್ ಅಂದರೆ ಸೊ ಇದೇನಾಗುತ್ತೆ 10b ಪ್ಲಸ್ 1a. ನೆಕ್ಸ್ಟ್ ನಾನು ಏನು ಹೇಳೋದು, ಸಬ್ಟ್ರ್ಯಾಕ್ಟ್ ಮಾಡಿ ಇದೆರಡನ್ನ ಅಂತ. ಸೊ ಏನಾಗುತ್ತೆ 10a ಪ್ಲಸ್ b ಮೈನಸ್ 10b ಪ್ಲಸ್ a. ಓಕೆ, ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ 10a ಪ್ಲಸ್ b, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ 10b ಮೈನಸ್ a ತಾನೆ. ಸೊ ಇದನ್ನ ಇವಾಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, ವೆರಿ ಗುಡ್, 9a ಮೈನಸ್ 9b. 9a ಮೈನಸ್ 9b ಏನು ಮಾಡ್ಬೋದು, ನಾನು 9 ಕಾಮನ್ ತೆಗಿಬೋದು. ಸೊ ಇದೇನಾಗುತ್ತೆ 9 ಇಂಟು a ಮೈನಸ್ b ಆಯಿತು. ಓಕೆ, 9 ಇಂಟು a ಮೈನಸ್ b ಇಲ್ಲಿ ತೊಗೊಳ್ತೀನಿ. ಇದನ್ನು ಏನು ಹೇಳಿದ್ದು ನಾನು ಸ್ಟೆಪ್ಪಲ್ಲಿ, 9 ಜೊತೆ ಡಿವೈಡ್ ಮಾಡಿ ಅಂತ. ಸೊ 9 ಜೊತೆ ಡಿವೈಡ್ ಮಾಡಿದಾಗ 9 ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿರೋದು ಏನು, a ಮೈನಸ್ b ಆಸ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್ 0 ಆಗುತ್ತೆ. ಸೊ ನಾನು ಚೆಕ್ ಮಾಡಿದೆ ಬೇಕಾದ್ರೆ 35, 53. ಇವಾಗ ನಾನು 35 ಮೈನಸ್ 53 ಮಾಡಿಕೊಡ್ದು ಬೇಕು ಅಂತ ತೊಗೊಂಡು ಈ ಎಕ್ಸಾಂಪಲ್ನ ನಾನು ಏನು ಮಾಡಬೇಕು, 53 ಮೈನಸ್ 35 ಮಾಡಬೇಕು. ಸೊ 53 ಮೈನಸ್ 35 ಇದು ಎಷ್ಟಾಗುತ್ತೆ 18 ತಾನೆ. ಆ್ಯಂಡ್ 18ನ 9 ಜೊತೆ ಡಿವೈಡ್ ಮಾಡಿದಾಗ 2 ಅಂತ ನಮ್ಮ ಕೋಶಂಟ್ ಸಿಗುತ್ತೆ ಮತ್ತು ರಿಮೈಂಡರ್ ಇಸ್ 0. ಕೋಶಂಟ್ a ಮೈನಸ್ b. a ಮೈನಸ್ b ಅಂದರೆ ಇದು ನಂದು a ಮತ್ತು b, ಇಲ್ಲಿ b ನಂದು ದೊಡ್ಡದಿದೆ. ಸೊ ಮೈ ಕೋಶನ್ ಕ್ಯಾನ್ ಆಲ್ಸೋ ಬಿ b ಮೈನಸ್ a ತಾನೆ. a ಮೈನಸ್ b ಅಥವಾ b ಮೈನಸ್ a ಬೇಸ್ಡ್ ಆನ್ ವಿಚ್ ಎವರ್ ಇಸ್ ಬಿಗರ್. ಸೊ 5 ಮೈನಸ್ 3 ಮಾಡಿದಾಗ್ಲೂ 2ನೇ ಸಿಗುತ್ತೆ. ಗಾಟ್ ಇಟ್? ಸೊ ಹೇಗೆ ನಾನು ರಿಮೈಂಡರ್ 0 ಅಂತ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಅದು ಕ್ಲಿಯರಾಗಿ ಅರ್ಥ ಆಗಿಲ್ಲ ಅನಿಸಿದ್ರೆ 9 ಇಂಟು a ಮೈನಸ್ bನ ನಾನು 9 ಜೊತೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಆಗಲೇ 9 ಕ್ಯಾನ್ಸಲ್ ಆಗ್ತಿದೆ. ಸೊ a ಮೈನಸ್ bನ ನಾನು ಇನ್ ಫರ್ದರ್ ಡಿವೈಡ್ ಮಾಡೋದು ಬೇಕಾಗಿಲ್ಲ. ಸೊ ದ್ಯಾಟ್ ಮೀನ್ಸ್ ರಿಮೈಂಡರ್ ಇಸ್ ಆ್ಯಕ್ಚುಲಿ 0. ಅದು ನಮ್ಮ ಕೋಶಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಗೇಮ್ ಇವಾಗ ನೋಡೋಣ. ಇವಾಗ ನಾವು 3 ಡಿಜಿಟ್ ನಂಬರ್ ನೋಡೋಣ. ಏನು ಹೇಳ್ತಾ ಇದ್ದೀನಿ, ಥಿಂಕ್ ಆಫ್ ಎನಿ 3 ಡಿಜಿಟ್ ನಂಬರ್, ಯಾವುದಾದ್ರೂ 3 ಡಿಜಿಟ್ ನಂಬರ್. ರಿವರ್ಸ್ ದ ಡಿಜಿಟ್ಸ್ ಆಫ್ ದ 3 ಡಿಜಿಟ್ ನಂಬರ್ ಟು ಗೆಟ್ ಅ ನ್ಯೂ ನಂಬರ್. ಸೊ ನಾನು ಅಕಸ್ಮಾತ್ 431 ಅಂತ ತೊಗೊಂಡ್ರೆ ರಿವರ್ಸ್ ಮಾಡಿದಾಗ ಡಿಜಿಟ್ಸು ಏನಾಗುತ್ತೆ 1 3 4 ಆಯಿತು. ಸೊ ಉಲ್ಟಾ ಓದಬೇಕು ಅಷ್ಟೇ. ಓಕೆ, ಅಥವಾ ನೀವು 205 ತೊಗೊಂಡಿದ್ರೆ 502 ಆಗುತ್ತೆ. ಓಕೆ, ರಿವರ್ಸ್ ಮಾಡಿ ಡಿಜಿಟ್ಸ್. ಇವಾಗ ಒಂದು ದೊಡ್ಡ ನಂಬರ್ ಇರುತ್ತೆ, ಒಂದು ಚಿಕ್ಕ ನಂಬರ್ ಇರುತ್ತೆ. ಅಂದರೆ ಒರಿಜಿನಲಿ ಒಂದು ನಂಬರ್ ಇದೆ, ಇವಾಗ ರಿವರ್ಸ್ ಆದಮೇಲೆ ಇನ್ನೊಂದು ನಂಬರ್ ಇದೆ. ಚಿಕ್ಕ ನಂಬರ್ನ ದೊಡ್ಡ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ಸಬ್ಟ್ರ್ಯಾಕ್ಟ್ ದ ಸ್ಮಾಲರ್ ನಂಬರ್ ಫ್ರಮ್ ದ ಬಿಗರ್ ನಂಬರ್. ಈ ಸಲ ಡಿವೈಡ್ ದಿ ಆನ್ಸರ್ ಬೈ 99.
ಮತ್ತೆ ನಾನು ಏನು 100% ಆಗಿ ಹೇಳ್ತೀನಿ ಅಂದರೆ ಯು ಹ್ಯಾವ್ ಅ ರಿಮೈಂಡರ್ ಆಫ್ 0. ಬಟ್ ಈ ಸಲ ನಾನು ಹೇಳ್ತಲ್ಲ ಹೇಗೆ ಮಾಡೋದು ಅಂತ, ನಾನು ಜಸ್ಟ್ ಕ್ಲೂ ಕೊಡ್ತೀನಿ, ನೀವು ಹೇಳಿ ನನಗೆ ಆ್ಯಕ್ಚುಲಿ ಹೇಗೆ ಮಾಡಬೇಕು ಅಂತ. ಸೊ 3 ಡಿಜಿಟ್ ನಂಬರ್ ಜನರಲ್ ಫಾರ್ಮ್ ಏನು, ಅಕಸ್ಮಾತ್ ನಂಬರ್ ABC ಅಂತ ಇದ್ದರೆ ಜನರಲ್ ಫಾರ್ಮ್ ಏನಾಗುತ್ತೆ 100A ಪ್ಲಸ್ 10B ಪ್ಲಸ್ C. ರಿವರ್ಸ್ ಮಾಡಿದ್ರೆ ಏನಾಗುತ್ತೆ CBA ಆಯಿತು. ಸೊ ಇಲ್ಲಿ 100C ಪ್ಲಸ್ ಮತ್ತು 10Bನೇ ಆಯಿತು ಪ್ಲಸ್ A. ಇವಾಗ ಏನು ಹೇಳ್ತಿರೋದು, ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಸಬ್ಟ್ರಾಕ್ಟ್ ಮಾಡಿ ಅಂತ. ಸೊ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಸೊ ನೀವಾಗೆ ಸಬ್ಟ್ರಾಕ್ಟ್ ಮಾಡಬೇಕು, ಬಟ್ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ 10B ಹೋಯಿತು, 10Bನ 10B ತೆಗಿತಾ ಇವಿ, ಸೊ ಹೋಗುತ್ತೆ. ಸೊ ಉಳ್ಕೊಂಡಿರೋದು ಏನು 100A ಮೈನಸ್ A ಪ್ಲಸ್ 100C ಮೈನಸ್ C. ಸೊ ಇದರಿಂದ ನಾನು ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೇನೆ. ಸೊ ಉಳ್ಕೊಂಡಿರೋದು ಏನು ಆ್ಯಕ್ಚುಲಿ 99A ಪ್ಲಸ್ 99C. ಆ್ಯಂಡ್ ನಾನು ಏನು ಹೇಳಿದ್ದು 99 ಜೊತೆ ಡಿವೈಡ್ ಮಾಡಿ ಅಂತ. ಸೊ ನಿಮಗೆ ಗೊತ್ತು ರಿಮೈಂಡರ್ 0 ಆಗುತ್ತೆ ಅಂತ. ಸೂಪರ್, ನೋ ಮೋ ಮ್ಯಾಜಿಕ್. ನಿಮಗೆ ಆ್ಯಕ್ಚುಲಿ ಲಾಜಿಕ್ ಗೊತ್ತಾಗ್ತಿದೆ ಇವಾಗ ಯಾಕೆ. ಓಕೆ, ಸೊ ಯಾವಾಗಲೂ ಯಾಕೆ ವರ್ಕ್ ಆಗುತ್ತೆ ಅಂದರೆ, ಯಾಕಂದರೆ ನಾನು ಇವಾಗ A, B ಮತ್ತು C ತೊಗೊಂಡ್ರೆ ಇಟ್ ಕ್ಯಾನ್ ರೆಪ್ರೆಸೆಂಟ್ ಎನಿ 3 ಡಿಜಿಟ್ ನಂಬರ್ ತಾನೆ. ಸೊ ಆಬ್ವಿಯಸ್ಲಿ ಇದು ಏನೇನು ಹೇಳಿದ್ನೋ ಯಾವ 3 ಡಿಜಿಟ್ ನಂಬರ್ ತೊಗೊಂಡ್ರು ಅದಕ್ಕೆ ಸಾಲ್ವ್ ಆಗುತ್ತೆ. ಸೊ ನಾವಿವಾಗ ಇನ್ ಒಂದು ಲಾಸ್ಟ್ ಗೇಮ್ ಆಡ್ತೀವಿ. ಓಕೆ, ಆ್ಯಂಡ್ ಆ ಲಾಸ್ಟ್ ಗೇಮ್ ಏನು, ಸೇಮ್ ಥಿಂಕ್ ಆಫ್ ಅ 3 ಡಿಜಿಟ್ ನಂಬರ್ ಬರ್ಕೊಳ್ಳಿ. ಈ 3 ಡಿಜಿಟ್ ನಂಬರಿಂದ ನೀವಾಗೇನೆ ಇನ್ನು 2 3 ಡಿಜಿಟ್ ನಂಬರ್ಸ್ ಬರಿಬೇಕು. ಏನಂದ್ರೆ ಅರ್ಥ ಅಂದರೆ ನೀವು ಆ ಆ್ಯಂಡ್ ಅದರ ರಿಲೇಟಿವ್ ಆರ್ಡರ್ ಸೇಮ್ ಇಟ್ಕೊಳ್ಬೇಕು. ಅದು ಅರ್ಥ ಏನು ಅಂತ ಹೇಳ್ತೀನಿ. ನಾನು ABC ಅಂತ ನಂಬರ್ ತೊಗೊಂಡ್ರೆ ನಂದು ಇವಾಗ ನೆಕ್ಸ್ಟ್ ನಂಬರ್ ಏನಾಗುತ್ತೆ CAB. ಆರ್ಡರ್ ಸೇಮ್ ಇದೆ, ABC CAB, ನೆಕ್ಸ್ಟ್ ಏನಾಗುತ್ತೆ BCA. ಓಕೆ, ಏನಾದರೂ ಅರ್ಥ ಅಂದರೆ ನಾನು ಇಲ್ಲಿ ನೆಕ್ಸ್ಟ್ ನಂಬರ್ ಬರ್ಕೊಂಡಾಗ ಏನು ಮಾಡಿದ್ರೆ ಇದನ್ನು ನಾನು ಫಸ್ಟ್ ಡಿಜಿಟಿಗೆ ಕಳಿಸ್ದೆ, ಇದನ್ನು ಸೆಕೆಂಡ್ ಡಿಜಿಟಿಗೆ ಕಳಿಸ್ದೆ, ಇದನ್ನು ಥರ್ಡ್ ಡಿಜಿಟಿಗೆ ಕಳಿಸ್ದೆ. ಓಕೆ, ಸೊ ಅದಕ್ಕೆ CAB ಆಯಿತು. ಇಲ್ಲೇನು ಮಾಡಿದೆ, Bನ ನಾನು ಈ ಪ್ಲೇಸಿಗೆ ಕಳಿಸ್ದೆ, Cನ ನಾನು ಈ ಪ್ಲೇಸಿಗೆ ಕಳಿಸ್ದೆ, Aನ ನಾನು ಈ ಪ್ಲೇಸ್ ಕಳಿಸ್ದೆ. ಸೊ ಆ ಆರ್ಡರ್ ಸೇಮ್ ಇದೆ, ಬಟ್ ಜಸ್ಟ್ ಸೈಕ್ಲಿಕ್ ಆಗಿ ಟರ್ನ್ ಮಾಡ್ತಾ ಇದ್ದೀವಿ. ಓಕೆ, ಸೊ 3 ನಂಬರ್ ಸಿಕ್ತು. ಸಾರಿ, ಇದೆಷ್ಟು ಗಲೀಜಾಗಿ ಬರ್ತೀನಿ, ಇದು C ಆಯಿತು. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಈ 3 ನಂಬರ್ಸನ್ನು ಆ್ಯಡ್ ಮಾಡಿ ಅಂತ. ಸೊ ಇದೇನಾಗುತ್ತೆ 100A ಪ್ಲಸ್ 10B ಪ್ಲಸ್ C, 100C ಪ್ಲಸ್ 10A ಪ್ಲಸ್ B, 100B ಪ್ಲಸ್ 10C ಪ್ಲಸ್ A. ಓಕೆ, ಇದನ್ನ ಇವಾಗ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಡಿವೈಡ್ ದ ಸಮ್ ಬೈ 37. ಸೊ ಈ ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಹೇಗಾಯಿತು, ನೀವೇ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಹೇಗಾಯಿತು ಅಂತ. ನೀವೇನು ಮಾಡ್ತೀರಾ ಅಂದರೆ ನೀವು ಟ್ರೈ ಮಾಡಿ 37 ಜೊತೆ ಡಿವೈಡ್ ಮಾಡಿದ್ಮೇಲೆ ಆಗಲೇ ಗೊತ್ತು ನಮಗೆ ಎಲ್ಲರಿಗೂ ಇವಾಗ ಏನು ರಿಮೈಂಡರ್ 0 ಇರುತ್ತೆ ಅಂತ. ಸೊ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಗಿದ್ದು ಬಂತು ಅಂತ, ಆ್ಯಂಡ್ ನೀವು ನಮಗೆ ಒಂದು ಫೋಟೋ ತೆಕ್ಕೊಂಡ್ಬಿಟ್ಟು ಆ ಸೊಲ್ಯೂಷನ್ದು ವಾಟ್ಸಾಪ್ ನಂಬರಿಗೆ ಕಳಿಸಿ. ಆ್ಯಂಡ್ ಯಾರು ಕರೆಕ್ಟ್ ಸಿಕ್ಕಿದೆಯೋ ವಿ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್. ಓಕೆ, ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಿಮಗೂ ಕೂಡ ರೆಸ್ಪಾಂಡ್ ಮಾಡ್ತೀವಿ. ವಿ ವಿಲ್ ಹೆಲ್ಪ್ ಯು ಟು ಫಿಗರ್ ಔಟ್ ಹೌ ಟು ಗೆಟ್ ದಟ್. ಸರಿನಾ? ಸೊ ನೀವು ಇದನ್ನು ಟ್ರೈ ಮಾಡಿ, ಅದಾದಮೇಲೆ ನಮಗೆ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ. ಸೊ ಹೌ ಡಿಡ್ ದಿಸ್ ಹ್ಯಾಪನ್, ನೀವು ನನಗೆ ಹೇಳಬೇಕು. ಸೊ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಈ ಥರ ಕ್ವೆಶನ್ಸ್ ಬರಬಹುದು. ಏನು ಕ್ವೆಶನು? ಪ್ರೂವ್ ದ್ಯಾಟ್ ದ ಡಿಫರೆನ್ಸ್ ಆಫ್ ದ ಗಿವನ್ ನಂಬರ್ಸ್ ಆ್ಯಂಡ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 9. ಇದರ ಅರ್ಥ ಏನು ಅಂದರೆ, ನಾನು ಇವಾಗ ಏನು ಸಾಲ್ವ್ ಮಾಡಿದ್ನೋ ಅದೇನೇ ಆಯಿತಾ. ಐ ಥಿಂಕ್ ಇದು ನಮ್ಮ ಸೆಕೆಂಡ್ ಗೇಮ್ ನಾವೇನು ಆಡಿದ್ದು. ಏನು ಹೇಳ್ತಿದ್ದಾರೆ, ಒಂದು ನಂಬರ್ ಇದೆ, ದ ಡಿಫರೆನ್ಸ್ ಆಫ್ ದ ನಂಬರ್ ಆ್ಯಂಡ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್. ಸೊ AB ತೊಗೊಂಡೆ, ಅದಾದಮೇಲೆ BA ಆಯಿತು, AB ಇಂದ BA ಸಬ್ಟ್ರಾಕ್ಟ್ ಮಾಡೋದು ಅಥವಾ BA ಇಂದ AB ಸಬ್ಟ್ರಾಕ್ಟ್ ಮಾಡೋದು. ಅದಾದಮೇಲೆ ಆ ನಂಬರ್ ಇಸ್ ಡಿವಿಸಿಬಲ್ ಬೈ 9 ಅಂತ ಪ್ರೂವ್ ಮಾಡಬೇಕು. ಹೇಗೆ? ನಾನು ಆಗಲೇ ತೋರಿಸ್ದೆ ನಿಮಗೆ, ಅದೇ ಪ್ರೂಫ್ ಇಲ್ಲಿ ಬರೀಬೇಕು. ನಾನು ಜಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದನ್ನು ಕ್ವೆಶನ್ ಫಾರ್ಮ್ಯಾಟಿಗೆ ಚೇಂಜ್ ಮಾಡೀನಿ. ಆ್ಯಂಡ್ ಇಲ್ಲಿ ಹೇಳ್ತಿರೋದು ಫಸ್ಟು 26 ಕೇಸ್ ತೊಗೊಳ್ಳಿ ಮತ್ತು ಪ್ರೂವ್ ಮಾಡಿ. ನೆಕ್ಸ್ಟು ಜನರಲ್ ಕೇಸ್ PQ ತೊಗೊಂಡ್ಬಿಟ್ಟು ಪ್ರೂವ್ ಮಾಡಿ. ಸೊ 26 ಕೇಸ್ ತೊಗೊಳ್ಳೋಣ. 26 ಅಂದರೆ ಏನಾಗುತ್ತೆ? ಸೊ ಹೇಗೆ ಬರೀತೀನಿ ಇದನ್ನು? ಫಸ್ಟ್ ನನಗೆ 26 ಅಂತ ಇದೆ. ಅಪಾನ್ ರಿವರ್ಸಿಂಗ್ the digits, ಆವಾಗ ನನಗೇನು ಸಿಗುತ್ತೆ? 62. ಸೊ ಇವಾಗ ನಾನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ದೊಡ್ಡ ನಂಬರ್ ಯಾವುದು? 62. ಸಬ್ಟ್ರಾಕ್ಟಿಂಗ್
ಏನು ಸಿಗತ್ತೆ 62 ಮೈನಸ್ 26. ಸೊ ಇಲ್ಲಿ 12 ಆಗುತ್ತೆ, ಇಲ್ಲಿ 6 ಉಳ್ಕೊಳ್ಳುತ್ತೆ, ಇದು 5 ಆಗುತ್ತೆ, ಇಲ್ಲಿ 3 ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಿರೋದು ಡಿವೈಡ್ ಬೈ 9. ಸೊ 36 ಡಿವೈಡೆಡ್ ಬೈ 9. ಸೊ 9 ಇಂಟು ಎಷ್ಟು 36 ಆಗುತ್ತೆ 9 ಇಂಟು 4 ಏನು ಸಿಗ್ತಿದೆ 0. ಸೊ ನಮ್ಮದು ರಿಮೈಂಡರ್ ಆರ್ ಇಸ್ ಈಕ್ವಲ್ ಟು 0. ನಾವು ಹೆನ್ಸ್ ಪ್ರೂವ್ಡ್ ಅಂತ ಬರಿಬೋದು. ಸೊ ಇಲ್ಲಿ ಸ್ಟೆಪ್ 1 ಟೇಕ್ ಅ ನಂಬರ್ 26, ಸ್ಟೆಪ್ 2 ರಿವರ್ಸ್ ದ ಡಿಜಿಟ್ಸ್, ಅಥವಾ ಸ್ಟೆಪ್ ವೈಸ್ ಬರ್ಕೊಂಡು ಹೋಗಿ ಬಟ್ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು, ದಿಸ್ ಪ್ರೂವ್ಸ್ ದಟ್ ಆರ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಅವ್ರು ಹೇಳ್ತಿರೋದು ಪಿ ಕ್ಯೂ ಕೇಸ್ಗೂ ತೋರಿಸಿ ಅಂತ. ಪಿ ಕ್ಯೂ ಕೇಸ್ ಹೇಗೆ ಮಾಡ್ತೀವಿ, ಟೇಕ್ ಅ ನಂಬರ್ ಪಿ ಕ್ಯೂ, ಅದಾದಮೇಲೆ ಪಿ ಕ್ಯೂ ಇನ್ ಜನರಲ್ ಕ್ಯಾನ್ ಬಿ ರಿಟರ್ನ್ ಆಸ್ 10 ಇಂಟು ಪಿ ಪ್ಲಸ್ 1 ಇಂಟು ಕ್ಯೂ ವಿಚ್ ಇಸ್ 10p ಪ್ಲಸ್ ಕ್ಯೂ. ಅಪಾನ್ ರಿವರ್ಸಿಂಗ್ ದ ಡಿಜಿಟ್ಸ್ ವಿ ಗೆಟ್ ಕ್ಯೂ ಪಿ. ಕ್ಯೂ ಪಿನ ಹೇಗೆ ಬರೀತೀವಿ 10 ಇಂಟು ಕ್ಯೂ ಪ್ಲಸ್ 1 ಇಂಟು ಪಿ. ಇವಾಗ ವಿ ಸಬ್ಟ್ರಾಕ್ಟ್ ದ 2. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಏನು ಸಿಗುತ್ತೆ 9p ಪ್ಲಸ್ 9 ಕ್ಯೂಬ್. ಓಕೆ, 9p minus 9q or 9q minus 9p based on whichever number is bigger. 9 ಕಾಮನ್ ತೆಗಿತೀವಿ, ಸೊ ವಿ ಗೆಟ್ 9 ಇಂಟು p ಮೈನಸ್ q ಅಥವಾ 9 ಇಂಟು q ಮೈನಸ್ p. 9 ಜೊತೆ ಡಿವೈಡ್ ಮಾಡಿದಾಗ ವಿ ನೋ ದಟ್ ದ ರಿಮೈಂಡರ್ ಇಸ್ 0. ಸೊ ಆ ಥರ ಜನರಲ್ ಕೇಸ್ಗೂ ಪ್ರೂವ್ ಮಾಡ್ತೀರಾ. ಡೌಟ್ಸ್ ಏನಾದರೂ ಇದ್ದರೆ ಏನು ಮಾಡಬೇಕು, ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಬೇಕು. ಕೂಲ್. ಸೊ ಸಿಮಿಲರ್ಲಿ ನಾವು ಬೇರೆ ಏನೇನು ಗೇಮ್ಸ್ ಆಡಿದ್ವೋ ಅದೇ ಬೇಸ್ಡ್ ಬೇರೆ ಕ್ವೆಶನ್ಸು ಇದೆ. ಪ್ರೂವ್ ದಟ್ ದ ಸಮ್ ಆಫ್ ದ ಗಿವನ್ ನಂಬರ್ಸ್ ಆ್ಯಂಡ್ ದ ನಂಬರ್ ಒಬ್ಟೈನ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 11. ಸೊ ಇದು ನಮ್ಮ ಐ ಥಿಂಕ್ ಫಸ್ಟ್ ಗೇಮ್ ನಾವು ಇದೇ ಆಡಿದ್ದು. ಸೇಮ್ ವೇ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಎಲ್ಲಾದರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ಕಾಮೆಂಟ್ಸ್ ಅಥವಾ ವಾಟ್ಸಾಪ್ ನಂಬರಲ್ಲಿ ಹಾಕಿ. ಓಕೆ, ಇದು ನಾವು ಲಾಸ್ಟ್ ಗೇಮ್ ಆಡಿದ್ದು ಸೇಮ್. If A, B and C are the digits of a 3-digit number, then prove that AB plus BCA plus CAB is a multiple of 37. So basically ನಾವು cyclic ಆಗಿ ಈ ನಂಬರ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ದ ಡಿಜಿಟ್ಸ್ ತೊಗೊಂಡ್ಬಿಟ್ಟು 3 ಡಿಜಿಟ್ ನಂಬರ್ಸ್ ತೆಗೆದಿದ್ದೀವಿ, ಅದನ್ನು ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಹೇಳ್ತಿರೋದು ಅದನ್ನು ಆ್ಯಡ್ ಮಾಡಿದಾಗ 37 ಜೊತೆ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಇರುತ್ತೆ ಅಂತ. ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಮಾಡೋಣ, ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂತ. ಡಿಜಿಟ್ಸ್ ಯಾವುದಾದಿದೆ ನಮಗೆ 0, 1, 2, 3, 4, 5, 6, 7, 8, 9 ಇದೆಲ್ಲ ನಮ್ಮ ಡಿಜಿಟ್ಸ್. ಸೊ 10 ಡಿಫ್ರೆಂಟ್ ಡಿಜಿಟ್ಸ್ ಇದೆ. ಅದಾದಮೇಲೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಈ ಡಿಜಿಟ್ಸನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕೆಲವು ಲೆಟರ್ಸನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕ್ವೆಶನಲ್ಲಿ 31q ಪ್ಲಸ್ 1q3 ಇಸ್ ಈಕ್ವಲ್ ಟು 501 ಅಂತ ಸಮ್ ಹೇಳ್ತಿರೋದು. ಈ 31q ನಂಬರಲ್ಲಿ q ಒನ್ ಆಫ್ ದ ಡಿಜಿಟ್ಸು, ಮತ್ತು ಇಲ್ಲಿ 1q3ಲೂ ಅಷ್ಟೇ q ಇಸ್ ಒನ್ ಆಫ್ ದ ಡಿಜಿಟ್ಸ್. ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ q ಯಾವ ಡಿಜಿಟನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ. ಸೊ ನಾವು ಕೆಲವು ಡಿಫ್ರೆಂಟ್ ಟ್ರಿಕ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಲಾಜಿಕ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಒಂದೊಂದ್ಸಲಿ ನಾವು ಜಸ್ಟ್ ಟ್ರೈ ಮಾಡಿಬಿಟ್ಟು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವ ಡಿಜಿಟ್ ಇದು ಅಂತ. ಆ್ಯಂಡ್ ಇಲ್ಲಿ ಬೋತ್ ದ ಟರ್ಮ್ಸಲ್ಲಿ ನಮಗೆ ಕ್ಯೂ ಇದೆ ಅಲ್ಲ, ಸೊ ಕ್ಯೂ ಒಂದೇ ಡಿಜಿಟನ್ನು ರೆಪ್ರೆಸೆಂಟ್ ಮಾಡ್ತಿದೆ ಇದರಲ್ಲಿ ಮತ್ತು ಇದರಲ್ಲಿ. ಓಕೆ, ಸೊ ಹೇಗೆ ಮಾಡೋದು ಇದನ್ನು? ಫಸ್ಟ್ ಆಫ್ ಆಲ್ ನಾವು ಅಡಿಷನ್ ಮಾಡ್ತಿರುವಾಗ ನಾವು ಯಾವಾಗಲೂ ಯೂನಿಟ್ಸ್ ಪ್ಲೇಸಿಂದ ಶುರು ಮಾಡ್ತೀವಿ ತಾನೆ, 2 ನಂಬರ್ಸನ್ನು ಆ್ಯಡ್ ಮಾಡ್ತಿರುವಾಗ. ಸೊ ಇಲ್ಲಿ ಏನಿದೆ ಕ್ಯೂ ಪ್ಲಸ್ 3 ಇಸ್ ಈಕ್ವಲ್ ಟು ಯೂನಿಟ್ಸ್ ಪ್ಲೇಸ್ 1 ಅಂತ ಕೊಟ್ಟಿರೋದು. ಸೊ 3 ಜೊತೆ ಯಾವುದೋ ನಂಬರ್ ಕ್ಯೂ ಆ್ಯಡ್ ಮಾಡಿದಾಗ ನಮಗೆ ಯೂನಿಟ್ಸ್ ಪ್ಲೇಸಲ್ಲಿ 1 ಬೇಕು. ಸೊ ಹೇಗೆ ಮಾಡೋದು ಅಂದರೆ, ಸಪೋಸ್ ನಾನು ಇವಾಗ ಕ್ಯೂ ಜಾಗದಲ್ಲಿ 1 ಅಂತ ಇಟ್ಟರೆ 1 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 4. ಸೊ ಅದಿಲ್ಲಿ ಸರಿ ಹೋಗಲ್ಲ. ಸೊ ಇಲ್ಲಿ ನಮಗೆ ಏನಿದೆ ಕ್ಯೂ, ಇಲ್ಲಿ 3 ಇದೆ. ಆ್ಯಂಡ್ ಇದರ ಸಮ್ಮಲ್ಲಿ ನಮಗೆ ಯೂನಿಟ್ಸ್ ಪ್ಲೇಸ್ 1 ಬೇಕು. ಕ್ಯಾರಿ ಓವರ್ ಏನಾದ್ರೂ ಇರ್ಬೋದು, ನೋ ಪ್ರಾಬ್ಲಮ್. ಸೊ ನನಗೇನು ಗೊತ್ತು ಅಂದರೆ ನಾನು ಕ್ಯೂ ಜಾಗದಲ್ಲಿ 8 ಅಂತ ಹಾಕ್ತಾರೆ. ಸೊ 8 ಪ್ಲಸ್ 3 ಅಂತ ಹಾಕ್ತಾರೆ. 8 ಪ್ಲಸ್ 3 ಮಾಡಿದಾಗ ಎಷ್ಟು ಸಿಗುತ್ತೆ? 11 ಸಿಗುತ್ತೆ. ಸೊ ಇಲ್ಲಿ 1 ಬರುತ್ತೆ, ಮತ್ತು ನೆಕ್ಸ್ಟ್ ಟರ್ಮ್ ಏನಿದೆಯೋ ಅಲ್ಲಿ ನಾನು ಕ್ಯಾರಿ ಓವರ್ 1 ಮಾಡ್ತೀನಿ. ಸೊ ಇಲ್ಲೂ ಅಷ್ಟೇ ನಾನು ಕ್ಯೂ ಜಾಗದಲ್ಲಿ 8 ಅಂತ ಹಾಕ್ತಾರೆ. 8 ಪ್ಲಸ್ 3 11. ಸೊ ಇಲ್ಲಿ 1 ಬಂದುಬಿಟ್ಟು ಇಲ್ಲಿ 1 ನಾವು ಕ್ಯಾರಿ ಓವರ್ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 1 ಪ್ಲಸ್ 1 2 ಆಯಿತು. ಸೊ ಇದು ನನಗಾಗಲೇ ಗೊತ್ತು 2 ಅಂತ. 2 ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಯೂನಿಟ್ಸ್ ಪ್ಲೇಸಲ್ಲಿ ಈ ಸಲ 0 ಅಂತ ಹೇಳಿರೋದು. ನನಗಿಲ್ಲಿ ಕ್ಯೂ ಆಗಲೇ 8 ಇದೆ. ಸೊ ನಾನು ಇಲ್ಲೂ ಸೇಮ್ ವ್ಯಾಲ್ಯೂ ಆಫ್ ಕ್ಯೂನೇ ತೊಗೊಳ್ಬೇಕು. ಸೊ ನಾನು ಇಲ್ಲೂ 8 ಅಂತ ಹಾಕಿದಾಗ 2 ಪ್ಲಸ್ 8 ಎಷ್ಟು? 10. ಸೊ 10 ಅಂದರೆ ಇಲ್ಲಿ 0 ಬರೀತೀನಿ, ಇಲ್ಲಿ ಕ್ಯಾರಿ ಓವರ್ 1. 1 ಪ್ಲಸ್ 3 4, 4 ಪ್ಲಸ್ 1 5, 5 0 1 ಆಯಿತು. ರೈಟ್? ಸೊ ನಾನು ಒಂದ್ಸಲಿ ಇದನ್ನು ವೆರಿಫೈ ಮಾಡ್ತೀನಿ. ಯಾವಾಗಲೂ ವೆರಿಫೈ ಮಾಡೋದು ಇಂಪಾರ್ಟೆಂಟ್, ಸೊ ದಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಗೊತ್ತಾಗುತ್ತೆ. ವೆರಿಫೈ ಮಾಡೋದು ಹೇಗೆ? 31q ಇದೆ. ಸೊ 31
ಕ್ಯೂ ಜಾಗದಲ್ಲಿ ನಾವು ಏನು ತೊಗೊಳ್ತಾ ಇದ್ವಿ 8 ತೊಗೊಳ್ತಾ ಇದ್ವಿ ಸೊ 3 1 8 ಆ್ಯಂಡ್ ಇಲ್ಲಿ ಏನಿರೋದು 1 Q 3 ಸೊ 1 8 3 ಆ್ಯಂಡ್ ಇದನ್ನು ಆ್ಯಡ್ ಮಾಡಬೇಕು ಅಂತ ಹೇಳ್ತಿರೋದು. ಸೊ ನಾವು ಅದನ್ನು ಆ್ಯಡ್ ಮಾಡಿದಾಗ ವಿ ಶುಡ್ ಗೆಟ್ 5 0 1. ಸೊ ಇಲ್ಲಿ ಏನಾಗುತ್ತೆ 8 + 3 11 1 ಕ್ಯಾರಿ, ಇದು 8 + 1 + 1 10, 3 + 1 4 4 + 1 5. ಇಟ್ಸ್ ದ ಸೇಮ್ ಆ್ಯಸ್ ದಿಸ್ ತಾನೆ. ಸೊ ನಮಗೆ Q = 8 ಅಂತ ತೊಗೊಂಡಾಗ ವಿ ಗೆಟ್ ದ ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಇವಾಗ ಸೆಕೆಂಡ್ ಕ್ವೆಶನ್. ಇಲ್ಲೇನು ಹೇಳ್ತಿರೋದು, ಯಾವುದೋ ಡಿಜಿಟ್ ಎ ಅಂತ ತೊಗೊಳ್ತಾ ಇದ್ವಿ, ರೆಪ್ರೆಸೆಂಟ್ ಮಾಡ್ತಿರೋದು ಎ ಪ್ಲಸ್ ಎ ಮಾಡಿದಾಗ ನಮಗೆ ಆನ್ಸರಲ್ಲಿ BA ಸಿಗ್ತಿದೆ. ಇಲ್ಲಿ ಎಲ್ಲ ಕಡೆ ಎ ಸೇಮ್ ಡಿಜಿಟ್ ರೆಪ್ರೆಸೆಂಟ್ ಮಾಡ್ತಿರೋದು, B ಇಸ್ ಅ ಡಿಫ್ರೆಂಟ್ ಡಿಜಿಟ್. ಸೊ ನೀವೇ ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ಏನು ಆನ್ಸರ್ ಇರ್ಬೋದು ಅಂತ. ವಿಲ್ ಯೂಸ್ ಸಮ್ ಕೈಂಡ್ ಆಫ್ ಲಾಜಿಕ್ ಟು ಕಮ್ ಅರೈವ್ ಎಟ್ ದಿ ಆನ್ಸರ್. ಇವಾಗ ನಾನು 1 + 1 + 1 ತೊಗೊಂಡ್ರೆ ಏನಾಗುತ್ತೆ 3 ಸಿಗುತ್ತೆ. ಬಟ್ ನಮ್ಮ ಆನ್ಸರಲ್ಲಿ ನಮಗೆ ಗೊತ್ತು ಇಟ್ಸ್ ಅ 2 ಡಿಜಿಟ್ ನಂಬರ್ ಅಂತ. ಸೊ 1 ಆಗಲ್ಲ, 2 ಆಗಲ್ಲ, 3 ಆಗಲ್ಲ, ಮೇ ಬಿ 4 ಆನ್ವರ್ಡ್ಸ್ ಆಗುತ್ತೆ. ಸೊ ದಟ್ಸ್ ಒನ್ ವೇ ಆಫ್ ಸೇಯಿಂಗ್ 1 2 3 ಎಲ್ಲ ಅಂತೂ ಆಗೋದೇ ಸಾಧ್ಯ ಇಲ್ಲ. ಸೆಕೆಂಡ್ ಕ್ಲೂ ಏನಿದೆ ಅಂದರೆ ನಾನಿಲ್ಲಿ ಎ ತೊಗೊಂಡಿನಿ ಆ್ಯಂಡ್ ಇಲ್ಲಿ ಆನ್ಸರ್ಲೂ ಅಷ್ಟೇ ಯೂನಿಟ್ಸ್ ಪ್ಲೇಸಲ್ಲಿ ಎ ಇದೆ. ಸೊ ಏನು ಹೇಳ್ತಾ ಇದ್ದೀನಿ, 3 ಸಲ ಅದೋ ಒಂದು ಡಿಜಿಟ್ ಆ್ಯಡ್ ಮಾಡಿದಾಗ ಆನ್ಸರಲ್ಲೂ ಅಷ್ಟೇ ಅದರ ಲಾಸ್ಟ್ ಡಿಜಿಟ್ ಅದೇ ನಂಬರ್ ಇರಬೇಕು ಅಂತ ಹೇಳ್ತಿರೋದು. ಅದು ಯಾವಾಗ ಸಾಧ್ಯ ಇದೆ, 0 ಸಾಧ್ಯ ಇದೆ. ಸೊ 0 + 0 + 0 ಮಾಡಿದಾಗ ಯೂನಿಟ್ ಸ್ಪೇಸ್ಲು 0 ಬರುತ್ತೆ. ಬಟ್ ವಿ ಆಲ್ರೆಡಿ ಸೈಡ್ 2 ಡಿಜಿಟ್ ನಂಬರ್ ಇದೆ, ಸೊ ಇಟ್ ಕಾಂಟ್ ಬಿ 0. ಇನ್ಯಾವ ನಂಬರಲ್ಲಿ ಇದು ಪಾಸಿಬಲ್ ಇದೆ, 5 ಅಲ್ಲಿ ಪಾಸಿಬಲ್ ಇದೆ ಅಲ್ಲ. ಯಾಕಂದರೆ 5 ನಾವು ನೋಡ್ತಿರೋ 5 + 5 + 5 ಮಾಡಿದಾಗ 15 ಸಿಗುತ್ತೆ. ಸೊ ಅಲ್ಲಿ ಯೂನಿಟ್ ಸ್ಪೇಸ್ಲು 5 ಇದೆ. ಸೊ ಟ್ರೈ ಮಾಡೋಣ. ಸೊ A = 5 ತೊಗೊಂಡ್ರೆ ಏನಾಗುತ್ತೆ, 5 + 5 + 5 ಏನು ಸಿಗುತ್ತೆ, 15 ಸಿಗುತ್ತೆ, ರೈಟ್. ಸೊ ನಾನು A 5 ಆಗತ್ತೆ. ಸೊ ಇದೆಲ್ಲನೂ ಎನೇ ಆ್ಯಂಡ್ ಆನ್ಸರಲ್ಲೂ ಇದು ಎ, ರೈಟ್. ಆ್ಯಂಡ್ ಬಿ ಜಾಗದಲ್ಲಿ ಏನಿದೆ 1 ಇದೆ. ಸೊ ದಿಸ್ ಕ್ಯಾನ್ ಬಿ ಅವರ್ ಆನ್ಸರ್. ಎಸ್, ಒಂದ್ಸಲಿ ವೆರಿಫೈ ಮಾಡೋಕ್ಕೆ ನೋಡಿದ್ರು ಅಷ್ಟೇ ಇದೆ ನಮ್ಮ ವೆರಿಫಿಕೇಷನು. 5 + 5 + 5 = 15. ಸೊ ನನ್ನ ಆನ್ಸರ್ ಏನಾಗುತ್ತೆ, A = 5 ಆ್ಯಂಡ್ ಬಿ ಜಾಗದಲ್ಲಿ ಏನಿದೆ 1. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಓಕೆ, ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ಕೇರ್ಫುಲ್ಲಾಗಿ ನೋಟಿಸ್ ಮಾಡಿ, ಇದು ಒಂದು ಮಲ್ಟಿಪ್ಲಿಕೇಶನ್ ಕ್ವೆಶನ್. ಇಷ್ಟೊತ್ತಿಗೂ ವಿ ಡಿಡ್ ಅಡಿಷನ್. ಸೊ ಇದರಲ್ಲಿ BA × B3 = 5 7 A ಅಂತ ಕೊಟ್ಟಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ನಾವು ಏನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡೋಣ, ಏನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡೋಣ. ಯಾಕಂದರೆ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಟ್ಸ್ ಯೂನಿಟ್ಸ್ ಪ್ಲೇಸು, ಇಟ್ ಮೈಟ್ ಬಿ ಈಸಿಯರ್. ಇಲ್ಲಿ ಏನಿದೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಾವು ಹೇಗೆ ಮಾಡ್ತೀವಿ, ಯಾವಾಗಲೂ ದಿಸ್ ನಂಬರ್ ಇಂಟು ದಿಸ್ ನಂಬರ್ ಫಸ್ಟ್ ಮಾಡ್ತೀವಿ, ಅದು ನಮ್ಮ ಯೂನಿಟ್ಸ್ ಪ್ಲೇಸಲ್ಲಿ ಬರುತ್ತೆ. ಸೊ ಈ A × 3 ಮಾಡಿದಾಗ ನಮ್ಗೆ ಯೂನಿಟ್ಸ್ ಪ್ಲೇಸಲ್ಲೂ ಏನೇ ಬೇಕು. ಸೊ ಯಾವ ಡಿಜಿಟಲ್ಲಿ ಇದು ಪಾಸಿಬಲ್ ಅಂತ ನೋಡೋಣ. ಸೊ 0 through 9 ನಮಗೆಲ್ಲ ಡಿಜಿಟ್ಸ್ ಇದೆ. ಓಕೆ, ಎ ಜಾಗದಲ್ಲಿ 0 ತೊಗೊಂಡ್ರೆ 0 × 3 = 0. ಸೊ ಇಲ್ಲೂ A = 0, ಇಲ್ಲೂ A = 0. ಸೊ 0ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ನೋಡಿ 1 ಟ್ರೈ ಮಾಡಿ. 1 × 3 ಏನಾಗುತ್ತೆ, 3 ಸಿಗುತ್ತೆ. ದಟ್ಸ್ ನಾಟ್ ದ ಸೇಮ್ ಆ್ಯಸ್ A. ಸೊ 1 ರಿಜೆಕ್ಟ್ ಮಾಡೋಣ. ಅದೇ ಥರ ಟ್ರೈ ಮಾಡ್ತಿದ್ರೆ ನಿಮಗೆ ಯಾವ ವ್ಯಾಲ್ಯೂಸಿಗೆ ಸೇಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ನಮಗೆ 0ಗೆ ಆಗುತ್ತೆ ಆ್ಯಂಡ್ 5ಗೆ ಆಗುತ್ತೆ. 5ಗೆ ಯಾಕಾಗುತ್ತೆ, 5 × 3 ಮಾಡಿದಾಗ 15 ಸಿಗುತ್ತೆ ಆ್ಯಂಡ್ ಯೂನಿಟ್ಸ್ ಪ್ಲೇಸು 5 ಏನೇ. ಸೊ 0 ಆಗುತ್ತೆ, 5 ಆಗುತ್ತೆ. ಇನ್ನು ಬೇರೆ ಆ ನಂಬರ್ಗೂ ಇದು ಸಾಧ್ಯ ಇಲ್ಲ. ಸೊ ನಾವು ಏನು ಮಾಡೋಣ ಅಂದರೆ ಇದೇ ಕ್ವೆಶನ್ನ ನಾವು ಇವಾಗ 2 ಡಿಫ್ರೆಂಟ್ ಕೇಸಸ್ಗೆ ಸಾಲ್ವ್ ಮಾಡೋಣ. ವೆನ್ A = 0 ಆ್ಯಂಡ್ ವೆನ್ A = 5. ಈಚ್ ಟೈಮಲ್ಲಿ ಬಿ ವ್ಯಾಲ್ಯೂ ಸಿಗೋಕ್ಕೆ ಸಾಧ್ಯನಾ ಆ್ಯಂಡ್ ಸಿಗೋಕ್ಕೆ ಸಾಧ್ಯ ಇದ್ದರೆ ಏನು ವ್ಯಾಲ್ಯೂ ಇರುತ್ತೆ ಅಂತಲೂ ನೋಡೋಣ. ಓಕೆ, ಸೊ ಇಲ್ಲಿ ನಾನು A ಜಾಗದಲ್ಲಿ 0 ಅಂತ ಹಾಕ್ತೆ. ಸೊ ಇಲ್ಲೇನು ಬರೀತೀನಿ, ಟೇಕ್ A = 0. ಸೊ ಅಲ್ಲಿ BA ಅಂತ ಇತ್ತಲ್ಲ, ಸೊ B 0 ಅಂತ ಹಾಕೀನಿ ಆ್ಯಂಡ್ 5 7 A ಅಂತ ಇತ್ತು. ಸೊ 5 7 0 ಆಯಿತು. ಇವಾಗ ನಾವು ಏನು ಮಾಡಬೇಕು ಅಂದರೆ ಇಷ್ಟು ಗೊತ್ತಾದ ಮೇಲೆ ನಾನು ಬಿದ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೀವೇ ಬೇಕಾದರೆ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಏನು ಥರ ಲಾಜಿಕಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಒನ್ ಆಫ್ ದ ಥಿಂಗ್ಸ್ ನಾನೇನು ಯೋಚನೆ ಮಾಡಿದೆ ಅಂದರೆ ನಾವು ಸ್ಮಾಲೆಸ್ಟ್ ಡಿಜಿಟ್ ಆ್ಯಂಡ್ ಲಾರ್ಜೆಸ್ಟ್ ಡಿಜಿಟ್ ತೊಗೊಳ್ಳೋಣ ಆ್ಯಂಡ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು ರೇಂಜ್ ಸಿಗುತ್ತೆ ನಮಗೆ ಅಂತ. ಸ್ಮಾಲೆಸ್ಟ್ ಡಿಜಿಟ್ ಏನು, 0. ಸೊ 0 0 ಇಂಟು ಏನು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು 0ನೇ ಸಿಗುತ್ತೆ. ಸೊ ಇಟ್ಸ್ ನಾಟ್, ಬಿ ಅಂತೂ 0 ಇರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಏನು ಹೇಳಿದೆ, ಬಿ ಮತ್ತು ಎ ಡಿಫ್ರೆಂಟ್ ಲೆಟರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬಿ ಆ್ಯಂಡ್ ಎ ಕಾಂಟ್ ಬಿ ದ ಸೇಮ್. ಸೊ 0 ಅಂತೂ ಅಲ್ಲ. ನೆಕ್ಸ್ಟ್ ಏನು, B = 1 ತೊಗೊಳ್ಳೋಣ. B = 1 ತೊಗೊಂಡ್ರೆ ಏನಾಗುತ್ತೆ, 10 × 13 ಇದು ಎಷ್ಟಾಗುತ್ತೆ, 130. ನೋಡ್ಬಿಟ್ಟೇ ಗೊತ್ತಾಗ್ಬೋದು, ವಿ ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ ಇಟ್.
ನಮಗೆ ಆನ್ಸರ್ ಏನು ಬೇಕಾಗಿರೋದು 570. ಸೊ ಆಬ್ವಿಯಸ್ಲಿ 1ಗಿಂತ ಎಷ್ಟೋ ದೊಡ್ಡದಿರಬೇಕು ನಮ್ಮ ಬಿದ ವ್ಯಾಲ್ಯೂ. ಓಕೆ, ಬಿಗ್ಗೆಸ್ಟ್ ಡಿಜಿಟ್ ಯಾವ್ದಿರೋದು ನಮಗೆ ಗೊತ್ತಿರೋದು ಏನು 9. ಸೊ ಬಿ ಇಸ್ ಈಕ್ವಲ್ ಟು 9 ತೊಗೊಳ್ಳೋಣ. ಬಿ ಇಸ್ ಈಕ್ವಲ್ ಟು 9 ತೊಗೊಂಡ್ರೆ 90 ಇಂಟು 93 ಆಗುತ್ತೆ. ಇದು ಎಷ್ಟಾಗುತ್ತೆ? ನೀವೇ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ವಿ ಗೆಟ್ ಅ ವೆರಿ ಲಾರ್ಜ್ ನಂಬರ್. ಈ ನಂಬರ್ ಆಲ್ಮೋಸ್ಟ್ ಈಕ್ವಲ್ ಟು 10,000 ಅಷ್ಟು ಸಿಗುತ್ತೆ. ಹೇಗೆ ನಾನು ಇದು ಹೇಳ್ತಾ ಇದ್ದೀನಿ? ರೀಸನ್ ವೈ ನಾನು ಬೇಕು ಅಂತ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ ಅಂದರೆ, ಈ ಚಾಪ್ಟರ್ ಏನು ಪಾಯಿಂಟ್ ಏನು ಅಂದರೆ, ನಾವು ಲೆಂಗಿ ಕ್ಯಾಲ್ಕುಲೇಷನ್ಸ್ ಮಾಡ್ದೇನೆ ವಿ ಶುಡ್ ಟ್ರೈ ಟು ಫಿಗರ್ ಔಟ್ ದಿ ಆನ್ಸರ್. ನನಗೆ ಹೇಗೆ 10,000 ನಿಯರ್ ಅಂತ ಗೊತ್ತು ಅಂದರೆ, ವಿ ನೋ ದ್ಯಾಟ್ 100 ಇಂಟು 100, ಯಾಕಂದರೆ 90 is close to 100, 93 is close to 100, 100 ಇಂಟು 100 ಮಾಡಿದಾಗ 10,000 ಸಿಗುತ್ತೆ ಅಂತ ಗೊತ್ತು. ಸೊ ದಿಸ್ ಆನ್ಸರ್ ಮಸ್ಟ್ ಬಿ ವೆರಿ ವೆರಿ ಲಾರ್ಜ್, ಆಲ್ಮೋಸ್ಟ್ 9,000 ಸಮಥಿಂಗ್ ಏನೋ ಸಿಗ್ಬಹುದು. ಸೊ ಇಲ್ಲಿ ನಮಗೆ 570 ಇದೆ, ಇಲ್ಲಿ 130 ಇದೆ, ಇಲ್ಲಿ 9,000 ಆ್ಯಂಡ್ ಸಮಥಿಂಗ್ ಇದೆ. ಸೊ ಬೇಸಿಕ್ಲಿ ನನಗೆ ಏನು ಅರ್ಥ ಆಗ್ತಿದೆ ಅಂದರೆ, ಓಕೆ, ಬಿದ ವ್ಯಾಲ್ಯೂ ಶುಡ್ ಬಿ ಕ್ಲೋಸರ್ ಟು 1 ದ್ಯಾನ್ ಟು 9. ಸೊ ಕ್ಲೋಸರ್ ಟು 1 ಅಂದರೆ ಏನು? ನೆಕ್ಸ್ಟ್ ಡಿಜಿಟ್ ಯಾವುದು? 2. ಸೊ ನಾನು 2 ಜೊತೆ ಇವಾಗ ಟ್ರೈ ಮಾಡ್ತೀನಿ. ಸೊ ಬಿ ಇಸ್ ಈಕ್ವಲ್ ಟು 2 ತೊಗೊಂಡಾಗ ವಿ ಗೆಟ್ 20 ಇಂಟು 23. ಸೊ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಮಲ್ಟಿಪ್ಲೈ ಮಾಡಲ್ಲ, ನಾನು ಡೈರೆಕ್ಟಾಗಿ ಬರೀತೀನಿ, ಬಟ್ ನೀವು ಟ್ರೈ ಮಾಡಿ ನೋಡಿ. ಸೊ 20 ಇಂಟು 23 ಮಾಡಿದಾಗ ನನಗೆ 460 ಸಿಗುತ್ತೆ. ವೆರಿ ಕ್ಲೋಸ್ ಟು 570 ತಾನೆ, ಅಟ್ಲೀಸ್ಟ್ ಇದು 130 ಮತ್ತು 9,000 ಸಮಥಿಂಗ್ ಕಂಪೇರ್ ಮಾಡಿದ್ರೆ. ಓಕೆ, ಸೊ ನಾನು ನೆಕ್ಸ್ಟ್ ಏನು ಟ್ರೈ ಮಾಡ್ತೀನಿ? ಮೇ ಬಿ ಸ್ಲೈಟ್ಲಿ ದೊಡ್ಡ ನಂಬರ್ ತೊಗೊಳ್ತೀನಿ, ವಿಚ್ ಇಸ್ ಪಿ ಇಸ್ ಈಕ್ವಲ್ ಟು 3. ಸೊ ಇಲ್ಲಿ ಏನಾಗುತ್ತೆ? 30 ಇಂಟು 33. ಸೊ ಇಲ್ಲಿ ಎಷ್ಟಾಗುತ್ತೆ? 990 ಸಿಗುತ್ತೆ. ಸೊ ನಾನು ಬಿ ಇಸ್ ಈಕ್ವಲ್ ಟು 3 ತೊಗೊಂಡಾಗ 990 ಸಿಕ್ತು. ಬಿ ಇಸ್ ಈಕ್ವಲ್ ಟು 2 ತೊಗೊಂಡಾಗ 460 ಸಿಕ್ತು. ಆ್ಯಂಡ್ 2 ಮತ್ತು 3 ಮಧ್ಯದಲ್ಲಿ ಇನ್ಯಾವ ಡಿಜಿಟ್ಸು ಇಲ್ಲ. ಸೊ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು? ಓಕೆ, ನಾನು ಯಾವ ಡಿಜಿಟ್ ತೊಗೊಂಡು ನನಗೆ 570 ಅಂತೂ ಸಿಗ್ತಿಲ್ಲ. ಸೊ ಇನಿಷಿಯಲಿ ನಾನು ಏನು ಮಾಡಿದೆ? ನಾನು ಫಸ್ಟು ಟೇಕ್ ಎ ಇಸ್ ಈಕ್ವಲ್ ಟು 0 ಅಂತ ಮಾಡಿದೆ. ಸೊ ಮೇ ಬಿ ಏದ್ ವ್ಯಾಲ್ಯೂ 0 ಅಲ್ವೇ ಅಲ್ಲ. ಸೊ ಇವಾಗ ನಾವು ಏನು ಮಾಡ್ತೀವಿ? ಇವಾಗ ನಾವು ಏದ್ ಜಾಗದಲ್ಲಿ ನಾವು 5 ತೊಗೊಳ್ತೀವಿ. ಯಾಕಂದರೆ ನಾನು ಫಸ್ಟ್ ಏನು ಹೇಳಿದ್ದು, ಎ ಕ್ಯಾನ್ ಬಿ ಇದರ್ 0 ಆರ್ 5 ಅಲ್ಲ. ಸೊ ಏದ್ ಜಾಗದಲ್ಲಿ ನಾನು 5 ತೊಗೊಳ್ತೀನಿ. ಸೊ ನಾನು ರೀರೈಟ್ ಮಾಡಿದ್ರೆ B5 ಇಂಟು B3 ಇಸ್ ಈಕ್ವಲ್ ಟು 575 ಆಗುತ್ತೆ. ಈಗ 570 ಅಲ್ಲ, ಯಾಕಂದರೆ ಪ್ರಾಡಕ್ಟಲ್ಲೂ ನಮ್ಮ ಯೂನಿಟ್ಸ್ ಪ್ಲೇಸಲ್ಲಿ ಏನೇ ಇತ್ತು. ಓಕೆ, ನಾವು ಇವಾಗ ಮತ್ತೆ 0 ಇಂದ 9 ಎಲ್ಲದನ್ನು ಮಾಡೋದು ಬೇಕಾಗಿಲ್ಲ. ಪ್ರೀವಿಯಸ್ ಕೇಸಲ್ಲಿ ನಾವು ಏನು ತೊಗೊಂಡ್ವಿ? 0 ತೊಗೊಂಡಾಗ ವಿ ಸಾ ಇಟ್ಸ್ ಇದರ್ 2 ಅಥವಾ 3 ಎಲ್ಲೋ ಸಮ್ವೇರ್ ನಿಯರ್ ದೋಸ್ ವ್ಯಾಲ್ಯೂಸ್ ಇತ್ತು. ಸೊ ನಾವು ಇವಾಗಲೂ ಅಷ್ಟೇ 2 ಮತ್ತು 3ನೇ ತೊಗೊಳ್ಳೋಣ. ಸೊ ನಾನು ಫಸ್ಟ್ ಬಿ ಇಸ್ ಈಕ್ವಲ್ ಟು 2 ತೊಗೊಳ್ತೀನಿ. ಓಕೆ, ಸೊ 2 5 ಇಂಟು 2 3 ಮಾಡೋಣ. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? ಸೊ ಫಸ್ಟ್ 5 ಇಂಟು 3 ಮಾಡ್ತೀನಿ, 15 ಆಯಿತು, 6 ಇಲ್ಲಿ 7 ಆಯಿತು, 0 ಬರೀತೀನಿ. ನೆಕ್ಸ್ಟ್ 2 ಜೊತೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡಬೇಕಲ್ಲ. ಸೊ ಇಲ್ಲಿ 500 ಆಯಿತು. ಸೊ 5 ಇದನ್ನು ನಾನು ಆ್ಯಡ್ ಮಾಡಿದಾಗ 575 ಸಿಗುತ್ತೆ. ಆ್ಯಂಡ್ ಏನು ನಮಗೆ ಪ್ರಾಡಕ್ಟ್ ಬೇಕಾಗಿರೋದು? ಇಟ್ಸ್ ಆಲ್ಸೋ 575. ಸೊ ಫೈನಲ್ ಆಗಿ ಆನ್ಸರ್ ನಮಗೆ ಏನು ಸಿಕ್ತು? ಎ ಇಸ್ ಈಕ್ವಲ್ ಟು 5 ತೊಗೊಂಡ್ಬಿಟ್ಟು ಬಿ ಇಸ್ ಈಕ್ವಲ್ ಟು 2 ತೊಗೊಂಡಾಗ ನಮಗೆ 575 ಸಿಕ್ತು. ಯು ಡೋಂಟ್ ಹ್ಯಾವ್ ಟು ಟ್ರೈ ಇಟ್ ಫಾರ್ ಬಿ ಇಸ್ ಈಕ್ವಲ್ ಟು 3, ಯಾಕಂದರೆ ನಮಗೆ ಇಲ್ಲಿ ಆನ್ಸರ್ ಆಗಲೇ ಸಿಕ್ಕ ಮೇಲೆ ಇಫ್ ಇಟ್ಸ್ ದ ಸೇಮ್ ಆ್ಯಸ್ ದಿಸ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ಇಟ್ಸ್ ಜಸ್ಟ್ ಒನ್ ಮೆಥಡ್ ಆಫ್ ಅರೈವಿಂಗ್ ಎಟ್ ದಿ ಆನ್ಸರ್. ನಾವು ಯೂಶಲಿ ಲಾಜಿಕ್ ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಟ್ರೈ ಟು ಸೇ, ಓಕೆ, ಈ ಡಿಜಿಟು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಇದ್ರ ಜೊತೆ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಸಮಥಿಂಗ್ ಕ್ಲೋಸ್ ಟು ದಿಸ್. ಆ ಥರ ನಾವು ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ಟು ಯೂಶಲಿ ಈ ಥರ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀವಿ. ಇವಾಗ ನಾವು ನಿಮ್ಮ ಫಸ್ಟ್ ಎಕ್ಸಸೈಸ್ ಮಾಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು. ನಾನು ಎವ್ರಿ ಸಿಂಗಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಮಿಕ್ಕಿರೋ ಪ್ರಾಬ್ಲಮ್ಸ್ನ ಯು ಹ್ಯಾವ್ ಟು ಡೆಫಿನೆಟ್ಲಿ ಟ್ರೈ ಸಾಲ್ವಿಂಗ್ ಇಟ್ ಆನ್ ಯುವರ್ ಓನ್. ನಿಮಗೆ ಆನ್ಸರ್ ಸಿಕ್ತೋದ್ರೆ ಯು ಕ್ಯಾನ್ ಆಲ್ವೇಸ್ ಮೆಸೇಜಸ್ ಆನ್ ಆರ್ ವಾಟ್ಸಪ್ ನಂಬರ್. ಆನ್ಸರ್ ಸಿಕ್ಬಿಟ್ಟು ವೆರಿಫೈ ಮಾಡಬೇಕು ಅಂದರೆ ಯು ಕ್ಯಾನ್ ಸೆಂಡ್ ಇಟ್ ಟು ಅಸ್. ನಾವು ಚೆಕ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಫಸ್ಟ್ ಥರ್ಡ್ ಕ್ವೆಶ್ಚನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಫೇರ್ಲಿ ಈಸಿ ಇದೆ, ಜಸ್ಟ್ ಆ್ಯಡ್ ಮಾಡ್ತಿರೋದು, ಅದಕ್ಕೆ ನೀವೇ ಟ್ರೈ ಮಾಡಿ. ಥರ್ಡ್ ಕ್ವೆಶ್ಚನಲ್ಲಿ ಏನಿದೆ? 1a ಇಂಟು a ಇಸ್ ಈಕ್ವಲ್ ಟು 9a. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾವು ಯೂನಿಟ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿ ಈ ಟರ್ಮಲ್ಲೂ ಎ ಇದೆ ಯೂನಿಟ್ಸ್ ಪ್ಲೇಸ್ಲಿ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಸೊ ಯಾವ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯೂನಿಟ್ಸ್ ಪ್ಲೇಸ್ಲು ಅದೇ ಯೂನಿಟ್ಸ್ ಪ್ಲೇಸ್ ಸಿಗುತ್ತೆ ವಿಚ್ ಆರ್ ದೇರ್ ಇನ್ ಬೋತ್ ಆಫ್ ದ ಟರ್ಮ್ಸ್. ಅದನ್ನು ಯೋಚನೆ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ಸಮಥಿಂಗ್ 0 ಇಂಟು 0 ಮಾಡಿದಾಗ ಯೂನಿಟ್ಸ್ ಪ್ಲೇಸ್ಲು ನಮಗೆ 0ನೇ ಸಿಗುತ್ತೆ. ಓಕೆ, ಸಿಮಿಲರ್ಲಿ ಸಮಥಿಂಗ್ ಇಂಟು 1 ಮಾಡಿದಾಗ, ಸಮಥಿಂಗ್ ಅಂದರೆ ಏನೋ ಲೈಕ್
ಇಲ್ಲಿ ನಮಗಾಗಲೇ 1 ಇದೆ, ಸೊ ಇಲ್ಲಿ 1 ಬರಲೇಬೇಕು. ಬಟ್ ಇಲ್ಲಿ ಮಾಡಿದಾಗ ಎಷ್ಟು ಸಿಗುತ್ತೆ? ಇಲ್ಲಿ 0ನೇ ಆಗುತ್ತೆ. ಓಕೆ, ಸೊ ಇದೇ ಥರ 11 ಇಂಟು 1 ಮಾಡಿದಾಗಲೂ 11 ಇದೆ. ಬಟ್ ಇಲ್ಲಿ ಏನು ಅಬ್ಸರ್ವ್ ಮಾಡೋಕ್ಕೆ ಹೇಳ್ತಾ ಇದೀನಿ ಅಂದರೆ, ಇದು ನನ್ನ ಯೂನಿಟ್ಸ್ ಪ್ಲೇಸ್, ಇದು ನನ್ನ ಯೂನಿಟ್ಸ್ ಪ್ಲೇಸ್, ಆ್ಯಂಡ್ ದಿಸ್ ಇಸ್ ಮೈ ಯೂನಿಟ್ಸ್ ಪ್ಲೇಸ್. ಎಲ್ಲ ಕಡೆ 1 ಇದೆ. ಸೊ ಈ ಥರ ಫಾರ್ ವಿಚ್ ಆಲ್ ಡಿಫ್ರೆಂಟ್ ಡಿಜಿಟ್ಸ್ ನಾವು ಮಲ್ಟಿಪ್ಲೈ ಮಾಡಿದಾಗ ಯೂನಿಟ್ಸ್ ಪ್ಲೇಸು ಅದೇ ಡಿಜಿಟ್ ಸಿಗುತ್ತೆ ಅಂತ ನೋಡಬೇಕು. ಸೊ ನನಗೆ ಗೊತ್ತಿರೋ ಪ್ರಕಾರ ಯಾವುದಾಗುತ್ತೆ? 0ಗಾಗತ್ತೆ, 1ಗಾಗತ್ತೆ, 5ಗಾಗತ್ತೆ, 6ಗಾಗತ್ತೆ. ಸೊ 0ಗಂತೂ ರಾಂಗ್ ಆನ್ಸರ್ ಸಿಕ್ತು. 11 ಇಂಟು 1 ಮಾಡಿದಾಗಲೂ ರಾಂಗ್ ಆನ್ಸರ್ ಸಿಕ್ತು. ನಮಗೆ ಏನು ಬೇಕು ಅಂದರೆ 9 ಆ್ಯಂಡ್ ಎ ಬೇಕಾಗಿರೋದು. ಸೊ ನೆಕ್ಸ್ಟ್ ಯಾವ ನಂಬರ್ ಇದೆ ನಾನು ಹೇಳಿದ್ದು? 15 ಇಂಟು 5. ಯಾಕೆ 15 ಇಂಟು 5 ಮಾಡ್ತಾಯಿನಿ? ಇಲ್ಲಿ 1 ಇರೋದು 1 ಹಾಗೆ ಬರ್ಕೊಂಡೆ. ಎ ಜಾಗದಲ್ಲಿ 5, ಅಗೇನ್ ಎ ಜಾಗದಲ್ಲಿ 5, ಆ್ಯಂಡ್ ಇಲ್ಲಿ 9 ಇಂಟು ಎ ಆಗಬೇಕು. 15 ಇಂಟು 5 ಎಷ್ಟು? 75. ಸೊ ಇದು ಡಸಂಟ್ ಸ್ಯಾಟಿಸ್ಫೈ ದ ಕಂಡೀಷನ್. ನೆಕ್ಸ್ಟ್ ಯಾವುದಿರೋದು? ನಾನು 16 ಬರ್ಕೊಳ್ತೀನಿ. ಎ ಜಾಗದಲ್ಲಿ 6 ಹಾಕಿದಾಗ 16 ಇಂಟು 6 ವಿಚ್ ಇಸ್ 96. ಸೊ ಇದು ನನ್ನ ಎ ಆ್ಯಂಡ್ ದಿಸ್ ಇಸ್ 9. ಇಲ್ಲಿ ಏನು ಬರ್ದಿರೋದು? ಸೊ 6a is equal to 6 ಹಾಕಿದಾಗ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ ನಾವೇನು ಕನ್ಕ್ಲೂಡ್ ಮಾಡ್ಬೋದು? a is equal to 6 ಅಂತ. ಇಲ್ಲಿ 4th ಕ್ವೆಶನ್ ಇವಾಗ ಟ್ರೈ ಮಾಡೋಣ. 4th ಕ್ವೆಶನಲ್ಲಿ ಫಸ್ಟ್ ನೋಡಿ, ಎ ಬಿ ಪ್ಲಸ್ 3 7 is equal to 6a ಅಂತ ಕೊಟ್ಟಿರೋದು. ಹೇಗೆ ಇದು ಮಾಡಬೇಕು? ಮಲ್ಟಿಪಲ್ ವೇಸ್ದ ಸಾಲ್ವ್ ಮಾಡೋದು. ನನಗೆ ಇದು ಈಸಿಯೆಸ್ಟ್ ಅನಿಸ್ತು. ಫಸ್ಟ್ ಆಫ್ ಆಲ್ ನನಗೆ 37 ಅಂತ ಇಲ್ಲಿ ಈಸಿಯಾಗಿ ಗೊತ್ತಾಯಿತು. 37ಗೆ ಯಾವುದೋ 2 ಡಿಜಿಟ್ ನಂಬರ್ ಆ್ಯಡ್ ಮಾಡಿದಾಗ ನನಗೆ 60 ಸಮಥಿಂಗ್ ಬೇಕು. 61 60 60 ವಾಟ್ ಎವರ್. ಎ ಜಾಗದಲ್ಲಿ ನಾನು ಇವಾಗ ಅಕಸ್ಮಾತ್ ಲಾರ್ಜೆಸ್ಟ್ ಪಾಸಿಬಿಲಿಟಿ ಏನು? 9 ಅಲ್ಲ. ಎ ಜಾಗದಲ್ಲಿ ನಾನು ಇವಾಗ 9 ಅಂತ ಹಾಕ್ತಾರೆ 37 ಪ್ಲಸ್ 90 ಸಮಥಿಂಗ್. 90 ಸಮಥಿಂಗ್ 37 ಆ್ಯಡ್ ಮಾಡಿದಾಗ 100ಗಿಂತ ಎಷ್ಟೋ ಜಾಸ್ತಿ ಸಿಗೋದು ನಂಬರು. ಬಟ್ ನಮಗೆ 60 ಸಮಥಿಂಗ್ ಬೇಕಾಗಿರೋದು. ಸೊ 9 ಅಂತೂ ಆಗಲ್ಲ. ಸಿಮಿಲರ್ಲಿ ಲೋಯೆಸ್ಟ್ ಪಾಸಿಬಲ್ ನಂಬರ್ ಏನು? 0 ಗೊತ್ತು. ಸೊ ನಾನು 0 ಸಮಥಿಂಗ್ ಪ್ಲಸ್ 37 ಅಂತೂ ವೆರಿ ಸ್ಮಾಲ್ ನಂಬರ್ ಆಗುತ್ತೆ. 1 ತೊಗೊಂಡು ನೋಡೋಣ ಏನಾಗುತ್ತೆ. 1 ತೊಗೊಂಡ್ರೆ ನಮಗೆ ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ ಬಿನೇ ಬರೆಯೋಣ, ಪ್ಲಸ್ 37 ಇಸ್ ಈಕ್ವಲ್ ಟು 61 ಆಗುತ್ತೆ. ಯಾಕಂದರೆ ಎ ಜಾಗದಲ್ಲಿ ಮತ್ತೆ 1 ಬರೀಬೇಕು. ಸಮ್ ವಾಟ್ ಪಾಸಿಬಲ್. ಬಟ್ ಇಲ್ಲಿ ಆ್ಯಡ್ ಮಾಡಿ ನೋಡಿದ್ರೆ ಇವಾಗ 7 ಇದೆ. ಬಿ ಜಾಗದಲ್ಲಿ ಏನು ಬರಬೇಕು? ಇವಾಗ 1 ಅಂತ ಬೇಕಾಗಿದೆ, ನನಗೆ 4 ಬರಬೇಕು ತಾನೆ. 4 ಇಲ್ಲಿ 3 ಪ್ಲಸ್ 1 ಮಾಡಿದಾಗ 6 ಸಿಗತ್ತಾ? ಇಲ್ಲ. 3 ಪ್ಲಸ್ 1 ಮಾಡಿದಾಗ 4 ಸಿಗುತ್ತೆ. ಸೊ 1 ಅಂತೂ ಆಗಲ್ಲ. ಬಟ್ 1 ಇಸ್ ಸಮ್ವೇರ್ ಕ್ಲೋಸ್. ಸೊ ನೆಕ್ಸ್ಟ್ ನಾನು ಎ ಜಾಗದಲ್ಲಿ ಏನು ಹಾಕ್ತೀನಿ? ನಾನು ನೆಕ್ಸ್ಟ್ ಇವಾಗ ಎ ಜಾಗದಲ್ಲಿ ನಾನು 2 ಅಂತ ಹಾಕ್ತೀನಿ. ಓಕೆ, ಸೊ ಎ ಜಾಗದಲ್ಲಿ 2 ಅಂತ ಹಾಕ್ತಾರೆ. ಇಲ್ಲಿ ಏನು ಸಮ್ ಬೇಕಾಗಿರೋದು? 62. ಪಾಸಿಬಲಾ? ಮೇ ಬಿ. ಏನು ಮಾಡಬೇಕು? 7 ಪ್ಲಸ್ ವಾಟ್ ಗಿವ್ಸ್ ಅಸ್ ಯೂನಿಟ್ ಪ್ಲೇಸ್ 2? ನನಗೆ 12 ಅಂತ ಐಡಿಯಲಿ ಸಿಗಬೇಕು. ಸೊ ದಟ್ 1 ಕ್ಯಾರಿ ಓವರ್ ಆಗುತ್ತೆ. ಸೊ 7 ಪ್ಲಸ್ 5 ಮಾಡಬೇಕು. ಸೊ ಬಿ ಜಾಗದಲ್ಲಿ 5 ಹಾಕ್ತೀನಿ. 7 ಪ್ಲಸ್ 5 ಮಾಡಿದಾಗ ನನಗೆ 12 ಸಿಗುತ್ತೆ. 12 ಇಲ್ಲಿ ಸಿಕ್ಕಿದಾಗ ಇಲ್ಲಿ 1 ಕ್ಯಾರಿ ಮಾಡ್ತೀನಿ. 2 ಪ್ಲಸ್ 1 3, 3 ಪ್ಲಸ್ 3 6. ಸಿಗ್ತಾ ಕರೆಕ್ಟಾಗಿ? ಎಸ್. ಸೊ ಇಲ್ಲಿಗೆ ನಿಲ್ಲಿಸ್ಬೋದು. ಸೊ ಏನು ಸಿಕ್ತು ನಮಗೆ? ಎ ಜಾಗದಲ್ಲಿ ನಾನು ಹಾಕಿದ್ದು 2 ಆ್ಯಂಡ್ ಬಿ ಜಾಗದಲ್ಲಿ ಹಾಕಿದ್ದು 5. ಹಿಂಗೆ ಮಾಡಿದಾಗ ನಮಗೆ 25 ಪ್ಲಸ್ 37 ವಿಚ್ ಇಸ್ ಈಕ್ವಲ್ ಟು 62 ಅಂತ ಸಿಕ್ತು. ನೆಕ್ಸ್ಟ್ ಕ್ವೆಶನ್ ನೋಡೋಣ. 5th ಒನ್ ಇವಾಗ ಮಾಡ್ತೀನಿ. 5th ಕ್ವೆಶನಲ್ಲಿ ಇಲ್ಲಿ ಹೇಳ್ತಿರೋದು ಬಿ ಇಂಟು 3 ಮಾಡಿದಾಗ, ಅಂದರೆ ಎ ಬಿ ಬಟ್ ಜಸ್ಟ್ ಯೂನಿಟ್ಸ್ ಪ್ಲೇಸ್ ಅಬ್ಸರ್ವ್ ಮಾಡೋಣ. ಬಿ ಇಂಟು 3 ಮಾಡಿದಾಗ ನಮಗೆ ಬಿನೇ ಸಿಗಬೇಕು ಅಂತ. ಸೊ ಇದಾಗಲೇ ಕೆಲವು ಪ್ರೀವಿಯಸ್ ಎಕ್ಸಾಂಪಲ್ಸ್ನ ನೋಡಿದ್ದೀವಿ. ಏನಾಗುತ್ತೆ ಇವಾಗ 0 ಇಂಟು 3 ಮಾಡಿದಾಗ 0ನೇ ಸಿಗುತ್ತೆ. ಸೊ ಬಿ ಪಾಸಿಬಿಲಿಟೀಸ್ ಏನಾಗ್ಬೋದು? ಬಿ ಕ್ಯಾನ್ ಬಿ ಈಕ್ವಲ್ ಟು 0. 1 ಇಂಟು 3 ಮಾಡಿದಾಗ 3 ಸಿಗುತ್ತೆ, 1 ಸಿಗಲ್ಲ. ಸೊ 1 ರಿಜೆಕ್ಟ್ ಮಾಡ್ತೀವಿ. 2 ಇಂಟು 3 ಮಾಡಿದಾಗ 6 ಸಿಗುತ್ತೆ. ಸೊ ರಿಜೆಕ್ಟ್ ಮಾಡ್ತೀವಿ. ಆ ಥರ ಇನ್ಯಾ ನಂಬರ್ಸ್ ಸೇಮ್ ಯೂನಿಟ್ಸ್ ಪ್ಲೇಸ್ ಸಿಗುತ್ತೆ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 5 ಜೊತೆ, ರೈಟ್? ಸೊ 0 ಆಗಿರ್ಬೋದು, 5 ಆಗಿರ್ಬೋದು. ಇವಾಗ ನಾನು ಬಿ ಜಾಗದಲ್ಲಿ 0 ಮತ್ತೆ ತೊಗೊಳ್ತೀನಿ. ಸೊ ಏನು ಸಿಗತ್ತೆ ನನಗೆ? ಎ 0 ಇಂಟು 3 ಇಸ್ ಈಕ್ವಲ್ ಟು ಸಿ ಎ 0. ಓಕೆ, ಸೊ ಏನು ಪಾಸಿಬಿಲಿಟೀಸ್ ಇದೆ ಇವಾಗ? ನಾನು 1 ಎ ಜಾಗದಲ್ಲಿ 1 ಅಂತ ತೊಗೊಳ್ತೀನಿ. ಅವಾಗ ಏನಾಗುತ್ತೆ? 10 ಇಂಟು 3 30 ಆಗುತ್ತೆ. 30 ಇಸ್ ನಾಟ್, ಎ ಮತ್ತು ಎ ಸೇಮ್ ಇರಬೇಕು. ಸೊ ನನಗೆ ಫಾರ್ ಎಕ್ಸಾಂಪಲ್ ಎ 1 ಅಂತ ಹಾಕ್ತಾರೆ. ಅವಾಗ ಏನಾಗುತ್ತೆ? 1 0 ಇಂಟು 3 ಇಸ್ ಈಕ್ವಲ್ ಟು, ಇಲ್ಲಿ 1 0 ಇರಬೇಕು, ಇಲ್ಲಿ ಸಿ ಬರುತ್ತೆ. ಪಾಸಿಬಲ್ ಇದು? ಇಲ್ಲ. ಸೊ ಎ ಜಾಗದಲ್ಲಿ ನೆಕ್ಸ್ಟ್ ನಾನು 2 ಅಂತ ಹಾಕ್ತೀನಿ. 2 ಅಂತ ಹಾಕ್ತಾರೆ. ಅವಾಗ ಏನಾಗುತ್ತೆ? 60 ಸಿಗುತ್ತೆ. ಬಟ್ ಸಿ 2 0 ರೆಸೆಂಬಲ್ ಆಗುತ್ತಾ? ಇಲ್ಲ.
ಅದೇ ಥರ ಟ್ರೈ ಮಾಡ್ತಾ ಹೋಗಬೇಕು. ಇನ್ನೊಂದು ನೀವೇನು ಮೈಂಡಲ್ಲಿ ಇಟ್ಕೊಳ್ಬೋದು ಅಂದರೆ, ನನಗೆ ಆಗಲೇ ಗೊತ್ತು ಕೆಲವು ನಂಬರ್ಸನ್ನು ತೊಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡಿದಾಗ ಅದೇ ನಂಬರ್ ಮತ್ತೆ ಸಿಗುತ್ತೆ. ಯಾವುದದು? ಫಾರ್ ಎಕ್ಸಾಂಪಲ್ 5. ಸೊ ಏಜ್ ಆಗಲಿ ನಾನು 5 ಹಾಕ್ತಾರೆ, 5 0 ಇಂಟು 3. ಇವಾಗ ಏನು ಹೇಳ್ತಿರೋದು? ಸಿ ಎ ಬಿ ಇರಬೇಕು. ಬಿ ಆಗಲೇ ನನಗೆ ಗೊತ್ತಿರೋದು 0 ಅಂತ. ಏಜ್ ಆಗದಲ್ಲಿ ಏನು? ನಾನು 5 ಅಂತ ತೊಗೊಂಡಿನಿ. 5 ಇಂಟು 3 ಎಷ್ಟು? ಆ್ಯಕ್ಚುಲಿ 15. ಸೊ 150 ಆಯಿತು. ಇದು ಸಿ ಎ ಬಿ ಸಿಮಿಲರ್ ಇದೆಯಾ? ಎಸ್. ಸೊ ಏನು ಮಾಡ್ತಾಯಿನಿ? ಮತ್ತೆ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಬಿ ಇಂಟು 3 ಮಾಡಿದಾಗ ಸಿ ಎ ಬಿ ಕೊಡ್ತಿದೆ. ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಬಿ ಇಲ್ಲಿ ಯೂನಿಟ್ಸ್ ಪ್ಲೇಸ್ ಇದೆ, ಇಲ್ಲೂ ಯೂನಿಟ್ಸ್ ಪ್ಲೇಸಲ್ಲಿ ಬೇಕು. ಅವಾಗ ಯಾವ ನಂಬರ್ಸ್ ಪಾಸಿಬಲು? ನಾನು ಬಿನ 0 ತೊಗೊಳ್ಬೋದು ಅಥವಾ 5 ತೊಗೊಳ್ಬೋದು. ಎರಡು ಕೇಸಿಗೂ ಟ್ರೈ ಮಾಡ್ತೀನಿ. ನಾನು ಫಸ್ಟ್ ಕೇಸ್ ಬಿ 0ನೇ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ. ಪಿ ಇಸ್ ಈಕ್ವಲ್ ಟು 0 ಶುರು ಮಾಡಿದಾಗ ನನಗೆ ಎ 0 ಇಂಟು 3 ಈಸ್ ಈಕ್ವಲ್ ಟು ಸಿ ಎ 0 ಅಂತ ಸಿಗಬೇಕು. ಇಲ್ಲಿ ನಾನು ಏನು ತೊಗೊಳ್ತೀನೋ ಅದೇ ಎ ಇಲ್ಲೂ ಸಿಗಬೇಕು. ಅದು ಮಾಡೋದಕ್ಕೆ ನಾನು ಎ ಇಸ್ ಈಕ್ವಲ್ ಟು 5 ಅಂತ ಮಾಡಿದಾಗ 50 ಇಂಟು 3 ಮಾಡಿದಾಗ 150 ಸಿಗುತ್ತೆ. 150ಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ರೈಟ್? 150ಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಸೇಮ್ ಆ್ಯಸ್ ಎ ಆ್ಯಂಡ್ ಇ. ಸೊ ಏನಾಯಿತು ನಮಗೆ ಇವಾಗ ಫೈನಲ್ ಆನ್ಸರ್? ಎ ಎಷ್ಟಂತ ತೊಗೊಂಡೆ ನಾನು? ಎ ಇಸ್ ಈಕ್ವಲ್ ಟು 5 ಅಂತ ತೊಗೊಂಡೆ. ಬಿ ಎಷ್ಟು ತೊಗೊಂಡೆ? ಬಿ ಇಸ್ ಈಕ್ವಲ್ ಟು 0 ಅಂತ ತೊಗೊಂಡೆ. ಸಿ ಎಷ್ಟಾಯಿತು? ಸಿ ನಮಗೆ ಡೈರೆಕ್ಟಾಗಿ ಇಲ್ಲಿ ಸಿಕ್ತು, ಸಿ ಇಸ್ ಈಕ್ವಲ್ ಟು 1. ಓಕೆ, ಸೊ ಎವ್ರಿ ಡಿಫ್ರೆಂಟ್ ಪ್ರಾಬ್ಲಮ್ ತೊಗೊಂಡಾಗ ಡಿಫ್ರೆಂಟ್ ವೇ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಜಸ್ಟ್ ನಾನು ಹೇಗೆ ಯಾಕೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಲಾಜಿಕ್ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ನಾಟ್ ದಿ ಓನ್ಲಿ ವೇ ಟು ಸಾಲ್ವ್ ಎನಿ ಪ್ರಾಬ್ಲಮ್, ಆಯಿತಾ? ನಿಮ್ಮ ಓನ್ ಮೆಥಡನ್ನು ಯೂಸ್ ಮಾಡ್ಬೋದು, ವಿಚ್ ಇಸ್ ವೆರಿ ಲಾಜಿಕಲ್, ಫಾಲೋಸ್ ಆಲ್ ರೂಲ್ಸ್ ಆಫ್ ಅರಿಥಮೆಟಿಕ್ಸ್ ಆ್ಯಂಡ್ ಆಪರೇಷನ್ಸ್. ಆವಾಗ ಯು ಕ್ಯಾನ್ ಅರೈವ್ ವಿತ್ ದ ಸೇಮ್ ಆನ್ಸರ್. ನಿಮಗೆ ಯಾವುದಾದ್ರೂ ಇನ್ನೂ ಈಸಿ ಮೆಥಡ್ ಸಿಕ್ಕಿದ್ರೆ ನೀವು ನಮಗೆ ವಾಟ್ಸ್ಆ್ಯಪ್ ಮಾಡಿ ಆ್ಯಂಡ್ ನಿಮ್ಮನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಫೀಚರ್ ಮಾಡ್ತೀವಿ. ಓಕೆ, ಇವಾಗ 7th ಕ್ವೆಶನ್ ನೋಡೋಣ. 7th ಕ್ವೆಶನ್ ಏನಿದೆ? ಎ ಬಿ ಇಂಟು 6 ಮಾಡಿದಾಗ ನಮಗೆ ಪ್ರಾಡಕ್ಟಲ್ಲಿ ಬಿ 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 ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಇಂಥ ಕ್ವೆಶನ್ಸ್ಲಿ ನಾವು ಸಮ್ ಮತ್ತು ಪ್ರಾಡಕ್ಟ್ ಕನ್ಫ್ಯೂಸ್ ಮಾಡ್ಕೊಳ್ಕೊಡ್ದು ಆಯ್ತು. ಅವಾಗ ನಮ್ಮ ಫುಲ್ ಏನೇನು ನಾವು ಸಾಲ್ವ್ ಮಾಡ್ತೀವೋ ಫುಲ್ ರಾಂಗ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ನಮಗೆ ಯಾವುದೋ ನಂಬರ್ ಬಿ ಇಂಟು 6 ಮಾಡಿದಾಗ ಬರೀ ಯೂನಿಟ್ಸ್ ಪ್ಲೇಸ್ ಫಸ್ಟ್ ನೋಡೋಣ. ಅದೇ ಬಿ ಸಿಗಬೇಕು ನಮಗೆ. ಸೊ 1 ಇಂಟು 6 ಮಾಡಿದ್ರೆ 6 ಸಿಗುತ್ತೆ. ಸೊ ಅದು ಬಿ ಆಗಕ್ಕೆ ಸರಿಯಿಲ್ಲ. ನಮಗೆ ಬಿದ ವ್ಯಾಲ್ಯೂಸ್ ಏನೇನು ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೇನೆ. ಓಕೆ, 2 ಇಂಟು 6 ಮಾಡಿದಾಗ ನನಗೆ 12 ಸಿಗ್ತಿದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸೊ 2 ಆಗಿರ್ಬೋದು. 3 ಇಂಟು 6 ಮಾಡಿದ್ರೆ 18 ಸಿಗುತ್ತೆ. ಇಲ್ಲಿ 3 ಇಲ್ಲ, ಸೊ ಕ್ಯಾನ್ಸಲ್. 4 ಇಂಟು 6 ನನಗೆ 24 ಸಿಕ್ತು. ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಸೊ ಇಲ್ಲಿ 4 ಆಗಿರ್ಬೋದು. ಸಿಮಿಲರ್ಲಿ 5 ಇಂಟು 6 ಮಾಡಿದಾಗ ಆಗಲ್ಲ. 6 ಇಂಟು 6 ಮಾಡಿದಾಗ ಎಸ್ ಆಗುತ್ತೆ. 7 ಇಂಟು 6 ನೋ. 8 ಇಂಟು 6 8 6 ಆರ್ 48, ಸೊ 8 ಆಗುತ್ತೆ. 9 ಆಗಲ್ಲ. 10 0 ಮಾಡಿದಾಗ ಏನಾಗುತ್ತೆ? 0 ಇಂಟು 6 ಸಾಧ್ಯ. ಬಟ್ ಇಲ್ಲಿ ನಮಗೆ 0 ಇರೋಕ್ಕಾಗತ್ತಾ ಆನ್ಸರು? ಯಾಕಂದರೆ ಇಲ್ಲಿ ಇಲ್ಲೂ 0 ಆಗುತ್ತೆ, ಇಲ್ಲೂ 0 ಆಗುತ್ತೆ, ಇಲ್ಲೂ 0 ಆಗುತ್ತೆ. ಬಟ್ ಇಲ್ಲಿ ನನಗೆ ನಾನ್ ಝೀರೋ ನಂಬರ್ ಇದೆ, ನಾನ್ ಝೀರೋ ನಂಬರ್ ಇದೆ, ಸೊ ನಮಗೆ 0 ಅಂತೂ ಆಗಲ್ಲ. ಸೊ 0ನ ರಿಜೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನನಗಿರೋದು 2 4 6 ಆ್ಯಂಡ್ 8. ನಾನಿವಾಗ ಏನು ಮಾಡ್ತೀನಿ ಅಂದರೆ ನಾನು ಅಕಸ್ಮಾತ್ 2 ತೊಗೊಳ್ತೀನಿ. ಓಕೆ, 2 ತೊಗೊಂಡ್ರೆ ನನಗೇನಾಗುತ್ತೆ? ಎ 2 ಇಂಟು 6 ಇಸ್ ಈಕ್ವಲ್ ಟು ನನಗೆ ಪ್ರಾಡಕ್ಟ್ ಆಗಲೇ ಗೊತ್ತುಬಿಟ್ಟಿದೆ. ಏನು? 2 2 2. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ನಾನು ಎ ಜಾಗದಲ್ಲಿ ಏನಿದೆ ಅಂತ ಕಂಡುಹಿಡಿಬೇಕು. ನಾನು ಎ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನಮಗೆ? 9 ಅಲ್ಲ, ಎನ 9 ಅಂತ ತೊಗೊಳ್ತೀನಿ. ಸೊ 92 ಇಂಟು 6 ಮಾಡೋಣ. ಇಲ್ಲಿ ಎಷ್ಟಾಗುತ್ತೆ? 6 ಇಂಟು 2 ಇಸ್ 12. 9 ಇಂಟು 6 54 ಪ್ಲಸ್ 1 55. ಇದು ತುಂಬ ದೊಡ್ಡದಾಯಿತು. ನೆಕ್ಸ್ಟ್ ನಾನು ಏನು ತೊಗೊಳ್ಬೋದು? ನಾನು ಏನು ಯೋಚನೆ ಮಾಡಬೇಕು ಅಂದರೆ ಎ ಇಂಟು 6 ಶುಡ್ ಗಿವ್ ಮೀ ಸಚ್ ಅ ನಂಬರ್ ದ್ಯಾಟ್ ಇಲ್ಲಿ 6 ಇಂಟು 2 ಮಾಡಿದಾಗ ನಂಗೆ ಆಗಲೇ 12 ಅಂತ ಗೊತ್ತು. ಸೊ ಇಲ್ಲಿ 1 ಕ್ಯಾರಿ ಇರುತ್ತೆ. ಸೊ ಎ ಇಂಟು 6 ಪ್ಲಸ್ 1 ಶುಡ್ ಗಿವ್ ಮೀ 22 ತಾನೇ? ಯಾಕೆ? ಮಲ್ಟಿಪ್ಲೈ ಮಾಡ್ತಿರುವಾಗ ಫಸ್ಟ್ ನಾನು 6 ಇಂಟು 2 ಮಾಡಿದೆ, ಸೊ ಇಲ್ಲಿ 12 ಸಿಕ್ತು. 1 ಕ್ಯಾರಿ ಮಾಡ್ತೀನಿ. ನೆಕ್ಸ್ಟ್ ನಾನು 6 ಇಂಟು ಎ ಮಾಡ್ತೀನಿ ಆ್ಯಂಡ್ 1 ಆ್ಯಡ್ ಮಾಡಬೇಕು. ಅವಾಗ ನನಗೆ 22 ಬರಬೇಕು. ಸೊ ದಟ್ ಐ ಕ್ಯಾನ್ ರೈಟ್ ಇಟ್ ಹಿಯರ್. ಸೊ ನಾನು ಏನು ಬರೀಬೋದು? 6 ಇಂಟು ಎ ಪ್ಲಸ್ 1 ಇಸ್ ಈಕ್ವಲ್ ಟು 22. ಓಕೆ,
ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಸಿಕ್ಸ್ ಇಂಟು ಏನು ಮಾಡ್ಬಿಟ್ಟು 1 ಆ್ಯಡ್ ಮಾಡಿದಾಗ 22 ಸಿಗ್ಬೋದು. 6 ಇಂಟು 1 ಮಾಡಿದಾಗ 6 ಪ್ಲಸ್ 1 7 at 22 ಅಲ್ಲ. 6 ಇಂಟು 2 ಮಾಡಿದಾಗ 12 ಪ್ಲಸ್ 1 13 at 22 ಅಲ್ಲ. 3 ಮಾಡಿದಾಗ 18 ಪ್ಲಸ್ 1 19. 4 ಮಾಡಿದಾಗ 24 ಪ್ಲಸ್ 1 25. ಸೊ ನನಗೆ 19 ಸಿಗ್ತದೆ, 25 ಸಿಗ್ತದೆ, 22 ಅಂತೂ ಸಿಗ್ತಿಲ್ಲ. ಸೊ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು, ಓಕೆ ಮೇ ಬಿ ಬಿ ಕೆನಾಟ್ ಬಿ ಈಕ್ವಲ್ ಟು 2 ಅಂತ. ಸೊ 2ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಏನು ಟ್ರೈ ಮಾಡ್ತೀನಿ, ನಾನು 4 ಜೊತೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬಿ ಜಾಗದಲ್ಲಿ 4 ಅಂತ ಹಾಕ್ತಾರೆ, ಎ ಆ್ಯಂಡ್ ಬಿ ಜಾಗದಲ್ಲಿ 4 ಇಂಟು 6 ಈಸ್ ಈಕ್ವಲ್ ಟು 4 4 4 ಆಯಿತು. ಓಕೆ, ಇಲ್ಲಿ ಏನಾಗ್ತಿದೆ, 6 ಇಂಟು 4 ಮಾಡಿದಾಗ 24 ಅಂತ ಗೊತ್ತು. ಸೊ 4 ಇಲ್ಲಿ ಬರೆದ್ಬಿಟ್ಟು 2 ಕ್ಯಾರಿ. ಸೊ 6 ಇಂಟು ಎ ಪ್ಲಸ್ 2 ಮಾಡಿದಾಗ 44 ಸಿಗಬೇಕು. ಸೊ ಕ್ಲೋಸ್ ಟು ಇವಾಗ 6 ಜೊತೆ ಸಿಕ್ಸ್ಗೆ ಏನು ನಾನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕ್ಲೋಸ್ ಟು 44 ಸಿಗುತ್ತೆ. ನನಗೆ ಗೊತ್ತು 6 ಇಂಟು 6 36 ಪ್ಲಸ್ 2 ಮಾಡಿದಾಗ ನೀವು 38 ಆಗುತ್ತೆ, 44 ಅಲ್ಲ. 6 ಇಂಟು 7 ಎಷ್ಟು, 6 ಇಂಟು 7 ಮಾಡಿದಾಗ 42 ಸಿಗುತ್ತೆ. ಆ್ಯಂಡ್ 42 ಜೊತೆ 2 ಆ್ಯಡ್ ಮಾಡಿದಾಗ ನನಗೆ 40. ಸೊ ಇದು ಬೇಡ, ನಾನು ಜಸ್ಟ್ ಏನು ಬರ್ಕೊಡ್ತೀನಿ, 42 ಪ್ಲಸ್ 2 ಇಸ್ ಈಕ್ವಲ್ ಟು 44. ಆ್ಯಂಡ್ ನನಗೆ ಬೇಕಾಗಿರೋದು 44. ಸೊ ಮೇ ಬಿ ವಿ ಆರ್ ರೈಟ್. ಸೊ ಹೇಗೆ ಟ್ರೈ ಮಾಡೋದು, ಇವಾಗ ನಾನು ಬಿ ಜಾಗದಲ್ಲಿ, ಸೊ ನಾನು ಏನು ತೊಗೊಳ್ತೀನಿ, ಬಿ ಈಸ್ ಈಕ್ವಲ್ ಟು 4 ತೊಗೊಂಡೆ. ಆ್ಯಂಡ್ ಎ ಜಾಗದಲ್ಲಿ ನಾನು ಏನು ಮಾಡಿದೆ, 6 ಇಂಟು 7 ಹಾಕಿದೆ. ಯಾಕಂದರೆ 6 ಇಂಟು 7 ಮಾಡಿದಾಗ 42 ಸಿಕ್ತು. ಸೊ ನಾನು ಎ ಜಾಗದಲ್ಲಿ 7 ಹಾಕಿದೆ. ಸೊ ಇವಾಗ ನಾವು ಟ್ರೈ ಮಾಡಿ ನೋಡೋಣ, ವೆರಿಫೈ ಮಾಡೋಣ ಒಂದ್ಸಲಿ ಸರಿಗೆ ಸಿಗ್ತಿದೆಯಾ ಇಲ್ವಾ ಅಂತ. ಸೊ ಏನಾಗುತ್ತೆ, ಎ ಬಿ ಅಂದರೆ 7 4 ಇಂಟು 6. ನಮಗೇನು ಸಿಗಬೇಕು, ಆನ್ಸರ್ ನಮಗೆ 4 4 4 ಸಿಕ್ಕಿದ್ರೆ ಕರೆಕ್ಟ್ ಅಂತ ಆಗುತ್ತೆ. ಸೊ 6 ಇಂಟು 4 ಎಷ್ಟು, 24. 6 ಇಂಟು 7 42, 42 ಪ್ಲಸ್ 2 44. ಸೊ ಇದು ನಮಗೆ ಕರೆಕ್ಟಾಗಿ ಆನ್ಸರ್ ಸಿಕ್ತು. ಸೊ ದಿಸ್ ಇಸ್ ಅಗೇನ್ ಒನ್ ಮೋರ್ ವೇ ಆಫ್ ಅರೈವಿಂಗ್ ಎಟ್ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಇವಾಗ ನೋಡೋಣ. ಸೊ 8th ಕ್ವೆಶನ್ 9th ಕ್ವೆಶನ್ ನೀವು ಟ್ರೈ ಮಾಡಿ, ಸಿಮಿಲರ್ ಟು ದ ಕಾನ್ಸೆಪ್ಟ್ಸ್ ಅಥವಾ ದ ಲಾಜಿಕ್ ದಟ್ ವಿ ಹ್ಯಾವ್ ಯೂಸ್ ಬಿಫೋರ್. ಸಿಕ್ಕಿಲ್ಲ ಅಂದರೆ ನಮಗೆ ವಾಟ್ಸಪ್ ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. 10th ಕ್ವೆಶನಲ್ಲಿ ಏನು ಹೇಳ್ತಿದೆ ಅಂದರೆ, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿದೆ ಇದು. ಯಾಕೆ ಅಂದರೆ ಇಲ್ಲಿ 3 ಡಿಜಿಟ್ ನಂಬರ್ ಪ್ಲಸ್ 3 ಡಿಜಿಟ್ ನಂಬರ್, ಸಮ್ ಇಸ್ ಆಲ್ಸೋ 3 ಡಿಜಿಟ್ ನಂಬರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ನೋಟಿಸ್ ಮಾಡಬೇಕು ಅಂದರೆ, ಇಲ್ಲಿ ಎ ಮತ್ತು ಬಿ 2 ವ್ಯಾಲ್ಯೂನೂ ಗೊತ್ತಿಲ್ಲ, ಬಟ್ 9 ಅಂತ ಗೊತ್ತು. ಆ್ಯಂಡ್ ಎಷ್ಟೋ ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇದೆ ನಮಗೆ 9 ಸಿಗೋದಕ್ಕೆ. ಬಟ್ ಇಲ್ಲಿ ನಾವು ಏನು ಕೇರ್ಫುಲ್ಲಾಗಿ ನೋಡಬೇಕು ಅಂದರೆ, 100% ಕ್ಯಾರಿ ಓವರ್ ಅಂತೂ ಸಾಧ್ಯ ಇಲ್ಲ. ಯಾಕೆ, ನಮಗೆ ಎ ಮತ್ತು ಬಿ 2 ಡಿಫ್ರೆಂಟ್ ಡಿಜಿಟ್ಸ್ ಅಂತ ಗೊತ್ತು. ಸೊ ಲಾರ್ಜೆಸ್ಟ್ ಡಿಜಿಟ್ ಏನು, 9 ಜೊತೆ ಇನ್ನೊಂದು ಒಂದು ಲಾರ್ಜ್ ಡಿಜಿಟ್ ಆ್ಯಡ್ ಮಾಡಬೇಕು. ಸೊ ದಟ್ ಕ್ಯಾರಿ ಓವರ್ ಇರಬೇಕು ಅಂದರೆ ಏನಾಗುತ್ತೆ, ಇದು 19 ಆಗೋಕ್ಕೆ ಸಾಧ್ಯ. 19 ಸಿಗೋಕ್ಕೆ ಸಾಧ್ಯ ಇದೆಯಾ, ಇವಾಗ ನಾನು 9 ಪ್ಲಸ್ 9 ಅಂತೂ ಮಾಡೋಕ್ಕಲ್ಲ, ಯಾಕಂದರೆ ಎ ಮತ್ತು ಬಿ ಡಿಫ್ರೆಂಟು. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. 9 ಪ್ಲಸ್ ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಏನು, 8. ಇದು ಮಾಡಿದ್ರೆ ನನಗೆ 17 ಸಿಗುತ್ತೆ. ಸೊ ಏನು ನಂಬರ್ ಯಾವ ಡಿಜಿಟ್ಸ್ ತೊಗೊಂಡ್ರು ಅಷ್ಟೇ, ಯಾವತ್ತೂ ನಮಗೆ 19 ಅಂತೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ನಮಗೆ ಸಿಗೋಕ್ಕೆ ಸಾಧ್ಯ ಅಂದರೆ 17. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ 2 ನಂಬರ್ಸ್ ಆ್ಯಡ್ ಮಾಡಿದಾಗ ನಮಗೆ 9 ಮಾತ್ರ ಬೇಕಾಗಿದೆ, ನಮಗೆ 19 ಕೇಸೇ ಇಲ್ಲ. ಸೊ 9 ಹೇಗೆ ಸಿಗ್ಬೋದು ಅಂತ ನೋಡೋಣ. ಎ ಇದೆ, ಬಿ ಇದೆ, ಇದೆರಡನ್ನೂ ಆ್ಯಡ್ ಮಾಡಿದಾಗ ನನಗೆ 9 ಬೇಕಾಗಿದೆ. ಸೊ 1 ಆ್ಯಂಡ್ 8 ತೊಗೊಳ್ಬೋದು, ಅಥವಾ ನಾನು 2 ಆ್ಯಂಡ್ 7, 3 ಆ್ಯಂಡ್ 6, 4 ಆ್ಯಂಡ್ 5, ನೆಕ್ಸ್ಟ್ ಏನಾಗುತ್ತೆ 5 ಆ್ಯಂಡ್ 4, ನೆಕ್ಸ್ಟ್ ಏನಾಗುತ್ತೆ 6 ಆ್ಯಂಡ್ 3, 7 ಆ್ಯಂಡ್ 2, 8 ಆ್ಯಂಡ್ 1. ಇಷ್ಟು ಪಾಸಿಬಿಲಿಟೀಸು ಇದೆ. ನಾವು ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಟಿಂಗ್ ಈ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಟ್ರೈ ಮಾಡೋ ಬದಲು ನಾನು ಇನ್ನೊಂದು ಏನು ಥಿಂಗ್ ನೋಟಿಸ್ ಮಾಡ್ತೀನಿ ಅಂದರೆ, ನನಗಾಗಲೇ ಗೊತ್ತು ಇಲ್ಲಿ 10th ಪ್ಲೇಸಲ್ಲಿ ಕ್ಯಾರಿ ಓವರ್ ಅಂತೂ ಯಾವ ಟರ್ಮು ಕ್ಯಾರಿ ಓವರ್ ಇಲ್ಲ. ಸೊ 2 ಪ್ಲಸ್ ಎ ಶುಡ್ ಗಿವ್ ಅಸ್ ಯೂನಿಟ್ಸ್ ಪ್ಲೇಸ್ 0. ಯೂನಿಟ್ಸ್ ಪ್ಲೇಸ್ 0 ಅಂದರೆ ಆ್ಯಕ್ಚುಲಿ 10 ಆ್ಯಂಡ್ ಇಲ್ಲಿ 1 ಕ್ಯಾರಿ ಆಗುತ್ತೆ. ಓಕೆ, ಸೊ 2 ಜೊತೆ ಏನು ಆ್ಯಡ್ ಮಾಡಿದ್ರೆ ನಮಗೆ 10 ಸಿಗುತ್ತೆ, 8. ಸೊ ಎ ಜಾಗದಲ್ಲಿ ನಾನು 8 ಅಂತ ಹಾಕ್ಕೊಳ್ತೀನಿ. 2 ಪ್ಲಸ್ 8 ಮಾಡಿದಾಗ 0 ಆಗುತ್ತೆ, ಇಲ್ಲಿ 2 ಪ್ಲಸ್ 8 ಮಾಡಿದಾಗ 10 ಆಗುತ್ತೆ. ಸೊ ಇಲ್ಲಿ 0 ಹಾಕ್ಕೊಳ್ತೀನಿ, 1 ಕ್ಯಾರಿ ಆಗುತ್ತೆ. 6 ಪ್ಲಸ್ 1 7, 7 ಪ್ಲಸ್ 1 8. ಸೊ ಇಲ್ಲೂ 8 ಆಗೋಯ್ತು. ಸೊ ಈ ಎ ಆಲ್ಮೋಸ್ಟ್ ಕರೆಕ್ಟ್ ಅಂತ ಸ್ವಲ್ಪ ನಮಗೆ ಹಿಂಟ್ ಬರ್ತಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 8 ಅಂತ ಆಗಲೇ ಗೊತ್ತಿದ್ರೆ ಬಿ ಜಾಗದಲ್ಲಿ ಏನಾಗಬೇಕು, ಬಿ ಪ್ಲಸ್ 8 ಪ್ಲಸ್ 1 ಮಾಡಿದಾಗ 9 ಆಗುತ್ತೆ.
ಸೊ ಒಂದ್ಸಲಿ ವೆರಿಫೈ ಮಾಡೋಣ. ಸೊ ಏನಾಗುತ್ತೆ 1 2 8 ಪ್ಲಸ್ 6 8 1 ಎಷ್ಟಾಗತ್ತೆ? 8 + 1 9, 2 + 8 10, 6 + 1 7, 7 + 1 8. ಇಲ್ಲಿ ಏನು ಸಿಗ್ತಿದೆ? 809, ರೈಟ್? ಸೊ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ನಾನು ಎಲ್ಲ ಪಾಸಿಬಿಲಿಟೀಸ್ ನೋಡಿದೆ. ನಾನು ಯಾಕೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ನಾವು ಡಿಸ್ಕವರ್ ಮಾಡಿದ್ದು, ಎ ಆ್ಯಂಡ್ ಬಿ ನಾವು ಆ್ಯಡ್ ಮಾಡಿದಾಗ ಅದು 9 ಕೊಡುತ್ತೆ, 19 ಅಂತೂ ಯಾವತ್ತೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಏನು ಕನ್ಕ್ಲೂಡ್ ಮಾಡಿದ್ವಿ, 10th ಪ್ಲೇಸಲ್ಲಿ ಕ್ಯಾರಿ ಓವರ್ ಅಂತೂ ಇಲ್ಲ. 10th ಪ್ಲೇಸಲ್ಲಿ ಕ್ಯಾರಿ ಓವರ್ ಇಲ್ಲ ಅಂದರೆ 2 ಪ್ಲಸ್ ಯಾವುದೋ ಡಿಜಿಟ್ ಮಾಡಿದಾಗ ನನಗೆ 0 ಸಿಗಬೇಕು, ವಿಚ್ ಇಸ್ ನಥಿಂಗ್ ಬಟ್ 10. ಸೊ ಇಲ್ಲಿ 0 ಬಂದ್ಬಿಟ್ಟು ಇಲ್ಲಿ 1 ಕ್ಯಾರಿ ಆಗಿಬಿಟ್ಟು ನಮಗೆ ಈ ಬಾಕಿ ಎಲ್ಲ ವ್ಯಾಲ್ಯೂಸ್ ಕಂಡು ಹಿಡಿದ್ವಿ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಆ್ಯಕ್ಚುಲಿ, ಲೆಟರ್ಸ್ ಫಾರ್ ಡಿಜಿಟ್ಸ್. ಕನ್ಫ್ಯೂಸ್ ಆಗೇ ಆಗುತ್ತೆ, ಅಕ್ಕ ಇದಾಗಿರ್ಬೋದಾ ಅದಾಗಿರ್ಬೋದಾ, ಹೇಗೆ ನೀವು ಹಿಂಗೆ ಅಸ್ಯೂಮ್ ಮಾಡಿದ್ವಿ, ಹೇಗೆ ನಾವು ಅದನ್ನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಎಸ್, ಐ ಅಂಡರ್ಸ್ಟ್ಯಾಂಡ್. ನಾನು ಇದು ಆ್ಯಕ್ಚುಲಿ ಇವಾಗ ಪ್ರಿಪೇರ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತಿರುವಾಗ ನನಗೂ ತುಂಬ ಕನ್ಫ್ಯೂಸ್ ಆಯಿತು. ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್, ಇಟ್ಸ್ ಚಾಲೆಂಜಿಂಗ್ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಲಾಜಿಕಲ್. ನಾವೇನೋ ಸುಮ್ಮನೆ ರ್ಯಾಂಡಮಾಗಿ ನಾನು ಬಂದ್ಬಿಟ್ಟು ಓಕೆ ಫೈನ್ ನಾವು ಇವತ್ತು A 7 B 0 ಹಾಕ್ಬಿಟ್ಟು ಟ್ರೈ ಮಾಡೋಣ ಆ ಥರ ಹೇಳ್ತಿಲ್ಲ. ಏನೋ ಒಂದು ರೀಸನ್ ಯೂಸ್ ಮಾಡ್ತಾ ಇದ್ವಿ, ಆ ರೀಸನಿಂಗ್ ಕೊಟ್ಬಿಟ್ಟು ನಾವು ಹೇಳ್ತಾ ಇದ್ವಿ A could be 0 because so and so and so, B could be 5 because so and so and so. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಆ್ಯಕ್ಚುಲಿ ರೀಸನಿಂಗ್ ಸ್ಕಿಲ್ಸ್ ಹೇಳ್ತೀವಿ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಕಾನ್ಸೆಪ್ಟ್ಸ್ನ ನೀವು ಒಲಿಂಪಿಯಾಡ್ಸು ಅಥವಾ ಡಿಫ್ರೆಂಟ್ ಎನಿ ಎಕ್ಸಾಮ್ ತೊಗೊಂಡ್ರೂ ಅಷ್ಟೇ ಫಾಸ್ಟಾಗಿ ಮಲ್ಟಿಪ್ಲೈ ಮಾಡ್ತಿರುವಾಗ, ಫಾರ್ ಎಕ್ಸಾಂಪಲ್ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಚಾಪ್ಟರಲ್ಲಿ ನಾವು ಯಾವಾಗಲೂ ಯೂನಿಟ್ಸ್ ಪ್ಲೇಸ್ ನೋಡ್ಬಿಟ್ಟು ಹೇಳ್ತೀವಿ ಓಕೆ ಫೈನ್ ಇದ್ರ ರೂಟ್ ಈ ಡಿಜಿಟಿಂದ ಎಂಡ್ ಆಗ್ಬೋದು ಅಥವಾ ಇದ್ರ ಸ್ಕ್ವೇರ್ ಈ ಡಿಜಿಟಿಂದ ಎಂಡ್ ಆಗ್ಬೋದು, ಆ ಥರ. ಸೊ ದಟ್ಸ್ ವೈ ಪ್ಲೇಯಿಂಗ್ ವಿತ್ ನಂಬರ್ಸಲ್ಲಿ ಈ ಲೆಟರ್ಸ್ ಫಾರ್ ಡಿಜಿಟ್ಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಯೆಟ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇವಾಗ ನಾವು ಒಂದು ಹೊಸ ಟಾಪಿಕ್ ಶುರು ಮಾಡೋಣ. ಇದೇನು? ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ ಅಂತ. ಡಿವಿಸಿಬಿಲಿಟಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮ್ಮ ಹತ್ರ 18 ಚಾಕ್ಲೇಟ್ಸ್ ಇದೆ. ಯು ಹ್ಯಾವ್ 18 ಚಾಕ್ಲೇಟ್ಸ್. ನನಗಂತೂ ಚಾಕ್ಲೇಟ್ಸ್ ಇಷ್ಟ ಇಲ್ಲ, ಬಟ್ ಚಾಕ್ಲೇಟ್ಸ್ ಹೇಳ್ತಾ ಇದೀನಿ ಅಂತ ನಾನು ಮ್ಯಾಂಗೋ ಬೈಟ್ ಹಾಕ್ತೆ. ಅಟ್ಲೀಸ್ಟ್ ಅಷ್ಟೊಂದು ಚಾಕ್ಲೇಟಿ ಫ್ಲೇವರ್ ಇಲ್ಲ ಆದರೆ ಅದಕ್ಕೆ ಇಷ್ಟ. ಓಕೆ, ಯು ಹ್ಯಾವ್ 18 ಚಾಕ್ಲೇಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಟು 6 ಫ್ರೆಂಡ್ಸ್. ಓಕೆ, ಇದು ಪಾಸಿಬಲ್ಲ? ಫಸ್ಟ್ ಕ್ವೆಶನ್. ಇಫ್ ಇಟ್ ಈಸ್ ಪಾಸಿಬಲ್, ಈವನ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ನಾವು ಪಾರ್ಶಾಲಿಟಿ ಅಂತ ತೋರಿಸಲ್ಲ ಫ್ರೆಂಡ್ಸ್ ಮಧ್ಯ, ಸೊ ಎಲ್ಲರಿಗೂ ಈವನ್ ಆಗಿ ಕೊಡ್ತೀವಿ. ಓಕೆ, if it is possible to evenly distribute it among 6 friends, each ಫ್ರೆಂಡಿಗೆ ಎಷ್ಟು ಮ್ಯಾಂಗೋ ಬೈಟ್ ಸಿಗುತ್ತೆ? ಸೊ ನೀವು ಅಕಸ್ಮಾತ್ ಟ್ರೈ ಮಾಡಿದ್ರೆ ಯು ವಿಲ್ ನೋ ದಟ್ ಈಚ್ ಫ್ರೆಂಡಿಗೆ ನಾನು 3 ಚಾಕ್ಲೇಟ್ ಕೊಟ್ಟರೆ ಎಲ್ಲರಿಗೂ 3 ಚಾಕ್ಲೇಟ್ ಸಿಕ್ಬಿಟ್ಟು 18 ಚಾಕ್ಲೇಟ್ಸ್ನ ನಾವು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಲೆಟ್ಸ್ ಸೇ ನಿಮ್ಮ ಹತ್ರ 16 ಮ್ಯಾಂಗೋ ಬೈಟ್ಸ್ ಇದೆ, 1 6. ಇವಾಗ ಸೇಮ್ 6 ಫ್ರೆಂಡ್ಸ್ ಜೊತೆ ಈವನ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಸ್ ಇಟ್ ಪಾಸಿಬಲ್? ಈವನ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ರಿಮೈಂಡರು 0 ಇರಬೇಕು, ಅಂದರೆ ನಿಮ್ಮ ಹತ್ರ ಯಾವುದು ಉಳಿಕೂಡ್ದು. ಆಲ್ 16 ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಎಲ್ಲರಿಗೂ ಈಕ್ವಲ್ ನಂಬರ್ ಸಿಕ್ಕತ್ತಾ? ಇಲ್ಲ. ನಿಮಗೆ ಇನ್ನೆಷ್ಟು ಚಾಕ್ಲೇಟ್ಸ್ ಬೈ ಮಾಡಬೇಕು, ನೀವು ಎಷ್ಟು ಚಾಕ್ಲೇಟ್ಸ್ ಇನ್ನೂ ಬೈ ಮಾಡಬೇಕು ಸಚ್ ದ್ಯಾಟ್ ಆಲ್ ಆಫ್ ದೆಮ್ ಗೆಟ್ ಅನ್ ಈಕ್ವಲ್ ನಂಬರ್ ಆಫ್ ಚಾಕ್ಲೇಟ್ಸ್. ಸೊ 16 ಇದೆ, ನಾನು ಇವಾಗ ಇನ್ನೂ 2 ಚಾಕ್ಲೇಟ್ಸ್ ಹೋಗ್ಬಿಟ್ಟು ಬೈ ಮಾಡಿದ್ರೆ ಅವಾಗ ನನ್ನ ಹತ್ರ 18 ಚಾಕ್ಲೇಟ್ಸ್ ಇರುತ್ತೆ, ಅವಾಗ ಎಲ್ಲರಿಗೂ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅಥವಾ 16 ಚಾಕ್ಲೇಟ್ಸ್ ಇದೆ, ನಾನು ನಿಮಗೆ ಇವಾಗ ಕ್ವೆಶನ್ ಕೇಳಿದ್ರೆ ಹೌ ಮೆನಿ ಚಾಕ್ಲೇಟ್ಸ್ ಶುಡ್ ಯು ರಿಮೂವ್ ಸೊ ದ್ಯಾಟ್ ಯು ಕ್ಯಾನ್ ಈವನ್ಲಿ ಡಿಸ್ಟ್ರಿಬ್ಯೂಟ್ ಇಟ್ ಅಮಾಂಗ್ಸ್ ಆಲ್ 6 ಫ್ರೆಂಡ್ಸ್. ಟ್ರೈ ಮಾಡಿ ನೀವೇ ಪಾಸ್ ಮಾಡಿಬಿಟ್ಟು. ಸೊ ನೀವು ಅಕಸ್ಮಾತ್ ಟ್ರೈ ಮಾಡಿದ್ರೆ ಏನು ಗೊತ್ತಾಗುತ್ತೆ, 16 ಚಾಕ್ಲೇಟ್ಸಿಂದ ನಾನು 4 ಚಾಕ್ಲೇಟ್ಸ್ ತೆಗೆದ್ರೆ ಆವಾಗ ಐ ವಿಲ್ ಹ್ಯಾವ್ 12 ಚಾಕ್ಲೇಟ್ಸ್ ಲೆಫ್ಟ್ ಆ್ಯಂಡ್ ಈಚ್ ಫ್ರೆಂಡಿಗೆ ನಾನು 2 ಚಾಕ್ಲೇಟ್ ಕೊಡ್ಬೋದು. ಇಲ್ಲೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ನಾನು ಮಾಡ್ತಿರೋದು ಇಸ್ ದಿಸ್ ನಂಬರ್ ಡಿವಿಸಿಬಲ್ ಆರ್ ನಾಟ್ ಅಂತ ನೋಡ್ತಾ ಇದ್ದೀನಿ. ಸೊ 16 ಫಸ್ಟ್ ನಾನು 18 ಹಿಡಿದೆಲ್ಲ, 18 ನಂಬರ್ ಆಫ್ ಫ್ರೆಂಡ್ಸ್ 6. ಇಸ್ 18 ಡಿವಿಸಿಬಲ್ ಬೈ 6? ಎಸ್. ಅದಕ್ಕೆ ನಾನು ಏನು ಚಾಕ್ಲೇಟ್ಸು ಹೊಸ ತೊಗೊಳ್ಳೋದು ಬೇಕಾಗಿರಲಿಲ್ಲ, ಯಾವ ಚಾಕ್ಲೇಟ್ಸನ್ನು ತೆಗೆಯೋದು ಬೇಕಾಗಿರಲಿಲ್ಲ. ನೆಕ್ಸ್ಟ್ ನಾನು ಏನು ಹೇಳಿದೆ, 16. ಇಸ್ 16 ಡಿವಿಸಿಬಲ್ ಬೈ 6? ನೋ. ಯಾಕೆ? ಬಿಕಾಸ್ ವೆನ್ ಯು ಡಿವೈಡ್ 16 by 6 ವಿ ಡೋಂಟ್ ಗೆಟ್ ದ ರಿಮೈಂಡರ್ ಆಸ್ 0. ರಿಮೈಂಡರ್ 0 ಸಿಕ್ಕಿಲ್ಲ ಅಂದರೆ ಇಟ್ ಈಸ್ ನಾಟ್ ಡಿವಿಸಿಬಲ್. ಓಕೆ, 18 by 6 ಮಾಡಿದಾಗ ರಿಮೈಂಡರ್ 0, 16 by 6 ರಿಮೈಂಡರ್ ನಾಟ್ 0. ಸೊ ನೆಕ್ಸ್ಟ್ ನಾನು ಏನು ಹೇಳಿದೆ, ವಿ ನೀಡ್ ಟು ಇದರ್ ಬೈ ಸಮ್ ಚಾಕ್ಲೇಟ್ಸ್ ಆರ್ ವಿ ನೀಡ್ ಟು ಲೀವ್ ಸಮ್ ಚಾಕ್ಲೇಟ್ಸ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇವಾಗ ರಿಮೈಂಡರ್ ಎಷ್ಟು ಅಂತ ನೋಡ್ತಾ ಇದ್ದೀನಿ. 16 ಡಿವೈಡೆಡ್ ಬೈ 6 ಮಾಡಿದಾಗ ವಿ ಹ್ಯಾವ್ ರಿಮೈಂಡರ್ ಆಸ್ 4. 4ಗೆ ನಾನು ಇನ್ನು 2 ಹಾಕಿದ್ರೆ ಅವಾಗ 6 ಆಗುತ್ತೆ. ಸೊ 2 ಚಾಕ್ಲೇಟ್ಸ್ ಬೈ ಮಾಡಿದಾಗ ಮತ್ತೆ ಆ 6ಅನ್ನು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು.
ಅಥವಾ ಆ 4 ರಿಮೈಂಡರ್ನ ಫುಲ್ ತೆಗೆದ್ಬಿಟ್ರೆ ವಿಚ್ ಇಸ್ ರಿಮೂವಿಂಗ್ ಆಲ್ 4 ಚಾಕ್ಲೇಟ್ಸ್ ದೆನ್ ವಿ ಗೆಟ್ ರಿಮೈಂಡರ್ ಆಸ್ 0. ಸೊ ಇದರಲ್ಲೆಲ್ಲ ನಾವು ಕಾನ್ಸೆಪ್ಟ್ ಯೂಸ್ ಮಾಡ್ತಿರೋದು ಡಿವಿಸಿಬಿಲಿಟಿ ಆ್ಯಂಡ್ ವಿ ಯೂಸ್ ಇಟ್ ಸೋ ಮೆನಿ ಟೈಮ್ಸ್ ಇನ್ ಲೈಫ್. ಎಷ್ಟೊಂದು ಸರಿ ನಾನು ಕೇಳೀನಿ ಆಯಿತಾ, ಸ್ಟೂಡೆಂಟ್ಸ್ ಹೇಳ್ತಾರೆ ಆ್ಯಂಡ್ ನಾನು ಹೇಳೀನಿ, ಈ ಟಾಪಿಕ್ ಎಲ್ಲಿ ಯೂಸ್ ಮಾಡ್ತೀವಿ ಅಕ್ಕ ಲೈಫಲ್ಲಿ, ಇದು ಯೂಸೇ ಇಲ್ಲ, ಯಾಕೆ ಇಷ್ಟೆಲ್ಲ ಕಲಿತಾ ಇದ್ದೀವಿ, ರಿಯಲ್ ಲೈಫಲ್ಲಿ ಇದೆಲ್ಲ ಅಪ್ಲಿಕಬಲ್ ಇಲ್ಲ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಸಚ್ ಟಾಪಿಕ್ ವಿಚ್ ವಿ ಯೂಸ್ ಕಾನ್ಸ್ಟೆಂಟ್ಲಿ ಇನ್ ಆರ್ ಲೈಫ್. ಫಾರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. ನಿಮ್ಮ ಟೀಚರು 25 ಮಾರ್ಕ್ ಪೇಪರ್ ಸೆಟ್ ಮಾಡ್ತಿದ್ದಾರೆ ಒಂದು ಟೆಸ್ಟ್ಗೆ. ಅದಾದಮೇಲೆ ಅವ್ರು ನಿಮಗೆಲ್ಲ ನೀವೆಲ್ಲ ಹೇಳಿರಾ, ಮೇಡಮ್ ನಮಗೆಲ್ಲ ಅಪ್ಲಿಕೇಶನ್ ಕ್ವೆಶನ್ಸ್ ಬೇಕು, 4 ಮಾರ್ಕ್ ಕ್ವೆಶನ್ಸ್ ಬೇಕು, 4 ಮಾರ್ಕ್ ಕ್ವೆಶನ್ಸೇ ಪ್ರಾಕ್ಟೀಸ್ ಕೊಡಿ ಅಂತ. ಕ್ಯಾನ್ ಯೋರ್ ಟೀಚರ್ ಪ್ರಿಪೇರ್ ಅ 25 ಮಾರ್ಕ್ ಪೇಪರ್ ವಿತ್ ಓನ್ಲಿ 4 ಮಾರ್ಕ್ ಕ್ವೆಶನ್ಸ್? ಸೊ ಇಲ್ಲೂ ಡಿವಿಸಿಬಿಲಿಟಿ ಯೂಸ್ ಮಾಡ್ತೀವಿ. ಇಸ್ 25 ಡಿವಿಸಿಬಲ್ ಬೈ 4? 25 ಡಿವೈಡೆಡ್ ಬೈ 4 ಮಾಡಿದಾಗ ಡೂ ವಿ ಗೆಟ್ ರಿಮೈಂಡರ್ 0? ನೋ. ಸೊ ಏನು ಮಾಡ್ಬೋದು ನಿಮ್ಮ ಟೀಚರು? ಯೋರ್ ಟೀಚರ್ ಕ್ಯಾನ್, ಸೊ ನಾನು ಮುಂಚೆ ಏನು ಹೇಳಿದೆ, ಇದರ್ ನಾನು ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಬೋದು, ಐ ಕ್ಯಾನ್ ಮೇಕ್ 25 ಮಾರ್ಕ್ ಇರೋ ಪೇಪರ್ ಇನ್ನೂ ಜಾಸ್ತಿ ಮಾಡ್ಬೋದು, ಅಥವಾ ಕಮ್ಮಿನೂ ಮಾಡ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಕ್ವೆಶನ್ಸ್ ಇಡ್ಬೋದು. ಸೊ ಮೇ ಬಿ ನಾನು 20 ಮಾರ್ಕ್ಸ್ಗೆ 4 ಮಾರ್ಕ್ ಕ್ವೆಶನ್ಸ್ ಇಡ್ಬೋದು ಆ್ಯಂಡ್ 5 ಮಾರ್ಕ್ ಕ್ವೆಶನ್ ಇಡ್ಬೋದು. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರು ಸೆಟ್ ಮಾಡಿದಾಗ ಇದೇ ಥರ ಡಿವಿಸಿಬಿಲಿಟಿ ಯೂಸ್ ಮಾಡ್ತಾರೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಡಿವಿಸಿಬಿಲಿಟಿ ಆ್ಯಂಡ್ ಹೌ ಟು ನೋ ಯಾವಾಗ ಸಮ್ ನಂಬರ್ ಇಸ್ ಡಿವಿಸಿಬಲ್ ಬೈ ಅನದರ್ ನಂಬರ್ ಅಂತ ಕಲಿಯೋಣ. ಇಲ್ಲಿ ನೀವು ಆಗಲೇ ಡಿವಿಸಿಬಿಲಿಟಿ ಟೆಸ್ಟ್ ಇನ್ ಯೋರ್ ಪ್ರೀವಿಯಸ್ ಕ್ಲಾಸಸ್ ಕಲ್ತೀರಾ, ಬಟ್ ನನಗೆ ಆಲ್ಸೋ ಗೊತ್ತು ಎಷ್ಟೊಂದು ಜನ ಹಿಂದಿನ ಕ್ಲಾಸಸಲ್ಲಿ ನಿದ್ದೆ ಮಾಡಿರ್ತೀರಾ, ಕೇಳಿಸ್ಕೊಂಡಿರಲ್ಲ, ಅಥವಾ ಕೋವಿಡ್ ಇತ್ತು, ಕೋವಿಡಿಂದ ನಿಮಗೆ ಆ್ಯಕ್ಚುಲಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ, ಅಥವಾ ಸ್ವಲ್ಪ ಜ್ಞಾಪಕ ಇದೆ, ಫುಲ್ ಜ್ಞಾಪಕ ಇಲ್ಲ, ಅಥವಾ ಸಮ್ ಆಫ್ ಯು ಫುಲ್ ಎಲ್ಲ ಜ್ಞಾಪಕ ಇದೆ ಅಕ್ಕ, ಸೂಪರ್. ಎನಿ ವಿಚ್ ವೇ ನಾನು ಎಲ್ಲ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ಡಿವಿಸಿಬಿಲಿಟಿ ಟೆಸ್ಟಲ್ಲಿ ನಾವೇನು ಹೇಳ್ತಾ ಇದ್ವಿ ಅಂದರೆ, ಯಾವುದಾದ್ರೂ ಒಂದು ನಂಬರ್ ಕೊಟ್ಟಿದ್ದಾಗ ಹೌ ಡು ವಿ ನೋ ದಟ್ ಇಟ್ ಈಸ್ ಡಿವಿಸಿಬಲ್ ಬೈ 10? ಒನ್ ವೇ ಏನು, ನೀವು ಆ್ಯಕ್ಚುಲಿ ನಂಬರ್ ತೊಗೊಂಡ್ಬಿಟ್ಟು ಫುಲ್ ಡಿವೈಡ್ ಮಾಡೋದು. ಬಟ್ ಇನ್ನು ಫಾಸ್ಟರ್ ವೇಸ್ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ. ದಟ್ಸ್ ದ ಕಾನ್ಸೆಪ್ಟ್ ಆಫ್ ಪ್ಲೇಯಿಂಗ್ ವಿತ್ ನಂಬರ್ಸ್. ಫಾಸ್ಟೆಸ್ಟ್ ವೇ, ಈಸಿಯೆಸ್ಟ್ ವೇ, ಮೋಸ್ಟ್ ಲಾಜಿಕಲ್ ವೇನ ಅಪ್ಲೈ ಮಾಡೋಣ. 10. ಹೌ ಡು ಯು ನೋ ದಟ್ ಅ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 10? ಏನು ಮಾಡ್ತೀವಿ ಅಂದರೆ, ವಿ ಸಿ ದ ಯೂನಿಟ್ಸ್ ಪ್ಲೇಸ್ ಆಫ್ ದ ನಂಬರ್. ಆಗಲೇ ನೀವು ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್ ಎಲ್ಲ ಕರ್ತೀರಾ. ಯೂನಿಟ್ಸ್ ಪ್ಲೇಸ್ ಅಂದರೆ ಲಾಸ್ಟ್ ಡಿಜಿಟ್. ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಏನಿರಬೇಕು? ಲಾಸ್ಟ್ ಡಿಜಿಟ್ ಅಥವಾ ಯೂನಿಟ್ಸ್ ಪ್ಲೇಸ್, ಒನ್ಸ್ ಪ್ಲೇಸ್ ಏನಾದರೂ ಸರಿ, ಇಸ್ ಈಕ್ವಲ್ ಟು 0. 450 ಇಸ್ ಇಟ್ ಡಿವಿಸಿಬಲ್ ಬೈ 10? ಎಸ್. ಯಾಕೆ? ಯಾಕಂದರೆ ಲಾಸ್ಟ್ ಯೂನಿಟ್ಸ್ ಪ್ಲೇಸ್ 450ಲಿ 0. 3472 ಡಿವಿಸಿಬಲ್ ಬೈ 10? ಇಲ್ಲ. ಯೂನಿಟ್ಸ್ ಪ್ಲೇಸಲ್ಲಿ ಏನು? 2. 596835705720 ಡಿವಿಸಿಬಲ್ ಬೈ 10? ಎಸ್. ಯಾಕಂದರೆ ನೀವು ಏನು ಕೇಳಿಸ್ಕೊಳ್ಬೇಕು ಅಂದರೆ ಬರೀ ಲಾಸ್ಟ್ ಡಿಜಿಟ್, ಯೂನಿಟ್ಸ್ ಡಿಜಿಟ್ ಮಾತ್ರ ಕೇಳಿಸ್ಕೊಳ್ಬೇಕು. ಇಫ್ ದಟ್ ಇಸ್ 0, ಇಟ್ ಇಸ್ ಡಿವಿಸಿಬಲ್ ಬೈ 10. ಸಿಮಿಲರ್ಲಿ, ಹೌ ಡು ಯು ನೋ ವೆನ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 5 ಆರ್ ನಾಟ್? ಹೇಗೆ ಗೊತ್ತು? ಇಲ್ಲಿ ನಾವೇನು ಹೇಳ್ತಾ ಇದ್ವಿ, ಯೂನಿಟ್ಸ್ ಪ್ಲೇಸ್ ಇಸ್ ಈಕ್ವಲ್ ಟು 5 ಆರ್ 0. ನೀವು ವೆರಿಫೈಯೂ ಮಾಡ್ಕೊಳ್ಬೋದು. ನೀವು 5 ಟೇಬಲ್ಸ್ ನೋಡಿದ್ರೆ, 5ದು ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ನೋಡಿದ್ರೆ 5, 10, 15, 20, 25, 30 ಸೊ ಆನ್. ಆ್ಯಂಡ್ ಎಲ್ಲ ನಂಬರ್ಸ್ಲು ಏನು, ಯೂನಿಟ್ಸ್ ಪ್ಲೇಸ್ ಇಸ್ ಈದರ್ 0 ಆರ್ ಇಟ್ ಇಸ್ 5. ಸೊ 595 divisible by 5? Yes. 63980 divisible by 5? Yes. 4990002 divisible by 5? ಇಲ್ಲ. ಸಿಂಪಲ್. 2ಗೆ ಏನಿರ್ಬೋದು ಟೆಸ್ಟು, ನೀವೇ ಯೋಚನೆ ಮಾಡಿ. Which numbers are divisible by 2? Numbers which are even. And even numbers ಯಾವುದು? They end with 0, 2, 4, 6 ಅಥವಾ 8. ಇದೆಲ್ಲ ಯೂನಿಟ್ಸ್ ಪ್ಲೇಸ್ ಆಯಿತಾ? ಈ ಮೂರಕ್ಕೂ ನಾನು ಯೂನಿಟ್ಸ್ ಪ್ಲೇಸ್ ಬಗ್ಗೆ ಮಾತಾಡ್ತಿರೋದು. ಫಾರ್ ಅ ನಂಬರ್ ಟು ಬಿ ಡಿವಿಸಿಬಲ್ ಬೈ 2, ಅದರ ಯೂನಿಟ್ಸ್ ಪ್ಲೇಸಲ್ಲಿ ಇದರ್ 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇರಬೇಕು. 42 divisible by 2? Yes. 64 divisible by 2? Yes. 98650 divisible? Yes. 92211 divisible? ಇಲ್ಲ. ಯಾಕಂದರೆ 1 ಇಂದ ಎಂಡ್ ಆಗ್ತಿದೆ ಆ್ಯಂಡ್ ನಮಗೆ 2 ಜೊತೆ ಡಿವಿಸಿಬಲ್ ಆಗಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಯೂನಿಟ್ಸ್ ಪ್ಲೇಸ್ 0, 2, 4, 6 ಆರ್ 8. 3ಗೇನು? ಯಾರಿಗೆ ಜ್ಞಾಪಕ ಇದೆ 3 ಡಿವಿಸಿಬಿಲಿಟಿ ಟೆಸ್ಟ್? 3 ಇಸ್ ಅ ವೆರಿ ಡಿಫ್ರೆಂಟ್ ಕೇಸ್. ಇಲ್ಲಿ ನಾವು ಯೂನಿಟ್ಸ್ ಪ್ಲೇಸ್ ನೋಡ್ತಿಲ್ಲ. ಯಾವುದಾದ್ರೂ ನಂಬರ್ ಕೊಟ್ಬಿಟ್ಟು ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 3ನಾ ಇಲ್ವಾ ಅಂತ ಕೇಳಿದರೆ ನಾವು ಫಸ್ಟು ಆ ನಂಬರ್ದು ಎಲ್ಲ ಡಿಜಿಟ್ಸ್ ತೊಗೊಳ್ತೀವಿ.
ಡಿಜಿಟ್ಸ್ ತೊಗೊಂಡ್ಮೇಲೆ ಈಚ್ ಡಿಜಿಟನ್ನ ಆ್ಯಡ್ ಮಾಡ್ತೀವಿ ಅಥವಾ ಎಲ್ಲ ಡಿಜಿಟ್ಸ್ ಆಫ್ ದ ನಂಬರ್ಸ್ನ ಆ್ಯಡ್ ಮಾಡ್ತೀವಿ. ಆ ಡಿಜಿಟ್ಸ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದರ ಸಮ್ ಏನಿದೆಯೋ ಇಫ್ ದ್ಯಾಟ್ ಈಸ್ ಡಿವಿಸಿಬಲ್ ಬೈ 3 ಅಂದರೆ ಅದು 3 ಟೇಬಲ್ಸಲ್ಲಿ ಇದ್ದರೆ ಇಟ್ ಈಸ್ ದಿ ಎಂಟೈರ್ ನಂಬರ್ ಇಸ್ ಡಿವಿಸಿಬಲ್ ಬೈ 3. ಏನದರ ಅರ್ಥ? ನಾನಿವಾಗ 363 ತೊಗೊಳ್ತೀನಿ, 363. ಇವಾಗ ನಾನು 363 ಡಿವೈಡ್ ಮಾಡೋ ಬದಲು 3 ಜೊತೆ ಐ ವಿಲ್ ಇನ್ಸ್ಟೆಡ್ ಡೂ 3 + 6 + 3. 3 + 6 9, 9 + 3 12. 12 3 ಟೇಬಲ್ಸ್ ಇದೆಯಾ? ಎಸ್. ಸೊ 363 ಇಸ್ ಡಿವಿಸಿಬಲ್ ಬೈ 3. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 450. 450 ಡಿವಿಸಿಬಲ್ ಇಲ್ವಾ ಅಂತ ಡಿವೈಡ್ ಮಾಡೋ ಬದಲು 4 + 5 ಮಾಡ್ತೀನಿ, ವಿಚ್ ಇಸ್ 9. 9 ಇಸ್ ಡಿವಿಸಿಬಲ್ ಬೈ 3? ಎಸ್. ಸೊ 450 ಇಸ್ ಡಿವಿಸಿಬಲ್ ಬೈ 3. ಸೊ ಸಮ್ ಆಫ್ ಡಿಜಿಟ್ಸ್ is divisible by 3. ಡಿವಿಸಿಬಲ್ಗೆ ನಾನು div ಅಂತ ಹಾಕ್ತೀನಿ by 3. ವೆರಿ ಸಿಮಿಲರ್ 9 ಕೂಡ. 9ಗೆ ಏನು? ಸಮ್ ಆಫ್ ಡಿಜಿಟ್ಸ್ divisible by 9. So for example 810. ಸೊ ಸಮ್ ಏನಾಗುತ್ತೆ ಈ ಡಿಜಿಟ್ದು? 8 + 1 9, 9 + 0 9. ಇಸ್ 9 ಡಿವಿಸಿಬಲ್ ಬೈ 9? ಎಸ್. ಸೊ 810 ಇಸ್ ಡಿವಿಸಿಬಲ್ ಬೈ 9. ಅಥವಾ 225 ಆಯಿತಾ? 5 + 2 7, 2 + 2 9. ಸೊ ಇದೂ ಡಿವಿಸಿಬಲ್ ಬೈ 9. ಸೊ 3 ಮತ್ತು 9ಗೆ ನಾವು ಡಿಜಿಟ್ಸ್ನ ಆ್ಯಡ್ ಮಾಡ್ತೀವಿ ಆ್ಯಂಡ್ ದೆನ್ ವಿ ಚೆಕ್ ಇಸ್ ಇಟ್ ಡಿವಿಸಿಬಲ್ ಬೈ 9 ಆರ್ ನಾಟ್. ಆ್ಯಂಡ್ ಯಾಕೆ ಇದು ಮಾಡ್ತಾಯಿವಿ? ಯಾಕಂದರೆ ದೊಡ್ಡ ನಂಬರ್ಸನ್ನು ಡಿವೈಡ್ ಮಾಡೋ ಬದಲು ಆ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ವಿ ಮೇಕ್ ಇಟ್ ಅ ಸ್ಮಾಲರ್ ನಂಬರ್. ಅದಾದಮೇಲೆ ನಾವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನು? 4 ಮತ್ತು 8ಗೆ ಡಿಫ್ರೆಂಟ್ ಪ್ರಾಪರ್ಟಿ ಇದೆ. ಏನದು? 4ಗೆ ಹೇಳ್ತೀವಿ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ 4. ಫಾರ್ ಎಕ್ಸಾಂಪಲ್ 356 ಡಿವಿಸಿಬಲ್ ಇಲ್ವಾ? ಏನು ಮಾಡಬೇಕು? 56 ಇಸ್ ಡಿವಿಸಿಬಲ್ ಬೈ 4 ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 116. 116 ಲಾಸ್ಟ್ 2 ಡಿಜಿಟ್ಸ್ ಏನು? 16. 16 ಇಸ್ ಡಿವಿಸಿಬಲ್ ಬೈ 4? ಎಸ್. ಸೊ ಇಟ್ ಇಸ್ ಡಿವಿಸಿಬಲ್ ಬೈ 4. 100 ಇದ್ದಾಗ ಲಾಸ್ಟ್ 2 ಡಿಜಿಟ್ಸ್ ಏನು? 0 0. 0 ಇಸ್ ಡಿವಿಸಿಬಲ್ ಬೈ 4? ಎಸ್, ಡೆಫಿನೆಟ್ಲಿ. ಯಾಕೆ? 0ನ 4 ಜೊತೆ ಡಿವೈಡ್ ಮಾಡಿದಾಗ 0ನೇ ಸಿಗುತ್ತೆ, ರಿಮೈಂಡರು 0ನೇ. ಸೊ ಲಾಸ್ಟ್ 2 ಡಿಜಿಟ್ಸ್ ಡಿವಿಸಿಬಲ್ ಬೈ 4. ಮತ್ತೆ ಯಾಕೆ ಇದು ಮಾಡ್ತಾ ಇವಿ? ಯಾವುದೋ 25 ಡಿಜಿಟ್ ನಂಬರ್ ಕೊಟ್ಟರೆ ನೀವು 4 ಜೊತೆ ಕೂತ್ಕೊಂಡು ಡಿವೈಡ್ ಮಾಡ್ತೀರಾ? ಇಲ್ಲ. ಜಸ್ಟ್ ಲಾಸ್ಟ್ 2 ಡಿಜಿಟ್ಸ್ ನೋಡಿ, ಇದು 4 ಟೇಬಲ್ಸ್ ಇದೆಯಾ ಇಲ್ವಾ? ಇದೆ, ಡಿವಿಸಿಬಲ್ ಬೈ 4. ಇಲ್ಲ, ನಾಟ್ ಡಿವಿಸಿಬಲ್ ಬೈ 4. ಸಿಮಿಲರ್ಲಿ 8ಗೆ ಏನು ಮಾಡ್ತೀವಿ? ಲಾಸ್ಟ್ 3 ಡಿಜಿಟ್ಸ್ ಡಿವಿಸಿಬಲ್ ಬೈ 8. ಓಕೆ. ಲಾಸ್ಟ್ ಒನ್ 6ಗೆ ಏನಿರ್ಬೋದು? ವೆರಿ ಇಂಟ್ರೆಸ್ಟಿಂಗ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಫ್ಯಾಕ್ಟರ್ಸ್ ಏನು? ವಿಚ್ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಫೈನಲ್ ಪ್ರಾಡಕ್ಟ್ ಸಿಗುತ್ತೆ ಅಂತ. 6ದ ಫ್ಯಾಕ್ಟರ್ಸ್ ಏನು? 1 2 3 ಆ್ಯಂಡ್ 6. 6ಅಲ್ಲಿ ಏನು ಹೇಳ್ತಿದೆ ಅಂದರೆ ಇಫ್ ಎನಿ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 2 ಆ್ಯಂಡ್ 3. 2 ಆ್ಯಂಡ್ 3 ಅಂದರೆ 2 ಜೊತೆನೂ ಡಿವಿಸಿಬಲ್ ಆಗಿರಬೇಕು, 3 ಜೊತೆನೂ ಡಿವಿಸಿಬಲ್ ಆಗಿರಬೇಕು. ಸೊ ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 2 ಆ್ಯಂಡ್ 3 ದೆನ್ ಇಟ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 6. ಏನದರ ಅರ್ಥ? 36 ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. 36 2 ಜೊತೆ ಡಿವೈಡ್ ಮಾಡೋಕ್ಕಾಗತ್ತಾ? ಎಸ್. ವೈ? ಬಿಕಾಸ್ ಇಟ್ ಎಂಡ್ಸ್ ವಿತ್ 6. 36ನ 3 ಜೊತೆ ಡಿವಿಸಿಬಲ್ ಇದೆಯಾ? ಎಸ್. ವೈ? ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಸಮ್ ಆಫ್ ದ ಡಿಜಿಟ್ಸ್ 3 + 6 36 ಮಾಡಿದಾಗ 9 ಸಿಗುತ್ತೆ. 9 is divisible by 3? Yes. Since 36 is divisible by both 2 and 3, we can say it is divisible by 6. So divisible by 2 and 3. And very important. ಯಾಕಂದರೆ ಬರೀ 2 ಜೊತೆ ಡಿವಿಸಿಬಲ್ ಆಗ್ಬಿಟ್ಟು 3 ಜೊತೆ ಇಲ್ಲದೆ ಹೋಗಿದ್ರೆ ಅಥವಾ 3 ಜೊತೆ ಡಿವಿಸಿಬಲ್ ಆಗ್ಬಿಟ್ಟು 2 ಜೊತೆ ಇಲ್ಲದೆ ಹೋಗಿದ್ರೆ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 6.
ಲೆಟ್ ಮಿ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. 45 3 ಜೊತೆ ಡಿವಿಸಿಬಲ್ ಇದೆಯಾ? ಎಸ್. 2 ಜೊತೆ ಡಿವಿಸಿಬಲ್ ಇದೆಯಾ? ನೋ. ಸೊ ಇಟ್ಸ್ ನಾಟ್ ಡಿವಿಸಿಬಲ್ ಬೈ 6. ಸೊ ಇದೆಲ್ಲ ನಮಗೆ ಇವಾಗ ಗೊತ್ತು. ಐ ಹೋಪ್ ನೀವೆಲ್ಲ ರಿಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಾವು ಏನು ನೋಡೋಣ ಅಂದರೆ ಈ ಟೆಸ್ಟ್ಸು ಯಾತಕ್ಕೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾಕೆಂದರೆ ನಮಗೆ ಪ್ಲೇಯಿಂಗ್ ವಿತ್ ನಂಬರ್ಸಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಒನ್ ಲೆವೆಲ್ ಡೀಪರ್ ಆ್ಯಂಡ್ ಸೇಯಿಂಗ್ ಯಾಕೆ ಇದು ಹೀಗೆ ಇರಬೇಕು, ಯಾಕೆ ನಾನು ಇದೇ ನಂಬರ್ ತೊಗೊಳ್ಬೇಕು, ಯಾಕೆ ಈ ಡಿವಿಸಿಬಿಲಿಟಿ ಟೆಸ್ಟ್ ಹೀಗೆ ವರ್ಕ್ ಆಗ್ತದೆ. ಸೊ ಅದನ್ನ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಸೊ ಡಿವಿಸಿಬಿಲಿಟಿ ಆಫ್ 10 ಫಸ್ಟ್ ನೋಡೋಣ. ನಾವು ಸ್ಟಾರ್ಟಿಂಗ್ ಆಫ್ ದ ಚಾಪ್ಟರಲ್ಲಿ ಏನು ಓದ್ವಿ? ಸ್ಟ್ಯಾಂಡರ್ಡ್ ಫಾರ್ಮ್, ಜನರಲ್ ಫಾರ್ಮ್. ಸೊ ಯಾವುದಾದ್ರೂ ನಂಬರ್ ತೊಗೊಳ್ಳೋಣ. ಕನ್ಸಿಡರ್ ಅ ನಂಬರ್ AB. ಈ ನಂಬರನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 10A ಪ್ಲಸ್ 1B ಅಥವಾ 10A ಪ್ಲಸ್ B. ಓಕೆ, 10A ಪ್ಲಸ್ B ತೊಗೊಂಡಾಗ ಇವಾಗ ನನಗೆ ಗೊತ್ತಾಗಬೇಕು ಇಸ್ 10A ಪ್ಲಸ್ B ಡಿವಿಸಿಬಲ್ ಬೈ 10. 10A ಅಂತೂ 100% 10 ಜೊತೆ ಡಿವಿಸಿಬಲ್ ಇದೆ. ಯಾಕೆ? 10 ಜೊತೆ ಡಿವೈಡ್ ಮಾಡಿದಾಗ 10 and 10 ಕ್ಯಾನ್ಸಲ್ ಆಗುತ್ತೆ. ಸೊ 10A ಇಸ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 10. ಈಸ್ B ಡಿವಿಸಿಬಲ್ ಬೈ 10 ಆರ್ ನಾಟ್ ಅಂತ ಗೊತ್ತಾಗಬೇಕು, ರೈಟ್? ಸೊ B ಡಿವಿಸಿಬಲ್ ಬೈ 10 ಆರ್ ನಾಟ್ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? B ಜಾಗದಲ್ಲಿ ಅಕಸ್ಮಾತ್ 0 ಜೊತೆ ಎಂಡ್ ಆದರೆ ಡಿಜಿಟು, ದೆನ್ 10A ಪ್ಲಸ್ ಬಿನೂ ಡಿವಿಸಿಬಲ್ ಬೈ 10. ಏನಾದರೂ ಅರ್ಥ? B ಜಾಗದಲ್ಲಿ ನಾನು ಇವಾಗ 0 ತೊಗೊಳ್ತೀನಿ. ಅವಾಗ ಏನು ನೋಡ್ಕೊಳತ್ತೆ? ನಂಗೆ ಟೋಟಲ್ ಸಮ್ ಸಿಗೋದು ಬರೀ 10A. ಆ್ಯಂಡ್ 10A ಇಸ್ ಡಿವಿಸಿಬಲ್ ಬೈ 10? ಎಸ್. B ಜಾಗದಲ್ಲಿ ಇವಾಗ ನಾನು 10 ಅಂತ ತೊಗೊಳ್ತೀನಿ. ಸಾರಿ, B ಜಾಗದಲ್ಲಿ ಇವಾಗ ನಾನು 0 ಬದಲ ಬೇರೆ ಡಿಜಿಟ್ ತೊಗೊಳ್ತೀನಿ. B ಜಾಗದಲ್ಲಿ ಮೇ ಬಿ ಸೇ ನಾನು 3 ಅಂತ ತೊಗೊಳ್ತೀನಿ. ಸೊ ಏನು ಸಿಗತ್ತೆ ನನಗೆ ಇವಾಗ ಟೋಟಲ್ ಸಮ್ ವಿಲ್ ಬಿಕಮ್ 10A ಪ್ಲಸ್ 3. ಇಸ್ 3 ಡಿವಿಸಿಬಲ್ ಬೈ 10? ಇಲ್ಲ. 4 ತೊಗೊಳ್ತೀನಿ. 4 ಡಿವಿಸಿಬಲ್ ಬೈ 10? ಇಲ್ಲ. ಸೊ ಏನು ಮಾಡಿದ್ರು ಸರಿ 10A ಪ್ಲಸ್ B ಮಾಡಿದಾಗ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 10 ಆ್ಯಂಡ್ ದಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ B ಈಸ್ ಈಕ್ವಲ್ ಟು 0. ಸೊ B ಈಸ್ ಈಕ್ವಲ್ ಟು 0 ಇದ್ದಾಗ ಮಾತ್ರ we know that 10A plus B is divisible by 10. So ಅದಕ್ಕೆ ನಾವು ಏನು ಹೇಳಿ ಆ್ಯಂಡ್ B ಏನು ನೋಟಿಸ್ ಮಾಡಿ, B is nothing but the units place of the number. ಆ್ಯಂಡ್ ಇದು ಎಷ್ಟು ಏನಾದರೂ ತೊಗೊಳ್ಬೋದು ನಂಬರ್ ಐತೆ. ಸೊ ಐ ಕ್ಯಾನ್ ಆಲ್ಸೋ ಟೇಕ್ A, B, C, D. ಅವಾಗ ಏನಾಗುತ್ತೆ? 1000A plus 100B plus 10C plus D. 1000A, 100B, 10C ಇದೆಲ್ಲ 10 ಜೊತೆ ಡಿವಿಸಿಬಲ್ ಇದೆ. ಏನು ಡಿಟರ್ಮಿನ್ ಮಾಡ್ತಿರೋದು? ಡಿ ನಮಗೆ ಅಕಸ್ಮಾತ್ 0 ಅಂತ ಇದ್ದರೆ ದೆನ್ ವಿ ಕ್ಯಾನ್ ಸೇ ಎಂಟೈರ್ ನಂಬರ್ ಇಸ್ ಡಿವಿಸಿಬಲ್ ಬೈ 10. ಅದಕ್ಕೆ ಯಾವಾಗಲೂ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 10, ಯೂನಿಟ್ಸ್ ಪ್ಲೇಸ್ ಆಫ್ ದ ನಂಬರ್ ಯಾವಾಗಲೂ 0 ಲ್ಯಾಂಡ್ ಆಗಬೇಕು. 0 ಲ್ಯಾಂಡ್ ಆದರೆ ಡೈರೆಕ್ಟಾಗಿ ನಾವು ಕನ್ಕ್ಲೂಡ್ ಮಾಡ್ಬೋದು ಇಟ್ ಈಸ್ ಡಿವಿಸಿಬಲ್ ಬೈ 10 ಅಂತ. ಇವಾಗ ನಾವು ಡಿವಿಸಿಬಿಲಿಟಿ ಬೈ 5 ನೋಡೋಣ. ವೆರಿ ಸಿಮಿಲರ್ ಟು 10 ಆಯಿತಾ? ಇಲ್ಲೇನಿದೆ? ಇವಾಗ ಒಂದು ದೊಡ್ಡ ನಂಬರೇ ತೊಗೊಳ್ಳೋಣ, ABC. ಓಕೆ, ABC ತೊಗೊಂಡಾಗ ನಮಗೇನು ಗೊತ್ತು? ಜನರಲ್ ಫಾರ್ಮ್ ಇದ್ರದ್ದು 100A plus 10B plus C. Is 100A divisible by 5? Yes. ಯಾಕೆ? ಯಾಕಂದರೆ 100 by 5 ಮಾಡಿದಾಗ ನಮಗೆ 20 ಸಿಗುತ್ತೆ. ನೋ ರಿಮೈಂಡರ್. ಸೊ ಇದು ನಮಗಾಗಲೇ ಗೊತ್ತು. ಇಸ್ 10B divisible by 5? ಎಸ್. ಯಾಕೆ? ಇಲ್ಲಿ 5 ಜೊತೆ ಡಿವೈಡ್ ಮಾಡಿದ್ರೆ 5 into 2 10. ಆ್ಯಂಡ್ ಇನ್ನೊಂದು ಥಿಂಗ್ ಯೋಚನೆ ಮಾಡಬೇಕು. ನೀವು ಅಂದ್ಕೊಳ್ಬೋದು, ಆ್ಯಂಡ್ ಇಟ್ಸ್ ಅ ವ್ಯಾಲಿಡ್ ಕ್ವೆಶನ್ ಆಯಿತಾ? ನೀವು ಕೇಳ್ಬೋದು, ಅಕ್ಕ ಬಟ್ ಓಕೆ 10 5 ಜೊತೆ ಹೋಗ್ತಿದೆ, ಬಟ್ B ಬಗ್ಗೆ ಏನು? B ಏನೇ ಇದ್ರೂ ಸರಿ ಆಯಿತಾ? ಯಾಕೆ ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ಇಲ್ಲಿ ನಾವು ಆ್ಯಕ್ಚುಲಿ 10B ಅಂದರೆ 10 into B ಮಾಡ್ತಾ ಇದ್ವಿ. ಸೊ 10 into B by 5 ಮಾಡ್ತಾ ಇದ್ವಿ, ರೈಟ್? B ಏನೇ ಆಗಿರ್ಬೋದು, 1 2 3 4 100 45,000 26 32 ಏನಾದರೂ ಸರಿ, ಇದು ಎಂಟೈರ್ ಥಿಂಗ್ ಶುಡ್ ಬಿ ಡಿವಿಸಿಬಲ್ ಬೈ 5. ಸೊ 5 ಇದಕ್ಕೂ ಕ್ಯಾನ್ಸಲ್ ಆಗ್ಬೋದು, ಅಥವಾ 5 ಅದಕ್ಕೆ ಕ್ಯಾನ್ಸಲ್ ಆಗದೇನೆ ಇದ್ರ ಜೊತೆ ಕ್ಯಾನ್ಸಲ್ ಆಗ್ಬೋದು. ಡಸಂಟ್ ಮ್ಯಾಟರ್, ಈ ಟರ್ಮ್ ಇರ್ಬೋದು ಈ ಟರ್ಮ್ ಇರ್ಬೋದು, ಬಟ್ 5 ಅಂತೂ ಹೋಗಬೇಕು. ಓಕೆ, 5 ಹೋಗ್ಬಿಟ್ಟು 0 ರಿಮೈಂಡರ್ ಕೊಡಬೇಕು. ದಟ್ ಈಸ್ ವೆನ್ ವಿ ಸೇ ಇಟ್ ಈಸ್ ಡಿವಿಸಿಬಲ್. ಸೊ ಇಲ್ಲಿ ಏನಾಗ್ತಿದೆ?
ಇದೆಲ್ಲ ನಾವು ಇಗ್ನೋರ್ ಮಾಡ್ಬೋದು. ಕೂಲ್ ಬೋರ್ಡ್ ಅಲ್ಲ. ಓಕೆ, ಸೊ ಇಲ್ಲ ಏನು ಹೇಳ್ತಾ ಇದ್ದೀನಿ, ಇದು ಇಸ್ 10 ಬಿ ಡಿವಿಸಿಬಲ್ ಬೈ 5? ಎಸ್ ಇಟ್ ಇಸ್. ಇಸ್ ಸಿ ಡಿವಿಸಿಬಲ್ ಬೈ 5? ವಿ ಡೋಂಟ್ ನೋ, ಯಾಕಂದರೆ ಇಲ್ಲಿ ಯಾವ ನಂಬರು ಗೊತ್ತಿಲ್ಲ ಫಾರ್ ಅಸ್ ಟು ಸೇ 100% ಡಿವಿಸಿಬಲ್ ಅಂತ. ವೆನ್ ಇಸ್ ಸಿ ಡಿವಿಸಿಬಲ್ ಬೈ 5? ಅಕಸ್ಮಾತ್ 5 ಜೊತೆ ಎಂಡ್ ಆದರೆ ಅಥವಾ 0 ಜೊತೆ ಎಂಡ್ ಆದರೆ. ಯಾಕಂದರೆ 5 ಟೇಬಲ್ಸಲ್ಲಿ ಅದೇ ಇರೋದು. ಸೊ 5, 10, 15, 20 ಆ್ಯಂಡ್ ಸೊ ಆನ್. ಅದಕ್ಕೆ ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 5ಗೂ ಕೂಡ ನಾವೇನು ಹೇಳ್ತೀವಿ, ಇಟ್ ಡಸಂಟ್ ಮ್ಯಾಟರ್ ಎ ಜಾಗದಲ್ಲಿ ಏನಿದೆ ಬಿ ಜಾಗದಲ್ಲಿ ಏನಿದೆ, ಯಾಕಂದರೆ ದೋಸ್ ಟು ಟರ್ಮ್ಸ್ ಆರ್ ಆಲ್ವೇಸ್ ಡಿವಿಸಿಬಲ್. ಏನು ಮ್ಯಾಟರ್ ಆಗುತ್ತೆ ಅಂದರೆ ಸಿ ಜಾಗದಲ್ಲಿ ಏನಿದೆ, ಇಫ್ ದ ಯೂನಿಟ್ಸ್ ಪ್ಲೇಸ್ ಹ್ಯಾಸ್ 0 or 5, ಇಟ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 5. ಇಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದೆ. ಏನು ಹೇಳ್ತಿದೆ, ಫಸ್ಟ್ ಒನ್ ಅವ್ರು ಆಗಲೇ ಮಾಡಿದರೆ, ಸೊ ಬಿಡಿ. ಸೆಕೆಂಡ್ ಒನ್ ನೋಡೋಣ. ಇಫ್ ದ ಡಿವಿಷನ್ ಆಫ್ n ಡಿವೈಡೆಡ್ ಬೈ 5, ಯಾವುದೋ ನಂಬರ್ n, ಅದನ್ನು 5 ಜೊತೆ ಡಿವೈಡ್ ಮಾಡ್ತಾ ಇವಿ, ಲೀವ್ಸ್ ಅ ರಿಮೈಂಡರ್ ಆಫ್ 1. ಯಾವುದೋ ನಂಬರನ್ನು 5 ಜೊತೆ ಡಿವೈಡ್ ಮಾಡಿದಾಗ 1 ರಿಮೈಂಡರ್ ಸಿಗ್ತದೆ. ವಾಟ್ ಮೈಟ್ ಬಿ ದ ಒನ್ಸ್ ಡಿಜಿಟ್ ಆಫ್ n? n ಇಲ್ಲಿ ಒನ್ಸ್ ಡಿಜಿಟ್ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ನಂಬರ್ ನೀವೇ ಬರ್ಕೊಡಿ, ಅದನ್ನು 5 ಜೊತೆ ಡಿವೈಡ್ ಮಾಡಿ, ಅದಾದಮೇಲೆ ರಿಮೈಂಡರ್ ಒಬ್ಸರ್ವ್ ಮಾಡಿ. ಆ್ಯಂಡ್ ಅವ್ರು ಹೇಳ್ತಿರೋದು, ಸಪೋಸ್ ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೀನಿ ರಿಮೈಂಡರ್ 1 ಅಂತ ಇದೆ, ಆವಾಗ ಯೂನಿಟ್ಸ್ ಡಿಜಿಟ್ ಆಫ್ ಈ ಫಸ್ಟ್ ನಂಬರ್ ಏನು ತೊಗೊಂಡಿರೋ ಅದು ಎಷ್ಟು ಅಂತ. ಇದರಲ್ಲೂ ನಾವು ಡಿವಿಸಿಬಿಲಿಟಿ ಕಾನ್ಸೆಪ್ಟೇ ಯೂಸ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ನೀವೇ ಯೋಚನೆ ಮಾಡಿ, ನಾನು 1 ಅಂತ ರಿಮೈಂಡರಲ್ಲಿ ಇರಬೇಕು. ಸೊ 5 ಜನದ ಜೊತೆ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನನಗೆ 1 ಚಾಕ್ಲೇಟ್ ಉಳಿದಿದೆ. ಯಾವಾಗ ಅದು ಸಾಧ್ಯ ಇದೆ ಯೋಚನೆ ಮಾಡಿ. 2 ಕೇಸಸ್ ಅಂತೂ ನನಗೆ ಸಿಗ್ತಿದೆ. ಫಸ್ಟ್ ಕೇಸ್ ಏನು ಅಂದರೆ, ನನಗೆ ಒಂದೇ ಚಾಕ್ಲೇಟ್ ಇದೆ, ಓಕೆ, ಅದನ್ನು ನಾನು ಫ್ರೆಂಡ್ಸ್ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಷ್ಟು ಫ್ರೆಂಡ್ಸ್ ಅದನ್ನು ನಾನು 5 ಫ್ರೆಂಡ್ಸ್ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1 ಚಾಕ್ಲೇಟ್ ಇದ್ರೆ 5 ಫ್ರೆಂಡ್ಸ್ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಡಿವೈಡ್ ಮಾಡಿದಾಗ ಏನು ಮಾಡ್ತೀನಿ, 1 ಚಾಕ್ಲೇಟ್ ಡಿಸ್ಟ್ರಿಬ್ಯೂಟೆಡ್ ಬೈ 5 ಫ್ರೆಂಡ್ಸ್. ಪಾಸಿಬಲ್ಲ? ಒಬ್ರಿಗೂ ಏನೂ ಸಿಗಲ್ಲ ಅಲ್ಲ, ಈವನಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 0 ಹಾಕ್ಬಿಟ್ಟು 1 ರಿಮೈಂಡರ್ ಸಿಗುತ್ತೆ. ಸೊ 1 ಡಿವೈಡೆಡ್ ಬೈ 5 ನಮಗೆ ರಿಮೈಂಡರ್ 1 ಸಿಗುತ್ತೆ. ಇನ್ಯಾ ಸಚ್ ಕೇಸ್ ಇದೆ ವೆರ್ ಆ ರಿಮೈಂಡರ್ ವಿಲ್ ಬಿ 1? ಯೋಚನೆ ಮಾಡಿ. ನಾನು ಸಪೋಸ್ 6 ಅಂತ ತಗೊಳ್ತೀನಿ. 5 ಫ್ರೆಂಡ್ಸ್ ಇದ್ದಾರೆ, 6 ಚಾಕ್ಲೇಟ್ಸ್ ಇದೆ. 6 ಚಾಕ್ಲೇಟ್ಸ್ ಇದೆ, ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್ ವಿತ್ 5 ಫ್ರೆಂಡ್ಸ್. ಈಚ್ ಫ್ರೆಂಡಿಗೆ ಏನು ನೀವು ಕ್ಯಾಲ್ಕುಲೇಟ್ ಮಾಡ್ದೇ ಗೊತ್ತು, ಆ 5 ಫ್ರೆಂಡ್ಸ್ಗೆ 1 ಚಾಕ್ಲೇಟ್ ಕೊಡ್ತೀರಾ. ಉಳ್ಕೊಂಡಿರೋದು ಎಷ್ಟು ನಿಮ್ಮ ಹತ್ರ? 5 ಚಾಕ್ಲೇಟ್ಸ್ ಎಕ್ಸಾಸ್ಟ್ ಮಾಡಿದ್ಮೇಲೆ 1 ಚಾಕ್ಲೇಟ್ ಉಳ್ಕೊಳುತ್ತೆ. ಓಕೆ, ಇನ್ನು ಯಾವ ಥರ ಸಚ್ ಕೇಸಸ್ ಯೋಚನೆ ಮಾಡ್ಬೋದು? ನಾನು ಸಪೋಸ್ 21 ಚಾಕ್ಲೇಟ್ಸ್ ಇದೆ, 5 ಫ್ರೆಂಡ್ಸ್ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಏನಾಗುತ್ತೆ, ಈಚ್ ಫ್ರೆಂಡಿಗೆ 4 ಸಿಗುತ್ತೆ, ಉಳ್ಕೊಂಡಿರೋದು 1 ಚಾಕ್ಲೇಟ್. 26 ಮಾಡಿ ನೋಡಿ, 36 ಮಾಡಿ ನೋಡಿ, 41 ಮಾಡಿ ನೋಡಿ. ಇಲ್ಲೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, 1 ರಿಮೈಂಡರ್ ಇರಬೇಕು ಅಂದರೆ ಈದರ್ ಯೂನಿಟ್ಸ್ ಪ್ಲೇಸ್ ಆಫ್ ದ ನಂಬರಲ್ಲಿ 1 ಇರಬೇಕು ಅಥವಾ 6 ಇರಬೇಕು. ಇನ್ ಬೋತ್ ಕೇಸಸ್ ಏನಾಗುತ್ತೆ ಅಂದರೆ, ಅದ್ರ ಕ್ಲೋಸೆಸ್ಟ್ ನಂಬರ್ ಜೊತೆ, ಫಾರ್ ಎಕ್ಸಾಂಪಲ್ 21 ಕ್ಲೋಸೆಸ್ಟ್ ಮಲ್ಟಿಪಲ್ ಏನು ಆಫ್ 5? 20. ಕ್ಲೋಸೆಸ್ಟ್ ಮಲ್ಟಿಪಲ್ ವಿಚ್ ಇಸ್ ಸ್ಮಾಲರ್, ಆಬ್ವಿಯಸ್ಲಿ ಡಿವೈಡ್ ಮಾಡ್ತೇವೆ. ಸೊ ಇದರ ಆನ್ಸರ್ ಏನಾಗುತ್ತೆ, ಇಫ್ ದ ಡಿವಿಷನ್ ಆಫ್ n ಡಿವೈಡೆಡ್ ಬೈ 5 ಲೀವ್ಸ್ ಅ ರಿಮೈಂಡರ್ ಆಫ್ 1, ದ ಯೂನಿಟ್ಸ್ ಡಿಜಿಟ್ ಆಫ್ n ಕ್ಯಾನ್ ಬಿ 1 or 6. ನೈಸ್. ನಾವು ಕ್ರಿಟಿಕಲ್ ಆಗಿ ಥಿಂಕ್ ಮಾಡಬೇಕು, ಓಕೆ, ಆನಲೈಸ್ ಮಾಡಬೇಕು ಪ್ರಾಬ್ಲಮ್ನ. ಓಕೆ, ಥರ್ಡ್ ಕ್ವೆಶನ್ ನೋಡಿ. ಇಫ್ ದ ಡಿವಿಷನ್ n ಡಿವೈಡೆಡ್ ಬೈ 5 ಲೀವ್ಸ್ ಅ ರಿಮೈಂಡರ್ ಆಫ್ 4, ವಾಟ್ ಇಸ್ ದ ಒನ್ಸ್ ಡಿಜಿಟ್? 4 ಸಿಗಬೇಕು ನಮಗೆ ರಿಮೈಂಡರ್. ಒನ್ಸ್ ಡಿಜಿಟ್ ಏನಾಗಿರ್ಬೋದು? 1 ಆನ್ಸರ್ ಏನು? 4 ತೊಗೊಳ್ಳೋಣ. 4 ಡಿವೈಡೆಡ್ ಬೈ 5 ಮಾಡಿದಾಗ 4 ಸಿಗುತ್ತೆ. 24 ಡಿವೈಡೆಡ್ ಬೈ 5 ಮಾಡಿದಾಗ ರಿಮೈಂಡರಲ್ಲಿ 4 ಸಿಗುತ್ತೆ. ಇನ್ನೊಂದು ಏನಿರ್ಬೋದು ಯೋಚನೆ ಮಾಡಿ. ಇಫ್ ಮೈ ಒನ್ಸ್ ಡಿಜಿಟ್ ಇಸ್ 9 ಚಾಕ್ಲೇಟ್ಸ್ ಇದೆ, 5 ಫ್ರೆಂಡ್ಸಿಗೆ ಕೊಡಬೇಕು, ಈಚ್ ಫ್ರೆಂಡಿಗೆ 1 ಸಿಗುತ್ತೆ, ಉಳ್ಕೊಂಡಿರೋದು 4 ಚಾಕ್ಲೇಟ್ಸ್ ನಿಮ್ಮ ಹತ್ರ. 39, 109, 3759 ಎಲ್ಲದನ್ನು ಮಾಡಿದಾಗ 5 ಜೊತೆ ಡಿವೈಡ್ ಮಾಡಿದಾಗ 4 ರಿಮೈಂಡರ್ ಸಿಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಡಿವಿಸಿಬಿಲಿಟಿ ಆಫ್ 5. ಇವಾಗ 2 ಡಿವಿಸಿಬಿಲಿಟಿ ಟೆಸ್ಟ್ ನೋಡೋಣ. ಸೇಮ್ ಪ್ರೊಸೀಜರ್ ಮತ್ತೆ ಫಾಲೋ ಮಾಡೋದು. ಯಾವುದೋ ನಂಬರ್ ABC ತೊಗೊಳ್ತೀನಿ. ABCನ ಹೇಗೆ ಬರೀತೀನಿ? 100 × A + 10 × B
ಪ್ಲಸ್ ಸಿ. 100 ಇಂಟು ಎನೂ ಡಿವಿಸಿಬಲ್ ಆಗಿರಬೇಕು 2 ಜೊತೆ, 10b ಇಂಟು ನೂ ಡಿವಿಸಿಬಲ್ ಆಗಿರಬೇಕು, ಸಿನೂ ಡಿವಿಸಿಬಲ್ ಆಗಿರಬೇಕು. ಇಸ್ 100a ಡಿವಿಸಿಬಲ್ ಬೈ 2? ಎಸ್. ಯಾಕೆ? 100 ಇಸ್ ಆಲ್ವೇಸ್ ಡಿವಿಸಿಬಲ್ ಬೈ 2 50 ಜೊತೆ. ಸಿಮಿಲರ್ಲಿ 10bನೂ 2 ಜೊತೆ ಡಿವೈಡ್ ಮಾಡಿದಾಗ ಇಲ್ಲಿ 5 ಆಗುತ್ತೆ. ರಿಮೈಂಡರ್ ಈ 2 ಕೇಸಸಲ್ಲೂ 0 ಇದೆ. ಸೊ ವಿ ನೋ ದ್ಯಾಟ್ 100a ಆ್ಯಂಡ್ 10b ಆರ್ ಆಲ್ವೇಸ್ ಡಿವಿಸಿಬಲ್ ಬೈ 2. ಸೊ ಉಳ್ಕೊಂಡಿರೋದಿನ್ನೇನು? ಸಿ ಟರ್ಮ್. ಸಿ ಟರ್ಮ್ ಡಿವಿಸಿಬಲ್ ಬೈ 2 ಆಗಿರಬೇಕು ಅಂದರೆ ವಿ ನೋ ದ್ಯಾಟ್ 0, 2, 4, 6 ಅಥವಾ 8 ಜೊತೆನೇ ಎಂಡ್ ಆಗಿರಬೇಕು. ಸೊ ಅದಕ್ಕೆ ಹೇಳ್ತೀವಿ 2 ಡಿವಿಸಿಬಿಲಿಟಿ ಟೆಸ್ಟ್ಗೂ ಕೂಡ ಓನ್ಲಿ ಯೂನಿಟ್ಸ್ ಡಿಜಿಟ್ ಮ್ಯಾಟರ್ಸ್. ಥೌಸಂಡ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್ ಏನು ನಂಬರ್ ಆಗಿದ್ರು ಸರಿ, ಯೂನಿಟ್ಸ್ ಅದೆಲ್ಲ ವಿಲ್ ಆಲ್ವೇಸ್ ಬಿ ಡಿವಿಸಿಬಲ್ ಬೈ 2, ಯಾಕಂದರೆ ಅದೆಲ್ಲ 0 ಇಂದ ಎಂಡ್ ಆಗುತ್ತೆ. ಯಾಕಂದರೆ 1000 ಇಂಟು ಎ, 10,000 ಇಂಟು ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ ಆ ಥರ ಇರುತ್ತೆ ನಮಗೆ. ಯೂನಿಟ್ಸ್ ಪ್ಲೇಸಲ್ಲಿ ಮಾತ್ರ ನಾವು ನೋಡಬೇಕು 0, 2, 4, 6 ಅಥವಾ 8 ಇಂದ ಎಂಡ್ ಆಗ್ತಿದೆಯಾ ಇಲ್ವಾ. ಸೊ ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ ಆಯಿತಾ. ಇಫ್ ದ ಡಿವಿಷನ್ ಆಫ್ n divided by 2 leaves no remainder, what might be the ones digit of n? ವೆರಿ ಸಿಂಪಲ್, ನೀವೇ ಟ್ರೈ ಮಾಡಿ ನೋಡಿ ಆ್ಯಂಡ್ ಆನ್ಸರ್ ನಮಗೆ ವಾಟ್ಸಾಪಲ್ಲಿ ಹಾಕಿ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಟೆಲ್ ಯು ಇಫ್ ಯು ಆರ್ ರೈಟ್ ಆರ್ ರಾಂಗ್. ಆ್ಯಂಡ್ ನೋ ಪ್ರಾಬ್ಲಮ್ ಎಟ್ ಆಲ್ ರಾಂಗ್ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಟ್ರೈ ಮಾಡೋದು. ಯಾಕಂದರೆ ಇಲ್ಲಿ ಟ್ರೈ ಮಾಡಿ ಎಷ್ಟು ಬೇಕಾದರೂ ತಪ್ಪು ರಾಂಗ್ ಆನ್ಸರ್ ಕೊಟ್ಟರು ನೋ ಪ್ರಾಬ್ಲಮ್. ಯಾಕಂದರೆ ಎವ್ರಿ ಟೈಮ್ ನಾವು ರಾಂಗ್ ಮಾಡಿದಾಗ ವಿ ಲರ್ನ್ ಸಮಥಿಂಗ್ ಅಬೌಟ್ ವೆ ವಿ ವೆಂಟ್ ರಾಂಗ್ ಆ್ಯಂಡ್ ಆ ಮಿಸ್ಟೇಕನ್ನು ಮಾಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ ಫ್ಯೂಚರ್ಲಿ. ಸೊ ಡೋಂಟ್ ವರಿ ಅಟ್ ಆಲ್ ರಾಂಗ್ ಆನ್ಸರ್ ಕಳಿಸಿದ್ರೆ. ನಿಮ್ಮ ಅಕ್ಕ ಅದು ನಿಮ್ಮ ಅಣ್ಣ ನಾವೆಲ್ಲ 100,000 ಟೈಮ್ಸ್ ಇದೇ ಥರ ಮಿಸ್ಟೇಕ್ಸ್ ಮಾಡಿದ್ದೀವಿ. ನಾವು ಆಲ್ಸೋ ವಿ ಮೇಕ್ ದೀಸ್ ಮಿಸ್ಟೇಕ್ಸ್. ಮೇ ಬಿ ಈ ವಿಡಿಯೋಲೇಗೆ ಏನೋ ಮಿಸ್ಟೇಕ್ ಮಾಡಿರ್ಬೋದು, ದಟ್ಸ್ ಕಂಪ್ಲೀಟ್ಲಿ ಓಕೆ. ಇಂಪಾರ್ಟೆಂಟ್ ಥಿಂಗ್ ಏನು, ದಟ್ ವಿ ವರ್ಕ್ ಹಾರ್ಡ್ ಆ್ಯಂಡ್ ದಟ್ ವಿ ಅಚೀವ್ ವಾಟ್ ಎವರ್ ಇಟ್ ಇಸ್ ವೆರ್ ಟ್ರೈಂಗ್ ಟು ಅಚೀವ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸಪೋಸ್ ದ ಡಿವಿಷನ್ n divided by 5 leaves a remainder of 4. ನಾವು ಇದಾಗಲೇ ಪ್ರೀವಿಯಸ್ ಎಕ್ಸಾಂಪಲ್ಲು ನೋಡಿದ್ವಿ. ಆ್ಯಂಡ್ ದ ಡಿವಿಷನ್ ಆಫ್ ದ ಸೇಮ್ ನಂಬರ್, ಆ ಸೇಮ್ ನಂಬರ್ನ 2 ಜೊತೆ ಡಿವೈಡ್ ಮಾಡಿದಾಗ ಇಟ್ ಲೀವ್ಸ್ ಅ ರಿಮೈಂಡರ್ ಆಫ್ 1. ಓಕೆ, ಸೊ n divided by 5 ಮಾಡಿದಾಗ ನಾವು ನೋಡಿದ್ವಿ ರಿಮೈಂಡರ್ 4 ಅಂತ ಹೇಳ್ತಿದ್ದಾರೆ. ರಿಮೈಂಡರ್ 4 ಅಂತ ಇದ್ದರೆ ಯೂನಿಟ್ಸ್ ಡಿಜಿಟ್ ಏನಿರ್ಬೋದು? n's ಯೂನಿಟ್ಸ್ ಡಿಜಿಟ್ ನಾವಾಗಲೇ ಇದು ಮಾಡಿದ್ದೀವಿ ಆಯಿತಾ. ಎಷ್ಟು ಅಂತ ಹೇಳಿದ್ವಿ? 4 ಆರ್ ಇನ್ನೇ ಆಗಕ್ಕೆ ಸಾಧ್ಯ 9. ಓಕೆ, ಇವಾಗ ಅವ್ರು ಹೇಳ್ತಿರೋದು ಇದೇ ಎನ್ನ ನಾನು 2 ಜೊತೆನೂ ಡಿವೈಡ್ ಮಾಡ್ತಾಯಿದ್ವಿ. n ಡಿವೈಡೆಡ್ ಬೈ 2ನೂ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಹೇಳ್ತಿರೋದು? ರಿಮೈಂಡರ್ ಇಸ್ ಈಕ್ವಲ್ ಟು 1 ಅಂತ. ಲೀವ್ಸ್ ಅ ರಿಮೈಂಡರ್ ಆಫ್ 1. ವಾಟ್ ಮಸ್ಟ್ ಬಿ ದ ಯೂನಿಟ್ಸ್ ಡಿಜಿಟ್ ಆಫ್ n? ನಾವು ಫಸ್ಟ್ ಕೇಸಲ್ಲಿ ಆಗಲೇ ಗೊತ್ತು 4 ಅಥವಾ 9 ಆಗಿರ್ಬೋದು ಅಂತ. ಇನ್ನೊಂದು ಕ್ಲೂ ಕೊಡ್ತಿದ್ದಾರೆ, 2 ಜೊತೆ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಅಂತ. ನಾನಿವಾಗ ಯಾವುದೋ ನಂಬರ್ 4 ಆ್ಯಂಡ್ ಇನ್ನೊಂದು ನಂಬರ್ -9, ಈ ನಂಬರನ್ನು 2 ಜೊತೆ ಡಿವೈಡ್ ಮಾಡಿದಾಗ ಏನು ರಿಮೈಂಡರ್ ಸಿಗುತ್ತೆ? ಡಿವೈಡೆಡ್ ಬೈ 2 ಮಾಡಿದಾಗ ಆರ್ ಯಾವಾಗಲೂ 0 ಅಂತ ಗೊತ್ತು. ಯಾಕೆ? 4 ಯೂನಿಟ್ಸ್ ಪ್ಲೇಸ್ಲಿದೆ ಆ್ಯಂಡ್ 4 ಎನಿ ನಂಬರ್ ದಟ್ ಎಂಡ್ಸ್ ವಿತ್ 4 ಇಸ್ ಡಿವಿಸಿಬಲ್ ಬೈ 2 ಅಂತ ಗೊತ್ತು. ಈ ನಂಬರ್ನ ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಸಿಗುತ್ತೆ? ದಿಸ್ ನಂಬರ್ ಇಸ್ ಎಂಡಿಂಗ್ ವಿತ್ 9. 9 ಜೊತೆ 2 ಡಿವೈಡ್ ಅಂದರೆ ಯಾವುದೋ ಒಂದು ನಂಬರ್ 39, 69, 829 ಯಾವ ನಂಬರ್ ಆದರೂ ತೊಗೊಂಡ್ರು ಸರಿ, 2 ಜೊತೆ ಡಿವೈಡ್ ಮಾಡಿದಾಗ ಏನಾಗುತ್ತೆ? 1 ರಿಮೈಂಡರ್ ಸಿಗುತ್ತೆ. ಗೆಟ್ ಎನಿ ನಂಬರ್ ತೊಗೊಂಡಾಗ ಇಟ್ಸ್ ಈದರ್ ಗಿವಿಂಗ್ ಯು ರಿಮೈಂಡರ್ 0 ಆರ್ ರಿಮೈಂಡರ್ 1. ಯಾಕೆ? 0, 2, 4, 6, 8 ಜೊತೆ ಡಿವೈಡ್ ಮಾಡಿದಾಗ 2 ಜೊತೆ 0 ರಿಮೈಂಡರ್ ಸಿಗುತ್ತೆ. 1, 3, 5, 7, 9 ಜೊತೆ ಡಿವೈಡ್ ಮಾಡಿದಾಗ 1 ರಿಮೈಂಡರ್ ಸಿಗುತ್ತೆ. ಸೊ ಇಲ್ಲಿ ವಾಟ್ ಮಸ್ಟ್ ಬಿ ದ ಒನ್ಸ್ ಡಿಜಿಟ್ ಆಫ್ n ಅಂತ ಹೇಳ್ತಿರೋದು? ಇಟ್ ಹ್ಯಾಸ್ ಟು ಬಿ 9. ವೈ ಇಟ್ ಹ್ಯಾಸ್ ಟು ಬಿ 9? ಯಾಕಂದರೆ 2ನೇ ಪಾಸಿಬಿಲಿಟೀಸ್ ಇದೆ. ಯಾಕಂದರೆ 5 ಜೊತೆ ಡಿವೈಡ್ ಮಾಡಿದಾಗ 4 ರಿಮೈಂಡರ್ ಬೇಕು ಅಂದರೆ ಯೂನಿಟ್ಸ್ ಪ್ಲೇಸ್ ಶುಡ್ ಹ್ಯಾವ್ 4 ಆರ್ 9. ಬಟ್ 2 ಜೊತೆ ಡಿವೈಡ್ ಮಾಡಿದಾಗ 1 ರಿಮೈಂಡರ್ ಸಿಗ್ತಿದೆ ಅಂದರೆ ಇಟ್ ಕ್ಯಾನ್ ನಾಟ್ ಬಿ 4, ದೇರ್ ಫಾರ್ ಇಟ್ ಹ್ಯಾಸ್ ಟು ಬಿ 9. ಇವಾಗ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 3 ಆ್ಯಂಡ್ 9 ನೋಡೋಣ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ನಾನು ನಂಬರ್ ABC ತೊಗೊಳ್ತೀನಿ. ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ? 100A + 10B
ಪ್ಲಸ್ ಸಿ. ಇವಾಗ ಒಬ್ಸರ್ವ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ. 100A ನಾನು 99A ಪ್ಲಸ್ 1A ಅಂತ ಬರಿತೀನಿ. 1A ಇಸ್ ನಥಿಂಗ್ ಬಟ್ A. 10B ನಾನು ಏನು ಬರಿತೀನಿ? 9B ಪ್ಲಸ್ 1B ವಿಚ್ ಇಸ್ ನಥಿಂಗ್ ಬಟ್ B. C ನಾನು C ಅಂತಾನೆ ಬರ್ಕೊಳ್ತೀನಿ. ಓಕೆ, 100A ಪ್ಲಸ್ 10B ಪ್ಲಸ್ C ಮಾಡೋದಕ್ಕೆ 99 ಪ್ಲಸ್ A ಪ್ಲಸ್ 9B ಪ್ಲಸ್ B ಪ್ಲಸ್ C ಅಂತ ಬರ್ಕೊಳ್ಳೋಣ. ಸೊ ಇದೇನಾಗುತ್ತೆ? 99A ಪ್ಲಸ್ A ಪ್ಲಸ್ 9B ಪ್ಲಸ್ B ಪ್ಲಸ್ C. ರೀಅರೇಂಜ್ ಮಾಡ್ತೀನಿ ಇದನ್ನು. ಹೇಗೆ ರೀಅರೇಂಜ್ ಮಾಡ್ತೀನಿ? 99A ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ನಾನು 9B ಬರ್ಕೊಳ್ತೀನಿ ಪ್ಲಸ್ ಉಳ್ಕೊಂಡಿರೋದು ಏನು? A, B ಆ್ಯಂಡ್ C. ಕೂಲ್. ಇಲ್ಲಿ ಏನು ಮಾಡ್ತೀನಿ? ಈ ಎರಡು ಟರ್ಮ್ಸ್ ತೊಗೊಂಡ್ಬಿಟ್ಟು 9 ಕಾಮನ್ ತೊಗೊಂಡ್ರೆ ಇಲ್ಲಿ 11A ಪ್ಲಸ್ B ಆಗುತ್ತೆ. ಓಕೆ, ಪ್ಲಸ್ A ಪ್ಲಸ್ B ಪ್ಲಸ್ C. ಸೊ ಅಬ್ಸರ್ವ್ ಮಾಡಿ, ನೀವು ಅಕಸ್ಮಾತ್ ಇದು ಕಾಮನ್ ತೊಗೊಳ್ದೋದ್ರೂ ನೋ ಪ್ರಾಬ್ಲಮ್, ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಬೇಸಿಕ್ಲಿ ಈ ಟರ್ಮ್ ಅಥವಾ ವಿಚ್ ಇಸ್ ನಥಿಂಗ್ ಬಟ್ ದ ಸೇಮ್ ಆಸ್ ದಿಸ್ ಟರ್ಮ್, ಈ ಎರಡು ಟರ್ಮ್ಸು ದೇ ಆರ್ ಆಲ್ವೇಸ್ ಡಿವಿಸಿಬಲ್ ಬೈ 9 ಆ್ಯಂಡ್ ಬೈ 3. ಯಾಕೆ? ಇಲ್ಲಿ 9 ಕಾಮನ್ ಇದೆ ಅಲ್ಲ, ಈ 9 ಜೊತೆನೂ ಡಿವೈಡ್ ಆಗ್ಬೋದು, ಅಥವಾ ಈ ಸೇಮ್ 9 3 ಜೊತೆನೂ ಡಿವೈಡ್ ಆಗ್ಬೋದು. ಯಾಕೆ? ಬಿಕಾಸ್ 9 ಇಸ್ ಅ ಮಲ್ಟಿಪಲ್ ಆಫ್ 3 ತಾನೆ. ಸೊ ಈ ಎಂಟೈರ್ ಟರ್ಮ್ ಇಸ್ ಡಿವಿಸಿಬಲ್ ಬೈ 9 ಆ್ಯಂಡ್ 3. ಉಳ್ಕೊಂಡಿರೋದು ಏನು? A ಪ್ಲಸ್ B ಪ್ಲಸ್ C. A ಪ್ಲಸ್ B ಪ್ಲಸ್ C ಇಸ್ ವಾಟ್? A, B, C ನನ್ನ ಡಿಜಿಟ್ಸು. ಸೊ ಡಿಜಿಟ್ಸ್ ಆಫ್ ದ ನಂಬರನ್ನು ನಾನು ಆ್ಯಡ್ ಮಾಡಿದ್ರೆ ಅದು, ಇಫ್ ದ್ಯಾಟ್ ಸಮ್ is divisible by 9, then we say the entire number is divisible by 9. ಅದೇ ಸಮ್ಮು, if it is divisible by 3, we say the entire number is divisible by 3. ಆ್ಯಂಡ್ ನಮ್ಮ ಡಿವಿಸಿಬಿಲಿಟಿ ಟೆಸ್ಟಲ್ಲೂ ಅದೇ ನೋಡಿದ್ವಿ ತಾನೆ. ನಾನು ಯಾವುದಾದ್ರೂ ನಂಬರ್ 45 ಅಂತ ತೊಗೊಂಡಾಗ ಈ ನಂಬರದ್ದು ಸಮ್ ಏನು? ಡಿಜಿಟ್ಸ್ ಏನು? ಸಮ್ ಆಫ್ ದ ಡಿಜಿಟ್ಸ್ ಏನು? 4 ಪ್ಲಸ್ 5 ವಿಚ್ ಇಸ್ 9. ಡಿವಿಸಿಬಲ್ ಬೈ 9? ಎಸ್. ಡಿವಿಸಿಬಲ್ ಬೈ 3? ಎಸ್. ಸೊ ಏನು ಹೇಳ್ತಾ ಇದ್ದೀವಿ ಈ ಡಿವಿಸಿಬಿಲಿಟಿ ಟೆಸ್ಟಲ್ಲಿ ಅಂದರೆ, ನಾನು ಜನರಲ್ ಫಾರ್ಮ್ ತೊಗೊಂಡ್ಬಿಟ್ಟು ಆ ಜನರಲ್ ಫಾರ್ಮನ್ನು ನಾನು ಈ ಥರ ಎಕ್ಸ್ಪ್ರೆಸ್ ಮಾಡಿದಾಗ ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಈ ಎಲ್ಲ ಟರ್ಮ್ಸು ಡಿವಿಸಿಬಲ್ ಬೈ 9. ಓಕೆ, ವಾಟ್ ಈಸ್ ನಾಟ್ ಗ್ಯಾರಂಟಿ ದಟ್ ಇಟ್ ಈಸ್ ಡಿವಿಸಿಬಲ್ ಬೈ 9? A ಪ್ಲಸ್ B ಪ್ಲಸ್ C. ಸೊ ಅದಕ್ಕೆ ಡಿವಿಸಿಬಿಲಿಟಿ ಟೆಸ್ಟಲ್ಲಿ ವಿ ಫಸ್ಟ್ ಆ್ಯಡ್ ಅಪ್ ದ ಡಿಜಿಟ್ಸ್. ಆ ಸಮ್ ಇಫ್ ಇಟ್ ಇಸ್ ಡಿವಿಸಿಬಲ್ ಬೈ 3, ದೆನ್ ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 3. ಇಫ್ ದಟ್ ಸಮ್ ಇಸ್ ಡಿವಿಸಿಬಲ್ ಬೈ 9, ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಓಕೆ, ಇವಾಗ ಕೆಲವು ಕ್ವೆಶನ್ಸ್ ಮತ್ತೆ ನೋಡೋಣ. ಓಕೆ, ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ ಆಯಿತಾ ಇಲ್ಲಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, 348 ಅಂತ ಒಂದು ನಂಬರ್ ಹಾಕಿ ಬೋರ್ಡ್ ಮೇಲೆ. ನೀವು ನನಗೆ ಹೇಳಬೇಕು ವಿಚ್ ಆಫ್ ದೀಸ್ ಆಪ್ಷನ್ಸ್ ಇಸ್ ಕರೆಕ್ಟ್. ಇದಕ್ಕೆ ಆಪ್ಷನ್ ಎ, ಇಟ್ ಇಸ್ ಡಿವಿಸಿಬಲ್ ಬೈ ಬೋತ್ 3 ಆ್ಯಂಡ್ 9, ಅಂದರೆ ಎರಡು ನಂಬರ್ಸಿಂದನೂ ಡಿವಿಸಿಬಲ್ ಇದೆ. ಆಪ್ಷನ್ ಬಿ, it is only divisible by 3. ಇದು only by 9. And C, by neither 3 nor 9. ಅಂದರೆ ಯಾವುದರಲ್ಲೂ ಡಿವಿಸಿಬಲ್ ಇಲ್ಲ. ಹೇಗೆ ಮಾಡ್ತೀವಿ ಈ ಕ್ವೆಶನ್ನ? 348. ಸೊ ಡಿವಿಸಿಬಿಲಿಟಿ ಟೆಸ್ಟ್ ಏನು? ಆ್ಯಡ್ ಅಪ್ ದ ಡಿಜಿಟ್ಸ್ ಅಲ್ಲ. ಸೊ 3 ಪ್ಲಸ್ 4 ಪ್ಲಸ್ 8 ಇದೆಷ್ಟು? 7 ಪ್ಲಸ್ 8 ವಿಚ್ ಇಸ್ ಈಕ್ವಲ್ ಟು 15. ಇಸ್ 15 divisible by 3? Yes. Is 15 divisible by 9? No. Okay. So, ಏನು ಟಿಕ್ ಮಾಡ್ತೀನಿ? It is divisible only by 3. One very important thing ನೀವೇನು ನೋಡಬೇಕು ಅಂದರೆ, ಕ್ವೆಶನ್ ಕೇಳ್ತೀನಿ. Is it possible for a number to be divisible by 3 but not divisible by 9? Yes. ಯಾಕೆ? ಇದನ್ನ ನೋಡಿದ್ವಿ. ಇದು 3 ಜೊತೆ ಡಿವಿಸಿಬಲ್ ಇದೆ, 9 ಜೊತೆ ಡಿವಿಸಿಬಲ್ ಇಲ್ಲ. ರಿವರ್ಸ್ ನೋಡೋಣ. ಇಸ್ ಇಟ್ ಪಾಸಿಬಲ್ ಫಾರ್ ಅ ನಂಬರ್ ಟು ಬಿ ಡಿವಿಸಿಬಲ್ ಬೈ 9 ಬಟ್ ನಾಟ್ 3? ಅಂದರೆ ಈ ಕೇಸ್ ನೆವರ್. ಯಾಕೆ ನೆವರ್? ಯಾವುದಾದ್ರೂ ನಂಬರ್ 9 ಜೊತೆ ಡಿವಿಸಿಬಲ್ ಇದ್ದರೆ ಆ ನಂಬರ್ 100% 3 ಜೊತೆನೂ ಡಿವಿಸಿಬಲ್ ಇದೆ. ಯಾಕೆ? ಬಿಕಾಸ್ 3 ಈಸ್ ಅ ಫ್ಯಾಕ್ಟರ್ ಆಫ್ 9.
ಸೊ 9 ಟೇಬಲ್ಸ್ ನೋಡೋಣ. 9, 18, 27, 36, 45 ಆ್ಯಂಡ್ ಸೊ ಆನ್. ಈ ಎಲ್ಲ ನಂಬರ್ಸೂ 3 ಜೊತೆ ಡಿವಿಸಿಬಲ್ ಇದೆ. ಯಾಕೆ? 3 ಇಸ್ ಅ ಫ್ಯಾಕ್ಟರ್ ಆಫ್ 9. ಸೊ ನಾವು ಹೇಗೆ 9 ಮತ್ತು 3 ಮಧ್ಯ ಏನು ರಿಲೇಷನ್ಶಿಪ್ ನೋಡಿದ್ವೋ ಅದೇ ಬೇರೆ ನಂಬರ್ಸ್ಗೂ ಫಸ್ಟ್ ಟ್ರೈ ಮಾಡೋಣ. ಓಕೆ, ಸೊ ನಾನು 10 ಅಂತ ತೊಗೊಳ್ತೀನಿ. ಓಕೆ, 10th ಫ್ಯಾಕ್ಟರ್ಸ್ ಏನೇನು? ನಾವಾಗಲೇ ಫ್ಯಾಕ್ಟರ್ಸ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. 10th ಫ್ಯಾಕ್ಟರ್ಸ್ ಏನಾಗುತ್ತೆ? 2 ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್, 5 ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಅದು ಬಿಟ್ಟು 1 ಮತ್ತು 10 ಫ್ಯಾಕ್ಟರ್ಸ್, ಅದು ನಮಗಾಗಲೇ ಗೊತ್ತು. ಸೊ ಯಾವುದಾದ್ರೂ ನಂಬರು ಇಫ್ ಐ ಸೇ ಇಸ್ ಡಿವಿಸಿಬಲ್ ಬೈ 10, ಆಟೋಮ್ಯಾಟಿಕ್ಕಾಗಿ ಏನು ಗೊತ್ತು ನಿಮಗೆ? ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 2, ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. ಆ್ಯಂಡ್ ರಿವರ್ಸು ಟ್ರೂ. ಏನದು? ಇಫ್ ಎನಿ ನಂಬರ್ ಇಸ್ ಡಿವಿಸಿಬಲ್ ಬೈ ಬೋತ್ 2 ಆ್ಯಂಡ್ 5, ಆವಾಗ ದ್ಯಾಟ್ ನಂಬರ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ 10. ಓಕೆ, ವೆರಿ ಇಂಪಾರ್ಟೆಂಟ್. ಬರೀ 5 ಅಥವಾ ಬರೀ 2 ಅಲ್ಲ, 2 ಆ್ಯಂಡ್ 5 ಜೊತೆ ಡಿವಿಸಿಬಲ್ ಇದ್ದರೆ ಮಾತ್ರ 10 ಜೊತೆನೂ ಡಿವಿಸಿಬಲ್ ಇದೆ. ಆ್ಯಂಡ್ 10 ಜೊತೆ ಡಿವಿಸಿಬಲ್ ಇದ್ದರೆ ನಾವು ಬ್ಲೈಂಡಾಗಿ ಹೇಳ್ಬೋದು, ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 2, ಇಟ್ ಈಸ್ ಡಿವಿಸಿಬಲ್ ಬೈ 5. 9 ಮತ್ತು 3 ನೀವಾಗಲೇ ನೋಡಿದ್ರಿ. ಓಕೆ, ಇನ್ಯಾವ್ದು ಇರ್ಬೋದು ಇದೇ ಥರ ಪೇರ್ಸು? 8ಗೆ ಯಾವ್ದಾದ್ರು ಹೇಳ್ಬೋದು? 2 ಹೇಳ್ಬೋದು, 4 ಹೇಳ್ಬೋದು. ಓಕೆ, ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 8, ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 2 ಆ್ಯಂಡ್ 4. ಮತ್ತು 2 ಮತ್ತು 4 ಜೊತೆ ಇಫ್ ಎನಿ ನಂಬರ್ ಇಸ್ ಡಿವಿಸಿಬಲ್, ಇಟ್ ಈಸ್ ಡಿವಿಸಿಬಲ್ ಬೈ 8. 6ಗೆ ಏನಿರ್ಬೋದು? ಆ್ಯಂಡ್ ಇದು ನೀವು ಆಗಲೇ ನೋಡಿದ್ವಿ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 6ಅಲ್ಲಿ. 6ಗೆ ನಾವು ಹೇಳಿದ್ವಿ, ಇಫ್ ಎನಿ ನಂಬರ್ ಇಸ್ ಡಿವಿಸಿಬಲ್ ಬೈ ಬೋತ್ 2 ಆ್ಯಂಡ್ 3, ದೆನ್ ಇಟ್ ಇಸ್ ಡಿವಿಸಿಬಲ್ ಬೈ 6. ಸೊ ಇನ್ ಜನರಲ್ ನಾವೇನು ಹೇಳ್ಬೋದು? ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ ಎನಿ ನಂಬರ್ m, ಯಾವುದೋ ನಂಬರ್ m ಜೊತೆ ಇಫ್ ಇಟ್ ಇಸ್ ಡಿವಿಸಿಬಲ್, ದೆನ್ ದಟ್ ಸೇಮ್ ನಂಬರ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ ಎವ್ರಿ ಫ್ಯಾಕ್ಟರ್ ಆಫ್ m. ಇವಾಗ ಕೆಲವು ಕ್ವೆಶನ್ ಸಾಲ್ವ್ ಮಾಡೋಣ ಈ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಟಾಪಿಕ್ ಮೇಲೆ. ಇಲ್ಲಿ ಹೇಳ್ತಿರೋದು, ಕನ್ಸಿಡರ್ ದ ನಂಬರ್ಸ್ 2, 3, 5, 9 ಆ್ಯಂಡ್ 10. ವಿಚ್ ಆಲ್ ನಂಬರ್ಸ್ above is 330 divisible by. ಸೊ 330 ಯಾವ ನಂಬರ್ಸ್ ಜೊತೆ ಡಿವಿಸಿಬಲ್ ಅಂತ. ವೆರಿ ವೆರಿ ಸಿಂಪಲ್. ನೀವು ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ, ನಾನು ಫೈನಲ್ ಆನ್ಸರ್ ಬೋರ್ಡ್ ಮೇಲೆ ಹಾಕ್ತೀನಿ. ಸೊ 330 ತೊಗೊಂಡಾಗ ಕ್ವಿಕ್ಕಾಗಿ ಹೇಳಿ, ಇಸ್ ಇಟ್ ಡಿವಿಸಿಬಲ್ ಬೈ 2? ಎಸ್. ಯಾಕೆ? ಯೂನಿಟ್ಸ್ ಪ್ಲೇಸ್ ಇಸ್ 0, ಯೂನಿಟ್ಸ್ ಪ್ಲೇಸ್ 0 ಇದ್ರೆ ಇಟ್ಸ್ ಡಿವಿಸಿಬಲ್ ಬೈ 2. ಇಸ್ ಇಟ್ ಡಿವಿಸಿಬಲ್ ಬೈ 3? ಸೊ 3ಗೆ ಏನು ಮಾಡ್ತೀವಿ? ಸಮ್ ಆಫ್ ದ ಡಿಜಿಟ್ಸ್ ಮಾಡ್ತೀವಿ. ಸೊ 3 + 3 + 0, 3 + 3 6, 6 + 0 6. 6, is it a multiple of 3? Yes. So divisible by 3. Is it divisible by 5? Very simple. 5 divisibility test ಏನು? Number should either end with 0 or with 5. So it's 0 ಇಂದ end ಆಗ್ತಿದೆ, so 5 ಜೊತೆ ನೀವು divisible. Is it divisible by 9? 9ಗೆ ಏನು ಟೆಸ್ಟು? 3 + 3 + 0 ಮಾಡಬೇಕು. ನಮಗಾಗಲೇ 6 ಸಮ್ ಅಂತ ಗೊತ್ತು. Is 6 divisible by 9? ಇಲ್ಲ. So you should be very careful. It's not divisible by 9. 10, ವೆರಿ ಈಸಿ, ನಮಗಾಗಲೇ ಗೊತ್ತು. ಇಟ್ ಈಸ್ ಡಿವಿಸಿಬಲ್, ಯಾಕಂದರೆ 0 ಇಂದ ಎಂಡ್ ಆಗ್ತಿದೆ. ಸೊ ನಮ್ಮ ಫೈನಲ್ ಆನ್ಸರ್ ಏನು? ಇಟ್ ಈಸ್ ಡಿವಿಸಿಬಲ್ ಬೈ 2, 3, 5 ಆ್ಯಂಡ್ 10. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 9. ಇವಾಗ ನಿಮ್ಮ ಎಕ್ಸಸೈಸ್ 2 ಆಫ್ ಯೋರ್ ಟೆಕ್ಸ್ಟ್ ಬುಕ್ ಮಾಡೋಣ. ಇದರಲ್ಲಿ 4 ಕ್ವೆಶನ್ಸ್ ಇದೆ. ನಾನು ಫಸ್ಟ್ 3 ಕ್ವೆಶನ್ಸ್ ಸಾಲ್ವ್ ಮಾಡ್ತೀನಿ. 4th ಕ್ವೆಶನ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ನೀವು ಅದನ್ನು ಟ್ರೈ ಮಾಡಿ. ಓಕೆ, ಫಸ್ಟ್ ಕ್ವೆಶನ್ ನೋಡೋಣ. ಇಫ್ 21y5 is a multiple of 9, where y is a digit. So 21y5 ಅಂದರೆ ಈ y ಜಾಗದಲ್ಲಿ 0 to 9 ಯಾವುದೋ ಒಂದು ಡಿಜಿಟ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ y? ಸೊ ಇದು ಮಲ್ಟಿಪಲ್ ಆಫ್ 9 ಆಗಿದ್ರೆ y ವ್ಯಾಲ್ಯೂ ಏನಾಗಿರ್ಬೋದು ಅಂತ ಕಂಡುಹಿಡಿಬೇಕು. ಸೊ ನಾನು 21y5 ಬರ್ಕೊಳ್ತೀನಿ. ವಾಟ್ ಈಸ್ 9's ಡಿವಿಸಿಬಿಲಿಟಿ ಟೆಸ್ಟ್? ಸಮ್ ಆಫ್ ದ ಡಿಜಿಟ್ಸ್ ಮಾಡಬೇಕು, ಅದಾದಮೇಲೆ ಆ ಸಮ್ ಇಸ್ ದ್ಯಾಟ್ ಡಿವಿಸಿಬಲ್ ಬೈ 9 ಅಂತ ನೋಡಬೇಕು. ಸೊ 21y5 ಸಮ್ ಏನಾಗುತ್ತೆ? ಸಮ್ ಆಫ್ ಡಿಜಿಟ್ಸ್ ಎಷ್ಟಾಗುತ್ತೆ? 2 + 1 + y + 5. 2 + 1 3, 3 + 5 8. ಸೊ ಇದು 8 + y ಆಯಿತು. ಆ್ಯಂಡ್ ನಮಗೆ ಗೊತ್ತು, ಇಫ್ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 9, ದಿಸ್ ಶುಡ್ ಆಲ್ಸೋ ಬಿ ಅಂದರೆ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 9, ಅಥವಾ ಇಟ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 9. ಸೊ ಏನು ಮಾಡಬೇಕು? 8 + y ಜಾಗದಲ್ಲಿ ಏನಿರ್ಬೋದು ಸಚ್ ದ್ಯಾಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಸೊ y ಜಾಗದಲ್ಲಿ ನಾನು ಅಕಸ್ಮಾತ್ 1 ಹಾಕ್ತಾರೆ, 8 + 1 ಎಷ್ಟಾಗುತ್ತೆ? 9. ಆ್ಯಂಡ್ 9 ಇಸ್ ಡಿವಿಸಿಬಲ್ ಬೈ 9. 1 ಬಿಟ್ಟು ಇನ್ಯಾವುದಾದ್ರೂ ನಮ್ಮ ಡಿಜಿಟ್ ಹಾಕೋಕ್ಕಾಗತ್ತಾ ಸಚ್ ದ್ಯಾಟ್ ಸಮ್ ಇಸ್ ಡಿವಿಸಿಬಲ್ ಬೈ 9? ಯೋಚನೆ ಮಾಡಿ. ನಾವು ಸರಿ ಲಾಜಿಕಲಿ ಥಿಂಕ್ ಮಾಡಿದ್ರೆ ಇದ್ರ ಬಗ್ಗೆ ಯಾವ ನಂಬರ್ಸ್ ಆಗಿರ್ಬೋದು?
ಟೋಟಲ್ ಸಮ್ ಕ್ಯಾನ್ ಬಿ 0, ಟೋಟಲ್ ಸಮ್ ಕ್ಯಾನ್ ಬಿ 9, 18, 27 ಎಲ್ಲ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಆಫ್ 9 ಯಾವ ನಂಬರ್ಸ್ ಇದೆಯೋ ಅದೆಲ್ಲ ಇರ್ಬೋದು. ವೈದ್ ವ್ಯಾಲ್ಯೂ ಬೇರೆ ಯಾವ್ದು ಹಾಕ್ತಾನೋ ಅಷ್ಟೇ, ಇಟ್ ವೋಂಟ್ ಕಮ್ ಇನ್ 9's ಟೇಬಲ್ಸ್. ಸೊ ವೈಡ್ ವ್ಯಾಲ್ಯೂ 1 ಮಾತ್ರ ಇರೋಕ್ಕೆ ಸಾಧ್ಯ. ಸೊ ನಾವೇನು ಹೇಳ್ಬೋದು, ಫಾರ್ 2, 1, y5 to be a multiple of 9, y value can only be 1. So ನಮ್ಮ final answer y is equal to 1. Similar next 2 questions ಅಷ್ಟೇ. So we'll try to solve those. ಓಕೆ, ಸೆಕೆಂಡ್ ಕ್ವೆಶನಲ್ಲಿ ಏನು ಹೇಳ್ತಿದೆ, 3, 1, Z 5 ಅಂತ ಇದೆ. ಸೊ ಸೇಮ್ ಪ್ರಾಸೆಸ್ ಮತ್ತೆ ಅಪ್ಲೈ ಮಾಡೋಣ, ಸೇಮ್ ಸ್ಟೆಪ್ಸ್. ಸೊ ಇದ್ರ ಸಮ್ ಏನಾಗುತ್ತೆ, 3 + 1 + Z + 5. ಸಮ್ ಏನಾಗುತ್ತೆ, 3 + 1 4, 4 + 5 9. ಸೊ 9 + Z. ಓಕೆ, ಇಲ್ಲಿ ಮತ್ತೆ ಅಬ್ಸರ್ವ್ ಮಾಡಿ, ವಾಟ್ ವ್ಯಾಲ್ಯೂಸ್ ಕ್ಯಾನ್ Z ಟೇಕ್ ಸಚ್ ದ್ಯಾಟ್ ಇಟ್ ಈಸ್ ಡಿವಿಸಿಬಲ್ ಬೈ 9. ಸೊ ನಾನು 9 + 0 ಮಾಡಿದ್ರೆ ಎಷ್ಟು ಸಿಗುತ್ತೆ, 9. ಸಿಮಿಲರ್ಲಿ ಇನ್ಯಾವ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಇನ್ಯಾವ ವ್ಯಾಲ್ಯೂ ಇರ್ಬೋದು, 9 + 9 ಮಾಡಿದಾಗ 18 ಇದೆ. ಸೊ 9 ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಇದೆ, 18 9th ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಇದೆ. ಆ್ಯಂಡ್ ವಿ ನೋ ದ್ಯಾಟ್ 9 and 18 ಆರ್ ಮಲ್ಟಿಪಲ್ಸ್ ಆಫ್ 9. ಇಸ್ ದೇರ್ ಎನಿ ಅದರ್ ವ್ಯಾಲ್ಯೂ ಆಫ್ Z ಸಚ್ ದ್ಯಾಟ್ ಈ ಸಮ್ ಅಥವಾ 9 + Z ಮಾಡಿದಾಗ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 9? ಇಲ್ಲ. ಸೊ Z ವ್ಯಾಲ್ಯೂ ಏನೇನು ಇರೋಕ್ಕೆ ಸಾಧ್ಯ ಇದೆ, Z ಕ್ಯಾನ್ ಬಿ ಈಕ್ವಲ್ ಟು 0 ಆರ್ Z ಕ್ಯಾನ್ ಬಿ ಈಕ್ವಲ್ ಟು 9. ಸೊ 2 ವ್ಯಾಲ್ಯೂಸ್ ಆಫ್ Zಗೆ 3, 1, Z 5 ಇಸ್ ಅ ಮಲ್ಟಿಪಲ್ ಆಫ್ 9. ನೀವು ವೆರಿಫೈ ಮಾಡಬೇಕು ಅಂದರೆ ಏನು ಮಾಡ್ಬೋದು, 3, 1, Z 5 ಜಾಗದಲ್ಲಿ ನೀವು Z ಜಾಗದಲ್ಲಿ 0 ಹಾಕ್ಬೋದು, Z ಜಾಗದಲ್ಲಿ 9 ಹಾಕ್ಬೋದು. ಅದಾದಮೇಲೆ ಅದರ ಸಮ್ ಚೆಕ್ ಮಾಡಿ, ಆ್ಯಂಡ್ ಇಫ್ ದಟ್ ಸಮ್ ಇಸ್ ಡಿವಿಸಿಬಲ್ ಬೈ 9, ಯು ನೋ ದಟ್ ದಿಸ್ ನಂಬರ್ ಇಸ್ ಅ ಮಲ್ಟಿಪಲ್ ಆಫ್ 9. ಥರ್ಡ್ ಕ್ವೆಶನು ವೆರಿ ಸಿಮಿಲರ್. ಇಲ್ಲಿ ಇಫ್ 2, 4x ಇಸ್ ಅ ಮಲ್ಟಿಪಲ್ ಆಫ್ 3 ವೇರ್ x ಇಸ್ ಅ ಡಿಜಿಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಅಂತ ಕೇಳ್ತಿದ್ದಾರೆ. ಕೇರ್ಫುಲ್, ಈ ಸಲ 3 ಕೊಟ್ಟಿರೋದು, 9 ಅಲ್ಲ. ಸೊ ಸೇಮ್ ಪ್ರಾಸೆಸ್ ಫಾಲೋ ಮಾಡೋಣ. 2 + 4 + x ಇದು ಎಷ್ಟಾಗುತ್ತೆ, 6 + x. 6 + x ಶುಡ್ ಬಿ ಅ ಮಲ್ಟಿಪಲ್ ಆಫ್ 3. ಸೊ 6 ಜೊತೆ ಏನೇನು ಆ್ಯಡ್ ಮಾಡಿದ್ರೆ ಇಟ್ ಇಸ್ ಅ ಮಲ್ಟಿಪಲ್ ಆಫ್ 3? 6 ಜೊತೆ 0 ಆ್ಯಡ್ ಮಾಡಿದ್ರೆ ವಿ ನೋ ವಿ ಗೆಟ್ 6, ಆ್ಯಂಡ್ 6 ಮಲ್ಟಿಪಲ್ ಆಫ್ 3 ಅಂತ ಗೊತ್ತು. 6 ಜೊತೆ 3 ಆ್ಯಡ್ ಮಾಡಿದ್ರೆ, 6 ಜೊತೆ 6 ಆ್ಯಡ್ ಮಾಡಿದ್ರೆ, ಆ್ಯಂಡ್ 6 ಜೊತೆ 9 ಆ್ಯಡ್ ಮಾಡಿದ್ರೆ. ಸೊ ಫಾರ್ ಆಲ್ ದೀಸ್ ಡಿಫ್ರೆಂಟ್ ವ್ಯಾಲ್ಯೂಸ್ ನಮಗೆ ಇಲ್ಲಿ ಎಷ್ಟು ಸೊ ನಾನಿಲ್ಲಿ ಸೆಪ್ರೇಟಾಗಿ ಬರೀತೀನಿ. ಏನೇನು ಸಿಗ್ಬೋದು, 6 ಸಿಗ್ಬೋದು, 6 + 3 is 9, 6 + 6 is 12, ಆ್ಯಂಡ್ 6 + 9 is 15. ಇದೆಲ್ಲ ಮಲ್ಟಿಪಲ್ಸ್ ಆಫ್ 3ನಾ? ಎಸ್, ದರ್ ಆಲ್ ಮಲ್ಟಿಪಲ್ಸ್ ಆಫ್ 3. ಸೊ ಏನೇನು ವ್ಯಾಲ್ಯೂಸ್ ತೊಗೊಳ್ತಿದೆ ಎಕ್ಸು, ಎಕ್ಸ್ ಕ್ಯಾನ್ ಟೇಕ್ ದ ವ್ಯಾಲ್ಯೂಸ್ ಆಫ್ 0, 3, 6 ಆ್ಯಂಡ್ 9. ಯಾಕೆ 9ಗಿಂತ ಜಾಸ್ತಿ ಮಾಡ್ತಿಲ್ಲ, ಯಾಕಂದರೆ ನಾನು ಇಲ್ಲಿ ಬರೀ 1 ಡಿಜಿಟ್ ಬಗ್ಗೆ ಮಾತಾಡ್ತಿರೋದು. ಸೊ ನಾನು ಆಬ್ವಿಯಸ್ಲಿ 10, 11, 12 ಅದೆಲ್ಲ ಕನ್ಸಿಡರ್ ಮಾಡೋಕ್ಕಲ್ಲ. ವಿತಿನ್ 0 ಆ್ಯಂಡ್ 9 ಯಾವ ಡಿಜಿಟ್ಸ್ ಇದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಲಾಸ್ಟ್ ಕ್ವೆಶನು ವೆರಿ ಸಿಮಿಲರ್ ಇದೆ, ಅದು ನೀವೇ ಟ್ರೈ ಮಾಡಿಬಿಟ್ಟು ಆನ್ಸರ್ ಮಾಡಿ. ಅಕಸ್ಮಾತ್ ನಿಮಗೆ ಸಿಕ್ತೋದ್ರೆ ಯು ಕ್ಯಾನ್ ಆಲ್ವೇಸ್ ಮೆಸೇಜಸ್ ಆನ್ ವಾಟ್ಸ್ಆ್ಯಪ್ ಅಥವಾ ಕಾಮೆಂಟ್ ಸೆಕ್ಷನಲ್ಲೂ ಕಾಮೆಂಟ್ ಹಾಕಿ, ಆ್ಯಂಡ್ ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ನಮ್ಮ ಚಾಪ್ಟರ್ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ಲಾಸ್ಟಲ್ಲಿ ನಾನು ಏನು ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಟ್ರೈ ದಿಸ್ ಔಟ್. ನಾವು ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 2, 4, 2, 3, 5, 10 ಅದೆಲ್ಲ ನೋಡಿದ್ವಿ. ಅದು ಬಿಟ್ಟು ದೆರ್ ಇಸ್ ಅ ಸ್ಪೆಷಲ್ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 11, ಆಯಿತಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಬಟ್ ಫುಲ್ ಡೀಟೇಲಾಗಿ ಬೇಕಿದ್ದರೆ ನೀವಾಗೇ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಫೈಂಡ್ ಔಟ್ ದ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 11. ಅದು ಒಂದೇ ಅಲ್ಲ, ನಾವು ಡೀಟೇಲಾಗಿ ಏನು ಡಿಸ್ಕಸ್ ಮಾಡಿದ್ವಿ, ಹೌ ಡು ಡಿವಿಸಿಬಿಲಿಟಿ ಟೆಸ್ಟ್ ವರ್ಕ್ ಅಂತ. ಸೊ 11ಗೂ ಇಫ್ ಯು ಆರ್ ಏಬಲ್ ಟು ಫಿಗರ್ ಔಟ್ ಹೌ ಅದರ ಡಿವಿಸಿಬಿಲಿಟಿ ಟೆಸ್ಟ್ ವರ್ಕ್ ಆಗ್ತಿದೆ, ಅದ್ರದ್ದು ನೀವು ಫೋಟೋ ಒಂದು ಕಳಿಸಿ ಆ್ಯಂಡ್ ಸೆಂಡ್ ಇಟ್ ಟು ಅಸ್ ಆನ್ ವಾಟ್ಸ್ಆ್ಯಪ್. ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಬಿಟ್ಟು ಫನ್ ವೇ ಸಾಲ್ವ್ ಮಾಡಿದರೆ ವಿ ವಿಲ್ ಫೀಚರ್ ಯು ಇನ್ ಆ ಸೋಷಿಯಲ್ ಮೀಡಿಯಾ. ಸೊ ಟ್ರೈ ದಿಸ್ ಔಟ್ ಆ್ಯಂಡ್ ನಮಗೆ ವಾಟ್ಸ್ಆ್ಯಪ್ ಮಾಡಿ. ಸೊ ಇಲ್ಲಿಗೆ ವಿ ಫಿನಿಶ್ ದ ಫಸ್ಟ್ ಚಾಪ್ಟರ್ ಆಫ್ ಯುವರ್ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಿಲೆಬಸ್. ಐ ಹೋಪ್ ದ್ಯಾಟ್ ನೀವು ಈ ಚಾಪ್ಟರ್ ಕಲ್ತ ಮೇಲೆ ಸ್ವಲ್ಪ ಏನೇನು ಫಿಯರು ಅಥವಾ ಹೇಟ್ ಟುವರ್ಡ್ಸ್ ದ ಸಬ್ಜೆಕ್ಟ್ ಏನಾದರೂ ಇದ್ದರೆ ವಿ ಹೋಪ್ ದಟ್ ಹ್ಯಾಸ್ ಗಾನ್. ಈ ಚಾಪ್ಟರ್ ಮೋಸ್ಟ್ ಬೇಸಿಕ್ ಟಾಪಿಕ್ಸ್ ಇದೆ. ನಾವು ಏನೇನು ಕಲ್ತ್ವಿ, ಫಸ್ಟ್ ಜನರಲ್ ಫಾರ್ಮ್ ಆಫ್ ದ ನಂಬರ್ ನೋಡಿದ್ವಿ, ಅದಾದಮೇಲೆ ಡಿಫ್ರೆಂಟ್ ಲೆಟರ್ಸ್ ಆ್ಯಸ್ ಡಿಜಿಟ್ಸ್ ನೋಡಿದ್ವಿ, ಹೇಗೆ ಸ್ವಲ್ಪ ರೀಸನಿಂಗ್ ಮತ್ತು ಲಾಜಿಕ್ ಅಪ್ಲೈ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಅಂತ. ಅದಾದಮೇಲೆ ನಾವು ಡಿವಿಸಿಬಿಲಿಟಿ ಟೆಸ್ಟ್ ನೋಡಿದ್ವಿ, ಹೌ ದೋಸ್ ಡಿವಿಸಿಬಿಲಿಟಿ ಟೆಸ್ಟ್ ವರ್ಕ್ಸ್ ಅಂತ ನೋಡಿದ್ವಿ, ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ವಿ. ವೆರಿ ಸಿಂಪಲ್ ಚಾಪ್ಟರ್, ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಬಟ್ ಎನಿ
ಕ್ವೆಶನ್ಸ್, ಎನಿ ಕ್ವೆರೀಸ್ ಏನಾದರೂ ಇದ್ದರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಅಸ್ ಯೂಟ್ಯೂಬಲ್ಲಿ ಅಥವಾ ವಾಟ್ಸಾಪಲ್ಲಿ. ಇಫ್ ಯು ಫೌಂಡ್ ವ್ಯಾಲ್ಯೂ ಇನ್ ದಿಸ್ ಚಾಪ್ಟರ್, ನಿಮಗೆ ಹೆಲ್ಪ್ ಆಯಿತು ಅನಿಸಿದ್ರೆ ಡೂ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್. ಬಾಯ್.